ಕಳೆದ ಕೆಲವು ಸಮಯದಿಂದ ಯಾಜಕರ ಕುರಿತಾಗಿ ಕಲಿತುಕೊಳ್ತಾ ಬಂದಿದ್ದೇವೆ. ಪೇತ್ರನ ಪತ್ರಿಕೆಯ ಆಧಾರದಲ್ಲಿ ಯಾಜಕರ ಸೇವೆಗೆ ಕರೆದಿರುವಂತಹ ಪೇತ್ರನ ಎರಡು ರೀತಿಯ ಒಂದು ಸೇವೆಗೆ ನಮ್ಮನ್ನು ಕರೆದಿದ್ದಾನೆ. ಪವಿತ್ರ ಯಾಜಕ ವರ್ಗದವರು ಮತ್ತು ಆತ್ಮಿಕ ಯಾಜಕ ವರ್ಗದವರು ಎಂಬುದಾಗಿ. ಆ ನಿಟ್ಟಿನಲ್ಲಿ ನಮಗೆ ಎರಡು ವಿಧವಾದಂತಹ ಯಾಜಕ ಸೇವೆಯ ಒಂದು ಜವಾಬ್ದಾರಿಯನ್ನು ಅಥವಾ ಕೆಲಸವನ್ನು ಕೊಟ್ಟಿರುವಾಗ, ಕಷ್ಟದಲ್ಲಿ, ಹಿಂಸೆಯಲ್ಲಿ ಹಾದು ಹೋಗ್ತಿರುವಂತಹ ಕಪ್ಪದೋಕ್ಯ, ಬಿತುನ್ಯ, ಆಸ್ಯ ಸೀಮೆಯ ವಿಶ್ವಾಸಿಗಳಿಗೆ ಯಾವ ರೀತಿಯಲ್ಲಿ ಆತನ ಎಚ್ಚರಿಸ್ತಾ ಬಂದನು, ಅದೇ ರೀತಿಯಲ್ಲಿ ಈ ದಿನಗಳಲ್ಲಿ ನಮಗೂ ಸಹ ದೇವರ ಒಂದು ಕರೆ. ನಾವು ಯಾಜಕರಾಗಿದ್ದೇವೆ, ಆತನ ಯಾಜಕ ಸೇವೆಯನ್ನು ಮಾಡಲು ಕರೆಯಲ್ಪಟ್ಟಿದ್ದೇವೆ. ಆ ರೀತಿ ಸೇವೆ ಮಾಡುವಾಗ ಅನೇಕ ರೀತಿಯ ಜವಾಬ್ದಾರಿಗಳು, ಅನೇಕ ರೀತಿಯ ಕರ್ತವ್ಯಗಳು, ಅನೇಕ ರೀತಿಯ ಸಂಗತಿಗಳು ನಮಗೆ ಅದು ಕೊಡಲ್ಪಟ್ಟಿವೆ. ಅದನ್ನ ನಾವು ಯಾಜಕ ಸೇವೆಗೆ ಕರೆಯಲ್ಪಟ್ಟಿರೋದನ್ನ ನಾವು ಎಷ್ಟೋ ಮಟ್ಟಿಗೆ ನಡೆಸ್ತಿದ್ದೇವೆ, ಎಷ್ಟೋ ಮಟ್ಟಿಗೆ ನಮಗೆ ಆ ಜವಾಬ್ದಾರಿಯನ್ನು ಕೊಟ್ಟಂತಹ ನಮ್ಮ ಯಾಜಕ ಸೇವೆಗೆ ನಮ್ಮನ್ನು ಕರೆದಂತಹ ಕರ್ತನನ್ನ ಎಷ್ಟೋ ಮಟ್ಟಿಗೆ ನಾವು ವಿಧೇಯರಾಗಿ ಅದನ್ನ ಮಹಿಮೆ ಪಡಿಸಿದ್ದೇವೆ ಎಂಬುದಾಗಿ ನಮ್ಮನ್ನು ಪರೀಕ್ಷಿಸಿಕೊಳ್ಳುವ ನಿಟ್ಟಿನಲ್ಲಿ ನಾವು ಈ ಯಾಜಕ ಸೇವೆಯ ಕುರಿತಾಗಿ ಕಲಿತುಕೊಳ್ಳುತ್ತಾ, ಯಾಜಕರು ಅವರು ಗುಡಾರದ ಆಚೆ ನಿಂತುಕೊಂಡು ಕೆಲಸ ಮಾಡುವವರಲ್ಲ, ಗುಡಾರದ ಒಳಗಡೆ ನಿಂತುಕೊಂಡು ಸೇವೆ ಮಾಡುವವರು, ದೇವರಿಗೆ ಅತಿ ಸಮೀಪದಲ್ಲಿರುವವರು. ಅವರು ದೇವರ ಸೇವೆಗೆ ಬರುವಾಗ ಅನೇಕ ಜವಾಬ್ದಾರಿಗಳು, ಅನೇಕ ಕರ್ತವ್ಯಗಳು ಅಥವಾ ಕ್ವಾಲಿಫಿಕೇಶನ್ಸ್ ಇದೆ. ಕ್ವಾಲಿಫಿಕೇಶನ್ಸ್ ಅವರು ಫುಲ್ಫಿಲ್ ಮಾಡುವಾಗ ಮಾತ್ರ ಅವರು ಯಾಜಕ ಸೇವೆಯ ಯಜ್ಞವನ್ನು ಸಮರ್ಪಿಸುವಂತಹ ಅಥವಾ ಪವಿತ್ರ ಸ್ಥಳದ ಬಳಿಗೆ ಅವರು ಕರೆತರುವಂತಹ ಒಂದು ಅವಕಾಶ ಸಿಗ್ತದೆ. ಅವರು ಪರಿಶುದ್ಧ ಸ್ಥಳಕ್ಕೆ ಅಥವಾ ಗುಡಾರದ ತೆರೆಯನ್ನು ದಾಟಿ ಅಂಗಳಕ್ಕೆ ಬಂದು ಅವರು ಯಜ್ಞವೇದಿಯನ್ನ ಮತ್ತು ಗಂಗಾಳವನ್ನು ದಾಟಿಕೊಂಡು ಪವಿತ್ರ ಸ್ಥಾನದ ಒಳಗಡೆ ಬರುವಾಗ ಅದು ಬಹಳ ಮುಖ್ಯವಾದಂತಹ ಕರ್ತವ್ಯ. ಯಾಕಂದ್ರೆ ಪರಿಶುದ್ಧ ಸ್ಥಾನದ ಆಚೆ ಹೊರಾಂಗಣದಲ್ಲಿ ಅಥವಾ ಅಂಗಳದಲ್ಲಿ ಲೇವಿಯರಿದ್ದಾರೆ. ಇಸ್ರಾಯೇಲರ 11 ಕುಲದಲ್ಲಿ ಒಂದು ಕುಲ ಅಂತ ಲೇವಿ ಕುಲ ಇದೆ. ಅವರು ಅನೇಕ ಕೆಲಸವನ್ನು ಮಾಡ್ತಿದ್ದಾರೆ ಮತ್ತು ಅದು ಬಹಳ ಆಚೆ ನಿಂತ್ಕೊಂಡು ನೋಡುವಾಗ ಒಂದು ಭಯಂಕರವಂತಹ ಒಂದು ದೃಶ್ಯ. ಯಾಕಂದ್ರೆ ಅಲ್ಲಿ ಒಂದ್ ಕಡೆ ಯಜ್ಞ ಆಗ್ತಾ ಇದೆ, ಇನ್ನೊಂದ್ ಕಡೆ ರಕ್ತ ಸುರಿದು ಹೋಗ್ತಾ ಇದೆ, ಇನ್ನೊಂದ್ ಕಡೆ ಯಜ್ಞ ಆಗುವಾಗ ವಾಸನೆ ಅಥವಾ ಹೊಗೆ, ಇನ್ನೊಂದು ಕಡೆ ನೋಡುವಾಗ ಆಚೆ ನಿಂತ್ಕೊಂಡು ಇಸ್ರಾಯೇಲರೆಲ್ಲರೂ ಸಹ ನಿಂತ್ಕೊಂಡು ಕಾಯ್ತಾ ಇದ್ದಾರೆ. ಆದ್ರೆ ಯಾಜಕನು ಇದೆಲ್ಲವನ್ನು ದಾಟಿಕೊಂಡು ಒಳಗಡೆ ಬರುವಾಗ ಆತನಿಗೆ ಇದ್ಯಾವುದು ಕಾಣಿಸೋದಿಲ್ಲ. ಆದ್ರೆ ಆತನಿಗೆ ಕಾಣಿಸುವಂತದ್ದು ಆತನ ಎದುರುಗಡೆ ಆತನ ಎಡಗಡೆಯಲ್ಲಿ ಇರುವಂತಹ ಚಿನ್ನದ ಧೂಪವೇದಿ, ಆ ಧೂಪವೇದಿಯಿಂದ ಬರ್ತಿರುವಂತಹ ಬೆಳಕು, ಮತ್ತು ಆತನ ಬಲಗಡೆಯಲ್ಲಿ ಕಾಣಿಸುವಂತಹ ರೊಟ್ಟಿಯ ಮೇಜು, ಅದರ ಮೇಲಿಟ್ಟಿರುವಂತಹ 12 ರೊಟ್ಟಿಗಳು, ಪಾನದ್ರವ್ಯ ಪಾತ್ರೆ ಮತ್ತು ಇತರ ಪಾತ್ರೆಗಳು, ಮತ್ತು ಆತನ ಎದುರುಗಡೆ ಇರುವಂತಹ ಧೂಪವೇದಿ, ಚಿನ್ನದ ಧೂಪವೇದಿ, ಮತ್ತು ಅದರಿಂದ ಸುಗಂಧ ವಾಸನೆ ಬೀರ್ತಿರುವಂತಹ ಒಂದು ಸಂಗತಿ. ಆಚೆ ನಿಂತವರಿಗೆ ಇದ್ಯಾವುದು ಕಾಣಿಸ್ತಿಲ್ಲ. ಆಚೆ ನಿಂತ ಇರುವವರು ಇದರ ಕುರಿತಾಗಿ ತಿಳಿದುಕೊಂಡಿಲ್ಲ. ಯಾಕಂದ್ರೆ ಯಾಜಕರ ಹೊರತು ಈ ಸ್ಥಳಕ್ಕೆ ಬರುವಂತಹ ಅರ್ಹತೆ ಯಾರಿಗೂ ಸಹ ಇಲ್ಲ. ದೇವರಿಂದ ಕರೆಯಲ್ಪಟ್ಟು, ದೇವರಿಂದ ಆದುಕೊಳ್ಳಲ್ಪಟ್ಟು, ಇಸ್ರಾಯೇಲರ ಚೊಚ್ಚಲ ಮಕ್ಕಳ ಬದಲಾಗಿ ಆದುಕೊಂಡು ದೇವರ ಸನ್ನಿಧಾನದಲ್ಲಿ ಸೇವೆ ಮಾಡಲು ದೇವರು ಆದುಕೊಂಡ ಹಾಗೆ ನಮ್ಮನ್ನು ಸಹ ದೇವರು ಹೆಸರು ಹಿಡಿದು ನನ್ನನ್ನು ಆರಾಧಿಸುವವರು ಇಂಥವ್ರೇ ಆಗಿರಬೇಕೆಂದು ಆದುಕೊಂಡಿರುವಾಗ ನನಗೂ ಸಹ ಎಲ್ಲಾ ಜವಾಬ್ದಾರಿಗಳಿದೆ, ನನಗೂ ಸಹ ಎಲ್ಲಾ ಕರ್ತವ್ಯಗಳಿದೆ, ನನಗೆ ಅನೇಕ ಜವಾಬ್ದಾರಿಗಳು ಕೊಡಲ್ಪಟ್ಟಿದೆ. ಸೊ ಎಲ್ಲಾ ಜವಾಬ್ದಾರಿಗಳನ್ನ ನಾನು ಮಾಡುವಾಗ ಯಾವ ರೀತಿಯಲ್ಲಿ ನಾನು ಮಾಡ್ಬೇಕೆಂಬುದಾಗಿ ನಾವು ಈ ಹೊಸ ಪರಿಶುದ್ಧ ಸ್ಥಳದಲ್ಲಿರುವಂತಹ ಒಂದು ಗುರುತುಗಳ ಮುಖಾಂತರವಾಗಿ ನಾವು ಕಲ್ತ್ಕೊಂಡ್ವಿ. ದೀಪಸ್ತಂಭ ಯಾವ ರೀತಿಯಲ್ಲಿ ದೀಪಸ್ತಂಭ ಅದು ಮಾತ್ರವೇ ಬೆಳಕು ಕೊಡುವಂತದ್ದಾಗಿದೆಯೋ, ಯಾಜಕನಾಗಿ ಕರೆಯಲ್ಪಟ್ಟಿರುವಂತಹ ನನ್ನ ಜೀವಿತದಲ್ಲಿ ಸಹ ದೇವರ ವಾಕ್ಯದ ದೀಪ ಮಾತ್ರ ಅದು ಬೆಳಕು ಕೊಡಬೇಕು. ದೇವರ ವಾಕ್ಯದ ಹೊರತು ನನಗೆ ಯಾವುದೇ ಬೆಳಕಿಲ್ಲ, ನಾನು ಯಾವುದೇ ಬೆಳಕನ್ನು ಫಾಲೋ ಮಾಡೋ ಹಾಗಿಲ್ಲ. ಅದೇ ರೀತಿಯಲ್ಲಿ ಧೂಪವೇದಿ ನಮ್ಮ ಪ್ರಾರ್ಥನೆಗಳನ್ನ ಮತ್ತು ಕ್ರಿಸ್ತನ ಆ ಒಂದು ಮಧ್ಯಸ್ಥಿಕೆಯನ್ನ ಅದು ನೆನೆಸುವಾಗ ನಾನು ಸಹ ನನ್ನ ಸಭೆಯ ವಿಶ್ವಾಸಿಗಳಿಗೆ, ದೇವ ಜನರಿಗೆ, ಸುವಾರ್ಥ ಸೇವೆಗೆ, ನಾಶನದ ದಾರಿಯಲ್ಲಿರುವಂತಹ ಅನ್ಯರಿಗೆ ಅವರ ಕುರಿತಾಗಿ ಅವರ ಜೊತೆಗಾರನಾಗಿ ಪ್ರಾರ್ಥನೆ ಮಾಡುವಂತ ಜವಾಬ್ದಾರಿ ನನ್ನದಾಗಿದೆ. ಅವರೆಲ್ಲರನ್ನ ಸಹ ಕ್ರಿಸ್ತನ ಕ್ರೂಜೆಯ ಬೆಳಗ್ಗೆ ನಡೆಸುವಂತ ಜವಾಬ್ದಾರಿ ನನ್ನದಾಗಿದೆ. ಯಾಕಂದ್ರೆ ಪೇತ್ರನು ಹೇಳುವ ಹಾಗೆ ನಮಗಿರುವಂತಹ ಕರೆ ಎರಡು ರೀತಿಯ ಕರೆ. ದೇವಾಲಯದ ಒಳಗಡೆ ಹೋಗಿ ಆತ್ಮಿಕ ಯಜ್ಞಗಳನ್ನ, ಸ್ತೋತ್ರವೆಂಬ ಯಜ್ಞಗಳನ್ನ ಅಥವಾ ನಮ್ಮ ಜೀವಿತವನ್ನು ಆತನಿಗೆ ಅರ್ಪಿಸಿ ಆತನಿಗೆ ಮೆಚ್ಚುವಂತ ಯಜ್ಞ ಸಮರ್ಪಿಸುವುದು, ಆಚೆ ಬಂದು ಆತನ ಗುಣಾತಿಶಯಗಳನ್ನ, ನಮ್ಮನ್ನ ಕತ್ತಲೊಳಗಿಂದ ಕರೆದು ಬೆಳಕಿಗೆ ಸೇರಿಸಿದಂತಹ ಆ ಕರ್ತನ ಗುಣಾತಿಶಯಗಳನ್ನ ಅನ್ಯರ ಮಧ್ಯೆ, ನಾಶವಾಗುತ್ತಿರುವಂತಹ ಜನರ ಮಧ್ಯೆ, ರಕ್ಷಣೆಯ ಸುದ್ದಿಯನ್ನು ತಿಳಿಯದೆ
ನಶಿಸಿ ಹೋಗುತ್ತಿರುವಂತಹ, ಯಾವುದೇ ಗುರಿ ಇಲ್ಲದೆ, ಯಾವುದೇ ಒಂದು ಕರೆ ಇಲ್ಲದೆ, ದೇವರ ಕರೆಯನ್ನ ಕೇಳಿಸಿಕೊಳ್ಳಲಾರದಂತ ಸ್ಥಿತಿಯಲ್ಲಿ ಅನೇಕ ಕೋಟ್ಯಾಂತರ ಜನರು ನಮ್ಮ ಸುತ್ತಮುತ್ತಲು ಇರುವಾಗ, ಅವರ ಬಳಿಗೆ ಹೊರಟು ಹೋಗಿ ನಾವು ಆತನ ಗುಣಾತಿಶಯಗಳನ್ನು ತಿಳಿಸಬೇಕಾಗಿರ್ತದೆ. ಆ ಗುಣಾತಿಶಯಗಳು ನಮಗೂ ಸಹ ತಿಳಿದಿರ್ಲಿಲ್ಲ, ನಾವು ಸಹ ಇದನ್ನು ಕಂಡುಕೊಂಡಿರ್ಲಿಲ್ಲ. ಯಾಕಂದ್ರೆ ನಾವು ಯಾರು ಸಹ ಅಪೊಸ್ತಲರಲ್ಲ ಅಥವಾ ಇಸ್ರಾಯೇಲ್ಯರಲ್ಲ. ಈ ಕರೆ, ಈ ಗುಣಾತಿಶಯಗಳು ಬೇರೆ ಯಾರು ತಿಳಿಸುವಾಗ ಅದು ನಮ್ಮ ಕಿವಿಗೆ ಬಿದ್ದಿದೆ, ಮತ್ತು ದೇವರು ನಮಗೆ ಕೇಳಿಸಿಕೊಳ್ಳುವಂತ ಕಿವಿಯನ್ನು ಕೊಟ್ಟು ಯಾಜಕ ಸೇವೆ ಕರೆದಿದ್ದಾನೆ. ಆದ್ದರಿಂದ ನಮ್ಮೆಲ್ಲರ ಜವಾಬ್ದಾರಿ, ನಾವು ನಾಶನದಲ್ಲಿರುವಂತಹ ಆ ಅನ್ಯರ ಬಳಿಗೆ ಹೋಗಿ ದೇವರ ಸುಗಂಧ ವಾಸನೆಯನ್ನ ತಲುಪಿಸಬೇಕು. ಅವರಿಗಾಗಿ ಮಧ್ಯಸ್ಥಿಕರಾಗಿ ಪ್ರಾರ್ಥನೆ ಮಾಡಬೇಕು, ನಮ್ಮ ಸಭೆಗಾಗಿ, ನಮ್ಮ ದೇವಜನರಿಗಾಗಿ ಪ್ರಾರ್ಥನೆ ಮಾಡಬೇಕು. ಹೀಗೆ ಅನೇಕ ಸಂಗತಿಗಳನ್ನ ನಾವು ಕಳೆದ ಬಾರಿ ನಾವು ನೋಡ್ತಾ ಬಂದಿದ್ದೇವೆ, ಕಲಿತಾ ಬಂದಿದ್ದೇವೆ. ಹಾಗೆ ಕಳೆದ ಕೆಲವು ಸಮಯದಿಂದ ನಾವು ರೊಟ್ಟಿಯ ಮೇಜಿನ ಕುರಿತಾಗಿ ಸಹ ನಾವು ಕಲಿತುಕೊಳ್ತಾ ಬಂದಿದ್ದೇವೆ. ರೊಟ್ಟಿಯ ಮೇಜು ನನ್ನ ಯಾಜಕ ಸೇವೆಯಲ್ಲಿ ಈ ದಿನಗಳಲ್ಲಿ ನಾವು ರೊಟ್ಟಿಯ ಮೇಜಿನ ಮುಂದೆ ನಿಂತುಕೊಂಡು ಸೇವೆ ಮಾಡುವವರಿಲ್ಲದೆ ಹೋದಾಗ್ಯೂ ಸಹ ಅನೇಕ ಕರ್ತವ್ಯಗಳು, ಅನೇಕ ಸಂಗತಿಗಳು ನಾವು ಇದರಿಂದ ಕಲಿತುಕೊಳ್ಳಬಹುದು. ಯಾಜಕರಾದಂತಹ ನಮಗೆ, ಹೊಸ ಒಡಂಬಡಿಕೆಯ ಯಾಜಕರಾದಂತಹ ನಮಗೆ ಅನೇಕ ಸಂಗತಿಗಳನ್ನ ಇದು ತಿಳಿಸುವುದಾಗಿರ್ತದೆ. ಕ್ರಿಸ್ತನ ದೈವತ್ವ, ಆತನ ದೈವತ್ವವನ್ನು ಬಿಟ್ಟು ಲೋಕಕ್ಕೆ ಬಂದು ನನಗಾಗಿ, ನಮಗಾಗಿ ತನ್ನ ಜೀವವನ್ನು ಒಪ್ಪಿಸಿ ಬಿಟ್ಟಂತಹ ಒಂದು ಸಂಗತಿ, ಮತ್ತು ಆ ಈ ಒಂದು ಆ ರೊಟ್ಟಿ ದೇವರ ಮುಂದೆ ಯಾವ ರೀತಿಯಲ್ಲಿ ಇಡಲ್ಪಟ್ಟಿದೆಯೋ, ಅದು ಇಡಲ್ಪಟ್ಟು ಅದನ್ನ ಸಮರ್ಪಿಸೋದಿಲ್ಲ, ಅದರ ಮೇಲಿರುವಂತಹ ಧೂಪ ದ್ರವ್ಯವನ್ನು ಮಾತ್ರ ಸಮರ್ಪಿಸ್ತಾರೆ. ಆದ್ರೆ ಈ ರೊಟ್ಟಿಯನ್ನ ಅವರು 1 ವಾರ ಇಟ್ಟು ಮುಂದಿನ ಸಬ್ಬತ್ ದಿನದಲ್ಲಿ ಹೊಸ ರೊಟ್ಟಿನ ತಂದಿಡುವಾಗ ಅವ್ರನ್ನ ರಿಪ್ಲೇಸ್ ಮಾಡ್ತಾರೆ. ಅದು ತಗೊಂಡ್ಕೊಂಡು ಎಸೆಯೋದಿಲ್ಲ ಅಥವಾ ಬೇರೆ ಏನು ಮಾಡೋದಿಲ್ಲ. ಯಾಜಕರು ಅದನ್ನ ತಿನ್ನಬೇಕು. ಮತ್ತು ಅದರ ಮೇಲೆ, ಈ ಮೇಜಿನ ಮೇಲೆ ಅನೇಕ ಇತರ ವಸ್ತುಗಳಿದೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದಿದ್ದೇವೆ. ರೊಟ್ಟಿಯ ಮೇಜು ಮತ್ತು ಹಳೆ ಒಡಂಬಡಿಕೆಯಲ್ಲಿ ಯಾಜಕರಿಗೆ ಕೊಡಲ್ಪಟ್ಟಿದ್ದಾರೆ. ಹೊಸ ಒಡಂಬಡಿಕೆ ಯಾಜಕರಿಂದ ನಮಗೆ ಇನ್ನೊಂದು ಮೇಜಿದೆ, ಅದು ಕರ್ತನ ಮೇಜು. ಕರ್ತನ ಅಪ್ಪಣೆ ಕೊಟ್ಟದ್ದು. ಕರ್ತನ ಮೇಜಿನ ಅನ್ಯೋನ್ಯತೆ ನಮಗೆ ಶ್ರೇಷ್ಠವಾದದ್ದು, ಅದಕ್ಕಿಂತ ಉತ್ತಮವಾದಂತಹ ಅನ್ಯೋನ್ಯತೆ ಬೇರೆ ಯಾವುದೂ ಇಲ್ಲ. ಮೇಜು ನಮಗೆ ಅನ್ಯೋನ್ಯತೆಯ ಬಳಿಗೆ ಕರೆತರುವಂತದ್ದು, ಮೇಜು ನಮಗೆ ಸಮೀಪಕ್ಕೆ ಕರೆತರುವಂತದ್ದು, ಮೇಜು ನಮ್ಮನ್ನ ಕ್ರಿಸ್ತನ ಬಳಿಗೆ ಬಂದು ನಮ್ಮ ಜೀವಿತವನ್ನು ಮುಂದೆ ತೆರೆದಿಡುವಂತಹ, ಇತರ ಯಾರು ನೋಡದೆ ಹೋದಾಗ ಪರವಾಗಿಲ್ಲ, ನಾನು ನನ್ನ ಕರ್ತನು ಮಾತ್ರ ಎಂಬುದಾಗಿ ತಿಳಿಸಿಕೊಡುವಂತದ್ದು ಮೇಜಾಗಿದೆ ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದಿದ್ದೇವೆ. ಮತ್ತು ಈ ರೊಟ್ಟಿಯ ಮೇಜಿನ ಮೇಲೆ ಇಡಲ್ಪಟ್ಟಿರುವಂತಹ ರೊಟ್ಟಿಗಳನ್ನ ಅನೇಕ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಹೆಸರನ್ನ ಕೊಟ್ಟಿದ್ರು. ರೊಟ್ಟಿಗಳೆಂಬುದಾಗಿ ಕರಿತಾ ಇದ್ರು, ಹೋಳಿಗೆ ಕಡುಬು ಎಂಬುದಾಗಿ, ಮತ್ತು ದೇವರ ಸಮ್ಮುಖದಲ್ಲಿ ಇಟ್ಟಿರಬೇಕಂತ ರೊಟ್ಟಿಗಳು ಎಂಬುದಾಗಿ, ಯಾವಾಗಲೂ ಇಟ್ಟಿರಬೇಕಂತ ರೊಟ್ಟಿಗಳು ಎಂಬುದಾಗಿ, ಮೀಸಲ ರೊಟ್ಟಿಗಳೆಂಬುದಾಗಿ ಇದನ್ನ ಕರಿತಾ ಇದ್ರು. ಮತ್ತು ಇದರ ಸಂಗತಿಗಳು ಯಾವ ರೀತಿಯಲ್ಲಿ ಹೊಸ ಒಡಂಬಡಿಕೆ ಯಾಜಕನಂತ ನನಗೆ ಅನ್ವಯವಾಗುತ್ತೆ ಎಂಬುದಾಗಿ ನಾವು ಕಳೆದ ಬಾರಿ ಕಲ್ತ್ಕೊಳ್ತಾ ಬಂದಿದ್ದೇವೆ. ನಾವು ಮುಂದುವರಿಯುವವರಾಗಿ ಈ ರೊಟ್ಟಿಯ ಮೇಜು, ಇನ್ನು ಆ ರೊಟ್ಟಿಯ ಮೇಜಿನ ಮೇಲಿಡಲ್ಪಟ್ಟಿರುವಂತಹ ರೊಟ್ಟಿ ಬೇರೆ ಯಾವ ಸಂಗತಿಗಳನ್ನ ಅದು ತಿಳಿಸುತ್ತೆ ಎಂಬುದಾಗಿ ನಾವು ಈ ದಿನದಲ್ಲಿ ಕಲಿತುಕೊಳ್ಳುವಂತವರಾಗಿರೋಣ. ಈ 12 ರೊಟ್ಟಿಗಳು ಅವು ಮೇಜಿನ ಮೇಲೆ ಇಡಲ್ಪಟ್ಟಿದೆ. ಆ ರೊಟ್ಟಿಗಳನ್ನ ಯಾಜಕನು ಮಾಡ್ತಾನೆ. ಆದ್ರೆ ಈ ರೊಟ್ಟಿಗಳನ್ನ ಗಮನಿಸುವಾಗ ನಮಗೆ ಕೆಲವು ಸಲ ಡೌಟ್ ಬರೋದುಂಟು. ಇಸ್ರಾಯೇಲರಿಗೆ ಬೇರೆ ರೀತಿಯಲ್ಲಿ ಸಹ ರೊಟ್ಟಿ ಸಿಕ್ತಿತ್ತು. ಬೇರೆ ರೀತಿಯಲ್ಲಿ ಇಸ್ರಾಯೇಲರು ಪ್ರತಿದಿನ ಅವರು ರೊಟ್ಟಿಯನ್ನ ಸೇವಿಸ್ತಾ ಬಂದ್ರು. ಅದು 40 ವರ್ಷಗಳ ಕಾಲ ಉಚಿತವಾಗಿ ಆ ರೊಟ್ಟಿ ಸಿಕ್ತ ಎಂಬುದಾಗಿ. ಆ ರೊಟ್ಟಿಯನ್ನ ಯಾಜಕನು ತರ್ತಿದ್ದಾನ, ಅಥವಾ ಯಾಜಕನು ತರುವಂತಹ ರೊಟ್ಟಿ ಬೇರೆ ಆಗಿದೆಯಾ ಎಂಬುದಾಗಿ ನಾವು ಸ್ವಲ್ಪ ಆಲೋಚನೆ ಮಾಡೋದಾದ್ರೆ, ಇಸ್ರಾಯೇಲರಿಗೆ ಸಿಗುತ್ತಿದ್ದಂತಹ ರೊಟ್ಟಿಯೇ ಬೇರೆ, ಮತ್ತು ಯಾಜಕನು ಒಳಗಡೆ ಪವಿತ್ರ ಸ್ಥಾನದ ಒಳಗಡೆ ತರುತ್ತಿರುವಂತಹ ರೊಟ್ಟಿಯೇ ಬೇರೆ. ಇಸ್ರಾಯೇಲರು ಸೇವಿಸುತ್ತಿದ್ದಂತಹ ಆಹಾರವನ್ನ ಅವರು ಮನ್ನಾ ಎಂಬುದಾಗಿ ಕರೆಯುತ್ತಿದ್ರು. ಅದನ್ನ ಇಸ್ರಾಯೇಲರು ಮನ್ನಾ ಎಂಬುದಾಗಿ ಕರೆದಿದ್ರು ಸಹ ಪೌಲನು ಹೇಳ್ತಾನೆ, ಅದು ಲೌಕಿಕವಾದ ಆಹಾರವಾಗಿರ್ಲಿಲ್ಲ, ಅದು ದೈವಿಕವಾದಂತಹ ಆಹಾರ ಎಂಬುದಾಗಿ ಪೌಲನು ಕೊರಿಂಥದವರಿಗೆ ಬರೆದ ಪತ್ರಿಕೆಯ 11ನೇ ಅಧ್ಯಾಯದಲ್ಲಿ 10ನೇ ಅಧ್ಯಾಯದಲ್ಲಿ ಅದನ್ನು ತಿಳಿಸ್ತಾ ಬರ್ತಾನೆ. ಇದನ್ನ ನಾವು ಕಲ್ತ್ಕೊಳ್ತಾ ಬಂದಿದ್ದೇವೆ ಕಳೆದ ಬಾರಿ. ಮತ್ತು ಈ ರೊಟ್ಟಿ ಮತ್ತು ಈ ಮನ್ನವನ್ನು ನಾವು ನೋಡುದಾದ್ರೆ, ಈ ಮನ್ನ ಪ್ರತಿದಿನ ಅವರಿಗೆ ಸಿಗ್ತಿತ್ತು. ಮುಂಜಾನೆ ಅವರು ಮಲ್ಕೊಂಡು ಎದ್ದು ಆಚೆ ಹೋದ್ರೆ ಅವರ ಗುಡಾರದ ಬಾಗಿಲಲ್ಲಿ ಅದು ಬಿದ್ದಿರ್ತಿತ್ತು. ಅವ್ರೇನ್ ಮಾಡ್ಬೇಕಾಗಿಲ್ಲ, ಅವ್ರು ಎದ್ದು ಹೋಗಿ ಅದನ್ನ ಕಲೆಕ್ಟ್ ಮಾಡ್ಕೊಂಡು ಬಂದು ರೊಟ್ಟಿ ಮಾಡಿ ಸುಟ್ಕೊಂಡು ತಿನ್ಬೇಕಾಗಿತ್ತು ಅಷ್ಟೇ. ಆದ್ರೆ ಈ ಮನ್ನವನ್ನ ಅಥವಾ ಈ ರೊಟ್ಟಿಯನ್ನ, ಮೇಜಿನ ಮೇಲೆ ಇಡುವಂತಹ ರೊಟ್ಟಿ, ಪರಿಶುದ್ಧ ಸ್ಥಳದ ಒಳಗಡೆ ಮೇಜಿನ ಮೇಲೆ ಇಟ್ಟಿರುವಂತಹ ರೊಟ್ಟಿ, ಅದು ಅವರಿಗೆ
ಹಾಗೆ ರೆಡಿಯಾಗಿ ಸಿಗೋದಿಲ್ಲ. ಅವರು ಫಸ್ಟ್ ಗೋಧಿಯನ್ನು ತಗೊಂಡು ಗೋಧಿ ಹಿಟ್ಟು ಮಾಡ್ಬೇಕು. ಗೋಧಿ ಹಿಟ್ಟು ನುಣ್ಣಗಿರ್ಬೇಕು. ಅಕಸ್ಮಾತ್ ಗೋಧಿ ಹಿಟ್ಟು ನುಣ್ಣಗಿಲ್ದೆ ಹೋದ್ರೆ ಅಥವಾ ನುಚ್ಚಿನ ಹಾಗೆ ಅಂದ್ರೆ ಚಿಕ್ಕ ಚಿಕ್ಕ ಪೀಸ್ ಆಗಿ ಅದನ್ನ ಮಾಡಿದ್ರೆ ಅದು ನುಣ್ಣಗಿಲ್ದೆ ಹೋದ್ರೆ ಅದರಿಂದ ರೊಟ್ಟಿ ಮಾಡಲು ಸಾಧ್ಯವಿಲ್ಲ. ಮತ್ತು ಈ ರೊಟ್ಟಿ ಬಹಳ ಭಾರವಾದಂತಹ ರೊಟ್ಟಿ 2.5-3.5 kg. ಒಂದು ರೊಟ್ಟಿ 2.5-3.5 kg ಅಷ್ಟು ಭಾರ ಇದೆ. ಮತ್ತು ಸತ್ಯವೇದ ಪಂಡಿತರು ಹೇಳೋ ಹಾಗೆ ಈ ರೊಟ್ಟಿ 6 ಇಂಚ್ ಡಯಾಮೀಟರ್ 6 ಇಂಚು ಅಂದ್ರೆ ಇಷ್ಟ ಅಗಲ ಇರ್ಬೋದು ರೊಟ್ಟಿ ಅಷ್ಟೇ. ಸೊ ಈ ರೀತಿಯ 12 ರೊಟ್ಟಿಯನ್ನು ಯಾಜಕನು ಮಾಡ್ಬೇಕು. ಅವನು ಅದನ್ನ ಮಾಡುವಾಗ ಅವನು ಯಾಜಕ ಬಹಳ ನಾನು ಬ್ಯುಸಿ ಇದ್ದೇನೆ, ನಂಗೆ ಯಜ್ಞ ಸಲ್ಲಿಸ್ಬೇಕು, ನಾನು ದೀಪನ ಸರಿಪಡಿಸ್ಬೇಕು, ನಾನು ಧೂಪಾರತಿಯನ್ನು ಹಾಕ್ಬೇಕು ಎಂಬುದಾಗಿ ಅದನ್ನು ಬೇರೆ ಯಾರಿಗೋ ಅವನ ಮನೆಯವರಿಗೋ ಅಥವಾ ಹೆಂಡತಿಗೋ ಅಥವಾ ಕೆಲಸದವರಿಗನ್ನ ಹೇಳುವಂತಿಲ್ಲ. ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಅದನ್ನ ಯಾಜಕನೇ ಮಾಡ್ಬೇಕು. ಯಾಜಕನೇ ಅದನ್ನ ಸರಿಯಾದ ಅಳತೆಯನ್ನು ತೆಗೆದುಕೊಳ್ಬೇಕು. ಹುಳಿ ಇಲ್ಲದ ಹಿಟ್ಟನ್ನು ತೆಗೆದುಕೊಳ್ಬೇಕು. ಅದನ್ನ ಹಿಟ್ಟನ್ನ ನೀರ್ ಹಾಕಿ ಕಲಸಿ ನಾದಿ ಆನಂತರ ಅದನ್ನು ಸುಡ್ಬೇಕು. ಸುಡುವಾಗ ಅವರು ತೂತಗಳನ್ನ ಮಾಡ್ತಾರೆ, ಯಾಕಂದ್ರೆ ಅದು ಬೇಗನೆ ಬೇಯ್ಲಿ ಎಂಬುದಾಗಿ. ಸೊ ಈ ರೀತಿ 2.5 kg ರೊಟ್ಟಿಗಳನ್ನ ಮಾಡಿ ಅದನ್ನ ಅವನ ಆಚೆಯಿಂದ ತಂದು ಒಳಗಡೆ ತಂದಿಡ್ಬೇಕು. ಆದ್ರೆ ಇಸ್ರಾಯೇಲರಿಗೆ ಸಿಗುತ್ತಿದ್ದಂತಹ ಮನ್ನಾ ಅವರು ಫ್ರೀಯಾಗಿ ಸಿಗ್ತಾ ಇತ್ತು, ಯಾವುದೇ ಶ್ರಮ ಇರ್ಲಿಲ್ಲ. ಆದ್ರೆ ಈ ರೊಟ್ಟಿಯನ್ನು ಮಾಡುವಾಗ ಯಾಜಕನಿಗೆ ಶ್ರಮ ಇದೆ. ಈ ರೊಟ್ಟಿಯನ್ನು ಮಾಡುವಾಗ ಯಾಜಕನು ಅನೇಕ ರೀತಿಯಲ್ಲಿ ಕೆಲಸವನ್ನ ಮಾಡ್ಬೇಕು. ಇಸ್ರಾಯೇಲರು ಮಾಡೋ ಹಾಗೆ ನಾನು ಬೆಳಿಗ್ಗೆ ಎದ್ದೆ ತಗೊಂಡ್ಬಂದಿದ್ದೀನಿ ತಿಂತಾ ಇದೀನಿ ಅಂತ ಹೇಳೋ ಹಾಗಿಲ್ಲ. ಸಬ್ಬತ್ತಿನಲ್ಲಿ ನಾನು ಮಲ್ಕೊಂಡಿದ್ದೀನಿ, ಎದ್ದಿದ ತಕ್ಷಣ ನನ್ಗೆ ಅದು ಸಿದ್ಧವಾಗಿದೆ ರೊಟ್ಟಿ, ನಾನು ತಗೊಂಡು ದೇವಾಲಯದ ಒಳಗಡೆ ಹೋಗ್ತೀನಿ ಎಂಬುದಾಗಿ ಹೇಳುವಂತಿಲ್ಲ. ಆತನು ಸಬ್ಬತ್ ದಿನಕ್ಕೆ ನಾನು ಈ ರೊಟ್ಟಿನ ತೆಗೆದುಕೊಂಡು ಹೋಗಬೇಕೆಂಬುದಾಗಿ ಹೇಳುವಾಗ ಅದನ್ನು ಅನೇಕ ಸಮಯಕ್ಕಿಂತಲೂ ಮೊದಲೇ ಅದನ್ನು ಸಿದ್ಧಪಡಿಸಿಕೊಳ್ಬೇಕು. ಬಹಳ ಭಾರವಾಗಿರುವುದರಿಂದ ಅದನ್ನ ಅನೇಕ ಸಮಯ ಅದನ್ನು ಅಲ್ಲಿ ನಿಂತ್ಕೊಂಡು ಆ ರೊಟ್ಟಿಯನ್ನ ಮಾಡಿ ಆನಂತರದಲ್ಲಿ ಆತನು ಆ ರೊಟ್ಟಿಯನ್ನ ಒಳಗಡೆ ತೆಗೆದುಕೊಂಡು ಹೋಗ್ಬೇಕು. ಸೊ ಯಾಜಕನು ಈ ಕೆಲಸವನ್ನು ಆತನು ತಾನೇ ಮಾಡ್ಬೇಕು. ಮತ್ತು ಇದು ಬೇರೆ ಯಾರಿಗೋ ಕೊಟ್ಟು ಮಾಡಿಸುವಂತಿಲ್ಲ, ಮತ್ತು ಇದನ್ನ ಬೇರೆ ಯಾರೋ ಹೊತ್ತುಕೊಂಡು ಮಾಡುವ ಹಾಗಿಲ್ಲ. ಇದನ್ನ ಯಾಜಕನು ಮಾತ್ರವೇ ಮಾಡ್ಬೇಕು. ಅದೇ ರೀತಿಯಲ್ಲಿ ನಾವು ನೋಡೋ ಹಾಗೆ ಯಾವ ಸಂಗತಿಗಳು ಗುಡಾರದ ಒಳಗಡೆ ಆಗ್ತಿದೆ ಅಥವಾ ಪರಿಶುದ್ಧ ಸ್ಥಾನದ ಒಳಗಡೆ ಆಗ್ತಿದೆ, ಇದು ಯಾರಿಗೂ ಆಚೆ ನಿಂತಿರೋರಿಗೆ ಇದು ಯಾವ್ದು ಸಂಗತಿ ಕಾಣ್ತಿಲ್ಲ. ಆತನು ಆಚೆಯಿಂದ ಬರುವಾಗ ಕೇವಲ ಆತನು 12 ರೊಟ್ಟಿಗಳನ್ನ ಹಿಡ್ಕೊಂಡು ಬರೋದು ಮಾತ್ರ ನೋಡ್ತಿದ್ದಾರೆ ಹೊರತು, ಅಥವಾ ಯಜ್ಞಗಳನ್ನ ಸಮರ್ಪಿಸಿ ರಕ್ತವನ್ನ ಆ ಕೆಂಡವನ್ನ ಹಿಡ್ಕೊಂಡು ಬರ್ತಿದ್ದಾರೆ ಹಿಡ್ಕೊಂಡು ಒಳಗಡೆ ಹೋಗೋದನ್ನ ನೋಡ್ತಿದ್ದಾರೆ ಹೊರತು, ಒಳಗಡೆ ಆತನು ಏನ್ ಮಾಡ್ತಿದ್ದಾನೆ, ಒಳಗಡೆ ಯಾವ ಸಂಗತಿಗಳು ಅಲ್ಲಿ ನಡೆಯುತ್ತಿದೆ, ಒಳಗಡೆ ಹೇಗೆ ಆತನು ಅದನ್ನೆಲ್ಲ ನೆರವೇರಿಸ್ತಾನೆ ಅದು ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಆತನು ತಪ್ಪಾಗಿ ಮಾಡೋದಾದ್ರೆ ಆತನು ಜೀವಿತನಾಗಿ ಆಚೆ ಬರ್ತಿರ್ಲಿಲ್ಲ. ಆತನು ಸತ್ತವನಾಗಿ ಅವನ ಕಾಲಿಗೆ ಕಟ್ಟಿದಂತಹ ಒಂದು ಗಂಟೆ ಶಬ್ದ ಅದು ಕೇಳಿಸ್ದೆ ಹೋಗುವಾಗ ಆತನಿಗೆ ಕಟ್ಟಿರುವಂತಹ ಒಂದು ದಾರವನ್ನ ಹಿಡಿದು ಎಳಕೊಂಡು ಆತನನ್ನ ಆಚೆ ಕರೆತರುವಂತ ಒಂದು ಸಂಗತಿ. ಆತನು ಎಷ್ಟೋ ಭಯದಿಂದ ಭಕ್ತಿಯಿಂದ ಆತನು ಎಷ್ಟೋ ಹುಷಾರಾಗಿ ನಾನು ಏನ್ ತಪ್ಪು ಮಾಡಿದ್ದೇನೆ, ನಾನು ಏನ್ ತಪ್ಪು ಮಾಡಿಲ್ಲ, ನಾನು ಎಲ್ಲೆಲ್ಲಿ ತಪ್ಪಿ ಹೋಗಿದ್ದೇನೆ, ಹೀಗೆ ಎಲ್ಲಾ ಆಲೋಚನೆಗಳನ್ನ ಮಾಡಿಕೊಂಡವನಾಗಿ ಎಚ್ಚರಿಕೆಯಿಂದ ಆತನು ಒಳಗಡೆ ಹೋಗುವಾಗ ಆ ರೊಟ್ಟಿಗಳನ್ನ ಇಡುವಾಗ ಆ ರೊಟ್ಟಿಗಳು ಸರಿಯಾಗಿರುವುದನ್ನ ದೇವರು ನೋಡುವಾಗ ಆಗ ಮಾತ್ರ ದೇವರಿಂದ ಅವನಿಗೆ ಆಶೀರ್ವಾದ ಅಥವಾ ದೇವರು ಅದರಲ್ಲಿ ಸಂತೋಷಿಸ್ತಾನೆ. ದೇವರು ಆತನ ಯಜ್ಞಗಳನ್ನ ಒಪ್ಪಿಕೊಳ್ತಾನೆ, ಆತನು ಮಾಡ್ತಿರುವಂತ ಕಾರ್ಯಗಳನ್ನ ಒಪ್ಪಿಕೊಳ್ತಾನೆ. ಅದೇ ರೀತಿಯಲ್ಲಿ ಹೊಸ ಒಡಂಬಡಿಕೆ ಯಾಜಕರು ಅಂತ ನಾವು ಎಷ್ಟೋ ಬಾರಿ ಸಾಮಾನ್ಯವಾಗಿ ನಾವು ದೇವರು ಕೊಟ್ಟಿರುವಂತ ಜವಾಬ್ದಾರಿಗಳನ್ನೇ ಆಗಲಿ ಅಥವಾ ದೇವರ ಸನ್ನಿಧಾನದಲ್ಲಿ ನಾವು ನಿಂತುಕೊಳ್ಳುವಾಗ ವಾರದ ಮೊದಲನೇ ದಿನದಲ್ಲಿ ಅಥವಾ ವಾರದ ಕೆಲ ಸಮಯಗಳಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಸಭೆಯಾಗಿ ಕೂಡಿಕೊಳ್ಳುವಾಗ ಎಷ್ಟೋ ಬಾರಿ ಈ ಸಿದ್ಧತೆಗಳು ನಮ್ಮಲ್ಲಿ ಇರೋದಿಲ್ಲ. ಇಸ್ರಾಯೇಲರು ಎದ್ದು ಮನ್ನವನ್ನು ತಿಂದಿದ್ದಲ್ವ, ಅದೇ ರೀತಿ ನಾವು ಎದ್ದು ಸುಮ್ನೆ ಬರ್ತೇವೆ, ನಮ್ಮಲ್ಲಿ ಸಿದ್ಧತೆ ಇರೋದಿಲ್ಲ. ಆದ್ರೆ ಯಾಜಕನಿಗೆ ಇರುವಂತಹ ಮುಖ್ಯ ಕರೆ, ನೀನು ಯಾಜಕನಾಗಿ ಕರೆಯಲ್ಪಟ್ಟಿರುವುದಾದ್ರೆ, ಯಾಜಕ ಸೇವೆಯ ಜವಾಬ್ದಾರಿ ನಿನಗೆ ಸಿಕ್ಕಿರುವುದಾದ್ರೆ ನಾವುಗಳು ಮಾಡ್ಬೇಕಾಗಿರುವುದು ಸಿದ್ಧರಾಗ್ಬೇಕು. ಆ ಸಿದ್ಧತೆ ಭಾನುವಾರ ಬೆಳಗ್ಗೆ ಆಗುವಂತದ್ದಲ್ಲ. ಅದು ಹಿಂದಿನ ವಾರ ನಾನು ದೇವಾಲಯವನ್ನು ಬಿಟ್ಟು ಆಚೆ ಬರ್ತಿದ್ದೇನೆ ಎನ್ನುವಾಗ ಆ ಕ್ಷಣದಿಂದ ನಾನು ಮುಂದಿನ ವಾರಕ್ಕೆ ನಾನು ಸಿದ್ಧನಾಗ್ತಾ ಬರ್ಬೇಕು. ನನ್ನ ಜೀವಿತ ಹೇಗೆ ನಾನು ಸರಿಪಡಿಸಿಕೊಳ್ಳಲಿ, ನನ್ನ ಜೀವಿತವನ್ನು ಎಷ್ಟು ಮಟ್ಟಿಗೆ ನಾನು ತಿದ್ದಿಕೊಳ್ಳಬೇಕು, ಈ ವಾರದಲ್ಲಿ ನಾನು ಹೊಸ ಕಾರ್ಯವನ್ನು ಏನು ಮಾಡ್ಬೇಕು, ದೇವರಿಗೆ ಮೆಚ್ಚಿಸುವಂತ ಸಂಗತಿಗಳೇನಿದೆ, ನನ್ನ ಜೀವಿತದಲ್ಲಿ ತೆಗೆದು ಹಾಕಬೇಕಾದ ಸಂಗತಿಗಳೇನಿದೆ, ಹೀಗೆ ಅನೇಕ ಪರಿಶ್ರಮವನ್ನು ನಾವು ಪಡ್ಬೇಕು. ಯಾವುದು ಸಹ ಫ್ರೀಯಾಗಿ
ಅಥವಾ ರಿಸ್ಕ್ ಇಲ್ದಲೆ ಬರೋದಿಲ್ಲ ಯಾಜಕನ ಜೀವಿತದಲ್ಲಿ. ಯಾಜಕ ಯಾವಾಗ್ಲೂ ಕೆಲಸ ಮಾಡ್ತಾನೆ ಇದ್ದಾನೆ, ಅಥವಾ ಯಜ್ಞಗಳನ್ನ ಸಲ್ಲಿಸ್ಬೇಕು, ಅಥವಾ ಆತನು ಆ ಆ, ದೀಪವನ್ನು ಸರಿಪಡಿಸ್ಬೇಕು, ಧೂಪವನ್ನು ಹಾಕ್ಬೇಕು, ಅಥವಾ ರೊಟ್ಟಿಯನ್ನು ತೆಗೆದುಕೊಂಡು ಹೋಗ್ಬೇಕು, ಒಂದಲ್ಲ ಒಂದು ಕೆಲಸ ಆತನಿಗೆ ಇದ್ದೇ ಇದೆ. ಯಾವಾಗ್ಲೂ ಸಹ ಆತನು ಫ್ರೀ ಇಲ್ಲ, ಬಿಡುವಿಲ್ಲ. ಹೊಸ ಒಡಂಬಡಿಕೆ ಯಾಜಕ ಅಂತ ನಮಗೂ ಸಹ ಯಾವ ನಾವು ಎಷ್ಟೋ ಬಾರಿ ಸಮಯನ ವ್ಯರ್ಥವಾಗಿ ಕಳೆಯುತ್ತೇವೆ, ಸಮಯವನ್ನ ಎಷ್ಟೋ ಬಾರಿ ವ್ಯರ್ಥವಾಗಿ ಕಳೆಯುತ್ತೇವೆ, ಲೆಕ್ಕಕ್ಕೆ ತೆಗೆದುಕೊಳ್ಳೋದಿಲ್ಲ ನಾವು. ಆದ್ರೆ ದೇವರ ಒಂದು ಎಚ್ಚರಿಕೆ, ನೀನು ಯಾಜಕನಾಗಿ, ನಾನು ಯಾಜಕನಾಗಿ ಕರೆಯಲ್ಪಟ್ಟಿದ್ದೇನೆ ಎಂಬುದಾಗಿ ಹೇಳುವಾಗ ನಾನು ಸಿದ್ಧನಾಗಬೇಕು. ಪ್ರತಿ ಸಮಯ, ಪ್ರತಿ ಗಳಿಗೆ, ಪ್ರತಿ ನಿಮಿಷ ನಾನು ಸಿದ್ಧನಾಗಬೇಕು. ಸಿದ್ಧತೆಯೊಡನೆ ನಾನು ದೇವರ ಬಳಿಗೆ ಬರಬೇಕು. ಆ ಸಿದ್ಧತೆ ಫ್ರೀಯಾಗಿ ಸಿಗೋದಿಲ್ಲ. ಅನೇಕ ಕಸರತ್ತನ್ನ ನಾನು ಮಾಡ್ಬೇಕಾಗಿದೆ. ನನ್ನ ಮನಸ್ಸು ಎಷ್ಟೋ ಬಾರಿ ದೇವರ ಸನ್ನಿಧಾನದಲ್ಲಿ ಇರೋದಿಲ್ಲ. ನಾನು ದೈಹಿಕವಾಗಿ ದೇವರ ಸನ್ನಿಧಾನದಲ್ಲಿ ಕುಳಿತಿದ್ದಾಗಿ ಸಹ ನನ್ನ ಮನಸ್ಸು ಎಷ್ಟೋ ಬಾರಿ ಅಲ್ಲಿ ಇರೋದಿಲ್ಲ. ಅಥವಾ ಆ ನಾನು 2 ಗಂಟೆ ಈ ದಿನಗಳಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಕೂರೋದು ಕಷ್ಟ. ನಮ್ಮ ಮನಸ್ಸು ಬೇರೆ ಕಡೆ ಹೋಗುತ್ತೆ, ನಮ್ಮ ಮನಸ್ಸು ಬೇರೆ ಸಂಗತಿಗಳನ್ನ ಆಲೋಚನೆ ಮಾಡುತ್ತೆ, ನಮ್ಮ ಮನಸ್ಸು ಅನೇಕ ರೀತಿಯಲ್ಲಿ ಗೊಂದಲಕ್ಕೆ ಒಳಗಾಗುತ್ತೆ. ಅದು ಹೇಗೆ ಅದನ್ನು ಸರಿಪಡಿಸುವುದು ಎಂಬುದಾಗಿ ನಾವು ನೋಡುವಾಗ ಸಿದ್ಧತೆ, ವಾರ ಪೂರ್ತಿ ದೇವರನ್ನ ಕೇಳಿಕೊಳ್ಳುವುದು, ನಾನು ದೈಹಿಕವಾಗಿ ಸಿದ್ಧನಾಗುವುದು, ನಾನು ದೇವರಿಗೆ ಸಮಯವನ್ನು ಕೊಡುವುದು, ವೈಯಕ್ತಿಕ ಪ್ರಾರ್ಥನೆ, ವೈಯಕ್ತಿಕ ಧ್ಯಾನ, ವೈಯಕ್ತಿಕ, ಆಗ ಮಾತ್ರ ನಾನು ಕಾನ್ಸಂಟ್ರೇಟ್ ಮಾಡಕ್ಕೆ ಸಾಧ್ಯ. ಇಲ್ಲದೆ ಹೋದ್ರೆ ಖಂಡಿತವಾಗಿ ಭಾನುವಾರ ಮಾತ್ರ ನಾನು ಇದೆಲ್ಲ ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಖಂಡಿತವಾಗಿ ಅದಾಗುದಿಲ್ಲ. ಸೊ ಯಾಜಕ ಸೇವೆಗೆ ಕರೆಯಲ್ಪಟ್ಟಿರುವಂತಹ ಯಾಜಕನೇ ನನಗೂ ನಿನಗೂ ಇರುವಂತಹ ಜವಾಬ್ದಾರಿ, ದೇವರಿಗಾಗಿ ಶ್ರಮ ಪಡ್ಬೇಕು, ದೇವರಿಗಾಗಿ ಕೆಲಸ ಮಾಡ್ಬೇಕು, ದೇವರ ಕೆಲಸವನ್ನು ಮಾಡಲು ಯಾವಾಗಲೂ ಸಿದ್ಧನಾಗಿರ್ಬೇಕು. ಮತ್ತು ಈ ರೀತಿ ಕೊಡಲ್ಪಟ್ಟ ಸಿದ್ಧಪಡಿಸಿದಂತಹ ರೊಟ್ಟಿಯನ್ನ ಆತನು ಒಳಗಡೆ ತೆಗೆದುಕೊಂಡು ಹೋಗಿ, ಆತನು ಆ ಹಳೆ ರೊಟ್ಟಿಯನ್ನ ಬದಲಾಯಿಸಿ, ಆತನು ಆ ಹಳೆ ರೊಟ್ಟಿಯನ್ನ ಆತನು ತೆಗೆದಿಟ್ಟು ಹೊಸ ರೊಟ್ಟಿಯನ್ನ ಮೇಜಿನ ಮೇಲೆ ಇಟ್ಟು, ಹಳೆ ರೊಟ್ಟಿಯನ್ನ ಆತನು ಯಾಜಕರಾಗಿ ಅದನ್ನ ಸೇವಿಸ್ಬೇಕು. ಈ ಈ ರೊಟ್ಟಿ 1 ವಾರ ಹಳೇದಾಗಿದೆ ಈಗಾಗ್ಲೇ, ಅದ್ರ ಮೇಲೆ ಧೂಪ ದ್ರವ್ಯ ಇದೆ, ಅದನ್ನು ನಾವು ಮುಂದೆ ನೋಡುವಂತವ್ರಾಗಿರೋಣ. ಈ ರೊಟ್ಟಿಯನ್ನ ಅವರು ಸೇವಿಸುವಾಗ ಅದು ರುಚಿಯಾಗಿರೋದಿಲ್ಲ, ಅದರಲ್ಲಿ ಯಾವುದೇ ಅಂಶ ಇಲ್ಲ. ಯಾಕಂದ್ರೆ ಅದು ಹುಳಿಲ್ಲದ ರೊಟ್ಟಿ, ಅದು ಸುಟ್ಟದ್ದಾಗಿದೆ, ಮತ್ತು ಅದು ಫ್ರೆಶ್ ಆಗಿಲ್ಲ, 1 ವಾರ ಹಳೇದಾಗಿದೆ. ಈ ರೊಟ್ಟಿಗಳನ್ನ 2.5 ಕೆಜಿ ದಪ್ಪ ಇರುವಂತಹ ಒಂದು ರೊಟ್ಟಿ, 6 ಇಂಚ್ 6 ಇಂಚ್ ಡಯಾಮೀಟರ್ ಇರುವಂತಹ ಒಂದು ರೊಟ್ಟಿ, ಅದನ್ನ ನಾವು ತಿನ್ಬೇಕಾದ್ರೆ ಇಷ್ಟು ದಪ್ಪ ಇರುವಂತಹ ಒಂದು ರೊಟ್ಟಿಯನ್ನು ಹೇಗೆ ತಿನ್ಬೇಕು, ಯಾವ ರೀತಿಯಲ್ಲಿ ತಿನ್ಬೇಕು? ಮತ್ತು ಅದು ಆತನ ಆಹಾರವಲ್ಲ, ಆತನಿಗೆ ಆಹಾರವಾಗಿ ಕೊಡಲ್ಪಟ್ಟಿರುವಂತದ್ದು ಯಜ್ಞಗಳಿಂದ ಬರುವಂತಹ ಯಜ್ಞ ಶೇಷವನ್ನ, ಮತ್ತು ಅದರ ಜೊತೆಗೆ ಮಾಂಸ ಆಹಾರ ಕೂಡ ಆತನಿಗಿದೆ. ಆದ್ರೆ ಈ ರೊಟ್ಟಿ ಆತನಿಗೆ ಆತನ ಆಹಾರವಾಗಿ ಕೊಡ್ತಿಲ್ಲ, ಆದ್ರೆ ಆತನು ಇದನ್ನ ಸೇವಿಸ್ಬೇಕೆಂಬುದಾಗಿ ದೇವರು ಹೇಳ್ತಾನೆ. ಮತ್ತು ಆತನು ಇದನ್ನು ಒಳಗಡೆ ಸೇವಿಸುವಾಗ ಇದು ಮಹಾಪರಿಶುದ್ಧವಾಗಿ ಅದು ಮಾರ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಈ ರೊಟ್ಟಿ ಆ ಪರಿಶುದ್ಧ ಸ್ಥಳದಲ್ಲಿದೆ. ಪರಿಶುದ್ಧ ಸ್ಥಳದಲ್ಲಿ ಯಾಜಕನಿಗೆ ಕೆಲಸಗಳನ್ನ ಮಾಡ್ತಿದ್ದಾನೆ. ಈ ಕೆಲಸಗಳನ್ನ ಮಾಡ್ತಾ ಬರುವಾಗ ನಾವು ನೋಡ್ತೇವೆ ಅದು ಮಹಾಪರಿಶುದ್ಧವಾಗ್ತದೆ ಎಂಬುದಾಗಿ. ನೋಡ್ರಿ, ಮಹಾಪರಿಶುದ್ಧ ಸ್ಥಾನ ಒಳಗಡೆ ಇದೆ, ಇನ್ನೂ ಸಹ ಒಳಗಡೆ ಇದೆ, ಅದರಲ್ಲಿ ತೆರೆ ಇದೆ. ಆ ತೆರೆಯನ್ನು ದಾಟ್ಕೊಂಡು ಮಹಾಯಾಜಕನು ಮಾತ್ರ ವರ್ಷಕ್ಕೆ ಒಮ್ಮೆ ಹೋಗ್ಬೇಕು. ಎಲ್ಲಾ ಯಾಜಕರು ಅಲ್ಲಿ ಹೋಗುವಂತಿಲ್ಲ, ಮಹಾಯಾಜಕ ಮಾತ್ರ ಹೋಗ್ಬೇಕು ಅಲ್ಲಿ. ಆದ್ರೆ ದೇವರು ಹೇಳುತ್ತಿರುವಂತಹ ಸಂಗತಿ, ಯಾಜಕ ಪ್ರತಿ ಸಬ್ಬತ್ ದಿನದಲ್ಲಿ ಈ ರೊಟ್ಟಿಯನ್ನ ಯಾಜಕರು ತಿನ್ನುವಾಗ, ಅವರು ತಿನ್ನುವಂತ ಕಾರ್ಯ ಅದು ಮಹಾಪರಿಶುದ್ಧವಾದದ್ದಾಗಿದೆ ಎಂಬುದಾಗಿ. ದೇವರ ಕಾರ್ಯಗಳನ್ನ ದೇವರು ಹೇಳಿದಂತಹ ರೀತಿಯಲ್ಲಿ ದೇವರ ಚಿತ್ತಕ್ಕನುಗುಣವಾಗಿ ನಾವು ಮಾಡುವಾಗ ನಾವು ನೋಡ್ತೇವೆ, ಅದರಲ್ಲಿ ದೇವರು ಸಂತೋಷ ಪಡ್ತಾನೆ, ಅದು ಮಹಾಪರಿಶುದ್ಧವಾಗಿ ಅದು ದೇವರ ದೃಷ್ಟಿಯಲ್ಲಿ ಅದು ಎಣಿಸಲ್ಪಡ್ತದೆ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಸೊ ಯಾಜಕ ಸೇವೆಗೆ ಕರೆಯಲ್ಪಟ್ಟಿರುವಂತ ದೇವಜನರೇ, ಯಾಜಕರೇ, ದೇವರ ಕಾರ್ಯಗಳನ್ನ ಮಾಡುವಲ್ಲಿ ನಮಗೆ ಸಂತೋಷ ಇದೆಯಾ? ದೇವರ ಕಾರ್ಯಗಳನ್ನ ನಾವು ಮಾಡುವಾಗ ಅದರಲ್ಲಿ ನಾವು ಆನಂದಿಸ್ತೇವ? ನಾವು ಮಾಡುವಂತ ಕಾರ್ಯಗಳು ಚಿಕ್ಕದೇ ಆಗಿರ್ಲಿ, ನಾವು ಮಾಡುವಂತ ಕಾರ್ಯಗಳು ದೊಡ್ಡದೇ ಆಗಿರ್ಲಿ, ಆದ್ರೆ ನಾವು ದೇವರ ಚಿತ್ತಕ್ಕೆ ಅನುಗುಣವಾಗಿ ಮಾಡುವಾಗ, ದೇವರ ಚಿತ್ತವನ್ನು ನೆರವೇರಿಸಲು ಸಂತೋಷ ಪಟ್ಟು ಅದನ್ನು ಮಾಡುವಾಗ, ಅನೇಕ ಬಾರಿ ಕಷ್ಟವಾಗಿದ್ದಾಗ್ಯೂ ಸಹ ಅದನ್ನು ನಾವು ಸಹಿಸಿಕೊಂಡು ಮಾಡುವಾಗ ಅದರಲ್ಲಿ ದೇವರು ಸಂತೋಷ ಪಡ್ತಾರೆ. ಮತ್ತು ಈ ಸಂಗತಿಗಳ ಮುಖಾಂತರವಾಗಿ ದೇವರಿಗಾಗಿ ನಾವು ಮಾಡ್ತಿರುವಂತ ಒಂದು ಕಾರ್ಯ ಪರಿಶುದ್ಧವಾಗಿ ಅದು ಆತನ ಮಹಿಮೆಗಾಗಿ ಅದು ರೂಪುಗೊಳ್ಳುವಂತದ್ದಾಗಿರ್ತದೆ. ಆದ್ರಿಂದ ನಮ್ಮ ಜೀವಿತ, ನಮ್ಮ ಯಾಜಕ ಸೇವೆ, ನಮ್ಮ ಕಾರ್ಯಗಳು ಯಾವ ರೀತಿಯಲ್ಲಿದೆ ಎಂಬುದಾಗಿ ನಾವು ನೋಡಿಕೊಳ್ಳುವಂತವರಾಗಿರೋಣ. ಮತ್ತು ಈ ಸಂಗತಿಗಳನ್ನ ಆಚೆ ನಿಂತ್ಕೊಂಡು ಒಬ್ಬ ಇಸ್ರಾಯೇಲಿಯ ವ್ಯಕ್ತಿ ಗಮನಿಸ್ತಿದ್ದಾನೆ, ಆತನು ಯಾಜಕನಲ್ಲ, ಲೇವಿ ಕುಲಕ್ಕೆ ಸೇರಿದವನಲ್ಲ, ಒಳಗೆ ಬರುವಂತಹ ಯೋಗ್ಯತೆ ಆತನಿಗೆ ಕೊಡಲ್ಪಟ್ಟಿಲ್ಲ, ಅರ್ಹತೆ ಆತನಿಗೆ ಕೊಡಲ್ಪಟ್ಟಿಲ್ಲ. ಆತನು
ಇದನ್ನ ನೋಡುವಾಗ ಏನಾಗ್ತದೆ ನಂಗೆ ಗೊತ್ತಿಲ್ಲ, ಒಳಗಡೆ ಏನಾಗ್ತದೆ ನಂಗೆ ಗೊತ್ತಿಲ್ಲ. ಆದ್ರೆ ನಂಗೆ ದೇವರು ಪ್ರತಿನಿತ್ಯ ಆಹಾರವನ್ನು ಕೊಡ್ತಿದ್ದಾನೆ. ದೇವರು ನನಗೆ ಪ್ರತಿನಿತ್ಯ ಮನ್ನವನ್ನು ಕೊಡ್ತಿದ್ದಾನೆ, ಪರಲೋಕದ ಆಹಾರವನ್ನು ಕೊಡ್ತಿದ್ದಾನೆ. ಆ ಆಹಾರವನ್ನು ತಿಂದು 40 ವರ್ಷ ನಾನು ಅರಣ್ಯದಲ್ಲಿ ಇರುವಾಗ್ಲೂ ಸಹ ನನಗೆ ಯಾವುದೇ ರೀತಿಯ ದೈಹಿಕ ನ್ಯೂನತೆ ಬರ್ಲಿಲ್ಲ. ನಾನು ಅದರಲ್ಲೇ ಸಂತೋಷದಿಂದ ಇದ್ದೇನೆ. ನಾನು ಯಾವುದೇ ಶ್ರಮ ಪಡೋದು ಬೇಡ ಎಂಬುದಾಗಿ ಆತನು ಸಂತೋಷದಿಂದ ಇರಬಹುದು. ಆತನು ರುಚಿಯಾದಂತಹ ರೊಟ್ಟಿಯನ್ನು ತಿಂತಾ ಇರಬಹುದು. ಆತನು ಪ್ರತಿನಿತ್ಯ ಬಿಸಿ ಬಿಸಿಯಾಗಿ ಆತನ ಆಹಾರವನ್ನು ತಿಂತಾ ಇರಬಹುದು. ಆದ್ರೆ ಯಾಜಕನು ಈ ಸಪ್ಪೆಯಾದಂತಹ ಆಹಾರವನ್ನು ತಿನ್ನುವಾಗಲೂ, ಡ್ರೈ ಆಗಿರುವಂತಹ ಈ ರೊಟ್ಟಿಯನ್ನು ತಿನ್ನುವಾಗ್ಲೂ ಸಹ ಅದರಲ್ಲಿ ಸಿಕ್ಕುವಂತ ಸಂತೋಷ ಈ ಸಾಮಾನ್ಯ ಇಸ್ರಾಯೇಲಿನಿಗೆ ಸಿಗೋದಿಲ್ಲ. ನಾವು ಗುಡಾರದ ಆಚೆ ಸಹ ದೇವರು ಒದಗಿಸಿ ಕೊಡ್ತಿದ್ದಾನೆ, ಗುಡಾರದ ಒಳಗಡೆ ದೇವರ ಆಹ್ವಾನವನ್ನು ಕೊಡ್ತಿದ್ದಾನೆ. ಇದನ್ನು ನೀನು ತಿನ್ನು ಎಂಬುದಾಗಿ ದೇವರು ತಾನೇ ಕರೆಯುತ್ತಿದ್ದಾನೆ. ಹೊಸ ಒಡಂಬಡಿಕೆಯ ಸಭೆಗೂ ಸಹ ಇರುವಂತ ಆಹ್ವಾನ ಯೇಸು ಸ್ವಾಮಿ ಹೇಳುವಂತದ್ದು ಪ್ರಕಟಣೆ 3:20ರಲ್ಲಿ, ನನ್ನೊಡನೆ ನೀನು ಯಾವಾಗ ಸಮಾಧಾನವಾಗ್ತೀಯಾ, ನನ್ನೊಡನೆ ನೀನು ಯಾವಾಗ ನನ್ನ ಕರೆಗೆ ನೀನು ಯಾವಾಗ ಕಿವಿಗೊಡ್ತೀಯಾ, ಆಗ ನಾನು ನಿನ್ನೊಂದಿಗೆ ಬಂದು ಊಟ ಮಾಡ್ತೇನೆ ಎಂಬುದಾಗಿ. ಈ ಲೋಕದ ಯಾವುದೇ ಶ್ರೇಷ್ಠ ವ್ಯಕ್ತಿ, ಈ ಲೋಕದ ಯಾವುದೇ ಗಣ್ಯ ವ್ಯಕ್ತಿ ಎಷ್ಟೇ ರೀತಿಯ ಭೋಜನವನ್ನ ನಮಗೆ ಕೊಟ್ಟರೂ ಸಹ ಅದಕ್ಕಿಂತಲೂ ಉತ್ತಮವಾದಂತ ಒಂದು ಸಂತೋಷ ಕರ್ತನೊಂದಿಗಿನ ಅನ್ಯೋನ್ಯತೆಯಲ್ಲಿ. ಕರ್ತನೊಂದಿಗೆ ನಾನು ಆಹಾರವನ್ನು ಸೇವಿಸುವಾಗ ಅದರಲ್ಲಿ ನಾನು ಸಂತೋಷ ಪಡುವಾತನಾಗಿರ್ತೇನೆ. ಹಾಗಾದ್ರೆ ನಾನು ಯಾಜಕನಾಗಿ ಕೇವಲ ಆಚೆ ನಿಂತುಕೊಂಡು ನಾನು ಯಾಜಕನಾಗೋದಕ್ಕೆ ನನಗೆ ಇಷ್ಟ ಇಲ್ಲ. ನಾನು ಆಚೆ ನಿಂತುಕೊಂಡು ಇಸ್ರಾಯೇಲಿನ ಹಾಗೆ ಪ್ರತಿದಿನ ಮನ್ನವನ್ನು ತಿನ್ನಲು ಇಷ್ಟಪಡ್ತೇನೆ ಎಂಬುದಾಗಿ ಹೇಳ್ತೇನೆ ನಾನು. ಅಥವಾ ನಾನು ಗುಡಾರದ ಒಳಗಡೆ ಹೋಗುವಾಗ ಲೇವಿಯ ಒಂದು ರೀತಿಯಲ್ಲಿ ನಾನು ಕೇವಲ ಆ ಯಜ್ಞಗಳನ್ನ ಸಮರ್ಪಿಸುವನಾಗಿ, ಯಾಜಕರು ಹೇಳುವಂತ ಕಾರ್ಯಗಳನ್ನ ಮಾಡಿ ಯಾವುದೇ ಜವಾಬ್ದಾರಿನ ತಗೊಳಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ, ಅಥವಾ ಯಾವುದೇ ಕರ್ತವ್ಯಗಳನ್ನ ಹೊತ್ಕೊಳ್ಳೋದಕ್ಕೆ ನಂಗೆ ಇಂಟ್ರೆಸ್ಟ್ ಇಲ್ಲ. ಪ್ರತಿನಿತ್ಯ ಯಾರಲ್ಲಿ ಹೋಗ್ಬಿಟ್ಟು ಸೇವೆ ಮಾಡ್ತಾರೆ, ಪ್ರತಿನಿತ್ಯ ಯಾರಲ್ಲಿ ಹೋಗಿ ದೀಪ ಹಚ್ತಾರೆ ಎಂಬುದಾಗಿ ಹೇಳಿ ನಾನು ಕೇವಲ ಆಚೆ ನಿಂತ್ಕೊಂಡು ಮನ್ನನ್ನು ತಿನ್ಕೊಂಡಿರ್ತೇನೆ ಎಂಬುದಾಗಿ ಹೇಳೋದ್ರಲ್ಲಿ ಅದರಲ್ಲಿ ನಂಗೆ ಸಂತೋಷ ಇದೆಯಾ? ಅಥವಾ ಗುಡಾರದ ಒಳಗಡೆ ನಿಂತ್ಕೊಂಡು ನಂಗೆ ಶಿಫ್ಟ್ಸ್ ಇದೆ, ನಾನು ಅಕಸ್ಮಾತ್ ನಂಗೆ ಮಾಡಕ್ ಇಷ್ಟ ಇಲ್ಲ ಅಂದ್ರೆ ಬೇರೆ ಯಾರೋ ಮಾಡ್ತಾರೆ ಎಂಬುದಾಗಿ ಹೇಳುವಂತಹ ಮನಸ್ಥಿತಿ ನಮ್ಮದಾಗಿದೆಯಾ? ಅಥವಾ ದೇವಾಲಯದ ಒಳಗಡೆ ಹೋಗಿ ಯಾವಾಗಲೂ ಪ್ರತಿನಿತ್ಯ ಹಗಲಿರುಳು ವಾರಕ್ಕೊಮ್ಮೆ ಹಬ್ಬಗಳಲ್ಲಿ ನಾನು ಪ್ರತಿನಿತ್ಯ ದೇವರ ಸನ್ನಿಧಾನಕ್ಕೆ ಹೋಗಿ ಆತನೊಂದಿಗೆ ಸಂತೋಷಿಸುವಂತಹ, ಆನಂದಿಸುವಂತಹ ಒಂದು ಕರೆ ನನಗಿದೆ, ಅಥವಾ ಜವಾಬ್ದಾರಿ ನಾನು ಹೊತ್ತುಕೊಳ್ಳಲು ಸಿದ್ಧನಾಗಿದ್ದೇನೆ. ಇಸ್ರಾಯೇಲರು ಕೇವಲ ಆಚೆ ನಿಂತ್ಕೊಂಡು ಅವರು ಈ ಸಂಗತಿಗಳನ್ನ ನೋಡ್ತಿದ್ರು. ಇನ್ನೊಂದು ಕಡೆ ಅವರಿಗೆ ಮನ್ನಾ ಇದೆ, ಅದರಲ್ಲಿ ಅವರು ಸಂತೋಷಿಸ್ತಿದ್ರು. ಲೇವಿಯರು ಇಸ್ರಾಯೇಲರಿಗಿಂತಲೂ ನಾವು ಒಂದು ಹೆಜ್ಜೆ ಮುಂದೆ ಇದ್ದೇವೆ, ನಾನು ಲೇವಿಯನಾಗಿ ಯಾಜಕರಿಗೆ ನಾನು ಸಹಾಯ ಮಾಡ್ತಿದ್ದೇನೆ ಎಂಬುದಾಗಿ ಹೇಳಿಕೊಳ್ತಿದ್ರು. ಆದ್ರೆ ಯಾಜಕ ಮಾತ್ರ, ಅಂದ್ರೆ ಯಾರು ನನ್ನ ಮಕ್ಕಳು ಮಾತ್ರ, ಅವರು ಆಕ್ಚುಲ್ ಆಗಿ ಒಳಗಡೆ ಹೋಗಿ ದೇವರ ಸನ್ನಿಧಾನದಲ್ಲಿ ಆ ಒಂದು ವೈಭವವನ್ನು ನೋಡಿ ದೇವರ ಸನ್ನಿಧಾನದ ಅನ್ಯೋನ್ಯತೆಯಲ್ಲಿ ಸಂತೋಷ ಪಡ್ತಾ ಇದ್ರು. ಎಷ್ಟೋ ಬಾರಿ ನೆನೆಸಿಕೊಳ್ಳುವಂತ ಒಂದು ಆಲೋಚನೆ, ದಾವೀದ ಯಾವುದೇ ಒಂದು ಅರ್ಹತೆ ಆತನಿಗೆ ಇರ್ಲಿಲ್ಲ, ಯೋಗ್ಯತೆ ಆತನಿಗೆ ಇರ್ಲಿಲ್ಲ ಒಳಗಡೆ ಹೋಗಿ ಸಂತೋಷಿಸುವಂತಹ ಒಂದು ಸಂಗತಿ. ಆದ್ರೆ ಅಂತಹ ದಾವೀದನು ಹೇಳುವಂತ ಒಂದು ವಿಚಾರ, ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂಬುದಾಗಿ ಜನರು ನನ್ನ ಕರೆದಾಗ ಸಂತೋಷವಾಯಿತು. ದೇವರೇ ನಿನ್ನ ಆಲಯದಲ್ಲಿ ಕಳೆಯುವಂತಹ ಒಂದು ದಿನ ಬೇರೆ 1000 ದಿನಗಳಿಗಿಂತ ಶ್ರೇಷ್ಠವಾದದ್ದು ಎಂಬುದಾಗಿ. ಹಾಗಾದ್ರೆ ನಾನು ದೇವಾಲಯದ ಒಳಗಡೆ ಹೋಗಲು ನಾನು ಇಷ್ಟಪಡ್ತಿದ್ದೇನಾ? ದೇವಾಲಯದ ಆಚೆ ನಿಂತುಕೊಂಡು ಮನ್ನವನ್ನು ತಿನ್ನಲು ಇಷ್ಟಪಡ್ತಿದ್ದೇನೆ? ಅಥವಾ ಲೇವಿಯರ ಹಾಗೆ ಆ ಒಂದು ಯಜ್ಞಗಳನ್ನ ಸಮರ್ಪಿಸುವುದರಲ್ಲಿ ಸಹಾಯ ಮಾಡುವವನಾಗಿ, ನಂಗೆ ಬೇಕಾದಾಗ ರೆಸ್ಟ್ ತಗೊಂಡು ನಂಗೆ ಯಾವಾಗ ಮನಸ್ಸಿದ ಕೆಲಸ ಮಾಡ್ತೀನಿ ಅಂತ ಹೇಳೋದ್ರಲ್ಲಿ ನಾನು ಇರ್ತೇನಾ? ಅಥವಾ ಯಾಜಕನ ಹಾಗೆ, ಯಾರು ನನ್ನ ಮಕ್ಕಳ ಹಾಗೆ ಯಾಜಕ ಸೇವೆಯನ್ನು ಹೊಂದಿದವನಾಗಿ, ಯಾಜಕನ ಜವಾಬ್ದಾರಿಗಳನ್ನ ಮಾಡುವವನಾಗಿ, ಆ ಒಂದು ದೇವರು ನಿರ್ಧರಿಸಿದಂತಹ ನಿಬಂಧನೆಗಳನ್ನ ಕೈಕೊಂಡವನಾಗಿ ನಾನು ನಡೆಯಲು ಮುಂದಲ್ಲಿ ಆಸಕ್ತಿದಾಯಕನಾಗಿದ್ದೇನಾ? ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳುವಂತರಾಗಿರೋಣ. ಒಬ್ಬ ವಿಶ್ವಾಸಿ ಯಾಗಬೇಕೆಂಬುದಾಗಿ ದೇವರನ್ನು ಕರೆದಿರುವಾಗ, ವಿಶ್ವಾಸಿ ಜೀವಿತದಲ್ಲಿ ನಾವು ಸಂತೋಷ ಪಡೋದಾದ್ರೆ, ವಿಶ್ವಾಸಿ ಎಂಬುದಾಗಿ ಹೇಳುವಾಗ ದೇವರನ್ನ ಕಂಡುಕೊಂಡಿದ್ದೇನೆ, ಪ್ರತಿ ವಾರ ನಾನು ಭಾನುವಾರ ಸಭೆಗೆ ಬರ್ತೇನೆ, ಪ್ರತಿ ಕೂಟಗಳಲ್ಲಿ ನಾನು ಹಾಜರಾಗಿರ್ತೇನೆ ಎಂಬುದಾಗಿ ಹೇಳುವಾಗ, ಅಂತ ವಿಶ್ವಾಸಿಗಳಿಗೆ ಪೌಲನು ಹೇಳುವಂತ ಸಂಗತಿ, ನಿಮಗೆ ಎಷ್ಟೋ ನಾನು ಹೇಳಿ ನಂಗೆ ಸಾಕಾಗಿ ಹೋಯ್ತು, ಇಷ್ಟೊತ್ತು ಕಾಲ ನೋಡಿದ್ರೆ ನೀವು ಇಷ್ಟೊತ್ತಲ್ಲಿ ಬೋಧಕರಾಗಿರ್ಬೇಕಾಗಿತ್ತು, ಆದ್ರೆ ಇನ್ನೂ ಸಹ ಸತ್ಯವೇದದ ಮೂಲಭೂತ ಸಂಗತಿಗಳನ್ನ ತಿಳಿಸಿಕೊಡುವಲ್ಲಿ ನಿಮಗೆ ಇನ್ನೂ ಸಹ ಅದನ್ನು ತಿಳುಕೊಳ್ಳುವಂತ ಒಂದು ಗಟ್ಟಿತನ ಇಲ್ಲ, ನೀವು ಇನ್ನೂ ಹಾಲು ಕುಡಿಯುವವರು ಎಂಬುದಾಗಿ ಇಬ್ರೇ ಗ್ರಂಥಕರ್ತನ ಹೇಳ್ತಾ ಬರ್ತಾನೆ. ಪೌಲನ್ ಹೇಳುವ ಹಾಗೆ, ಎಷ್ಟೋ ಬಾರಿ ನಾನು ನಿಮ್ಗೆ ಇನ್ನೂ ಉತ್ತಮವಾದಂತಹ ಸಂಗತಿಗಳನ್ನ ತಿಳಿಸ್ಕೊಡ್ಬೇಕಂತ ಆಶೆ ಇತ್ತು, ಆದ್ರೆ ನಿಮ್ಮ ಸಂಗತಿಗಳನ್ನ ನೋಡುವಾಗ ನೀವು
ಮೂಲ ಬೋಧನೆಗಳನ್ನೇ ಅರ್ಥ ಮಾಡಿಕೊಳ್ಳುವ ಸ್ಥಿತಿಯಲ್ಲಿ ನೀವಿಲ್ಲ. ನಿಮಗೆ ಹೇಗೆ ನಾನು ಕಠಿಣವಾದಂತಹ ಅಥವಾ ಉತ್ತಮವಾದ ಉನ್ನತವಾದ ಬೋಧನೆಗಳನ್ನ ತಿಳಿಸಲೇ ಎಂಬುದಾಗಿ ಹೇಳುವಂತಹ ಸಂಗತಿ. ವಿಶ್ವಾಸಿಯಾಗಿ ನಾನು ಕೇವಲ ಆಚೆ ನಿಂತುಕೊಂಡು ನಾನು ಕ್ರೈಸ್ತನಾಗಿದ್ದೇನೆ ಅಷ್ಟೇ ಸಾಕು ಎಂಬುದಾಗಿ ನಾನು ಹೇಳಲು ಬಯಸ್ತಿದ್ದೇನೆ, ಅಥವಾ ಒಬ್ಬ ಶಿಷ್ಯನಾಗಿ ದೇವರ ಕರೆಗೆ ವಿಧೇಯನಾಗಿ ದೇವರು ಹೇಳಿದಂತ ಸಂಗತಿಗಳಲ್ಲಿ ನಾನು ಪ್ರತಿನಿತ್ಯ ಕಲಿಯುತ್ತಾ ಬೆಳೆಯುತ್ತಾ ನಾನು ಬರಲು ಇಷ್ಟಪಡ್ತೇನೆ, ಅಥವಾ ಅದು ಬೇಡ ನಾನು ಇನ್ನೂ ಮುಂದೆ ಹೋಗ್ಬಿಟ್ಟು ದೇವರ ಸನ್ನಿಧಾನದಲ್ಲಿ ಯಾಜಕನಾಗಿ ಯಾಜಕ ಸೇವೆಗೆ ಕರೆಯಲ್ಪಟ್ಟಿರುವಂತ ನಾನು ದೇವರಿಗೆ ಮೆಚ್ಚುವಂತಹ ಯಜ್ಞಗಳನ್ನ ಸಮರ್ಪಿಸ್ತೇನೆ, ಆತ್ಮಿಕ ಯಜ್ಞಗಳನ್ನ ಸಮರ್ಪಿಸ್ತೇನೆ, ಮತ್ತು ನಾನು ಆಚೆ ಬಂದು ಶಿಷ್ಯನ ಜವಾಬ್ದಾರಿ ಶಿಷ್ಯನ ಕರ್ತವ್ಯ ನಾನು ಮಾಡ್ತೇನೆ ಎಂಬುದಾಗಿ ಹೇಳುವಂತದ್ದು ಮನಸ್ಸು ನನ್ನಲ್ಲಿದೆಯಾ. ಈ ಲೋಕದಲ್ಲಿ ನಮಗೆ ಕಷ್ಟ ಇರ್ಬೋದು, ಅಥವಾ ಈ ಲೋಕದಲ್ಲಿ ನಾನು ಬಹಳ ಅನುಕೂಲನಾಗಿರ್ಬಹುದು, ಹಣ, ಆಹಾರ, ವಿದ್ಯಾಭ್ಯಾಸ ಮತ್ತು ಓಡಾಡಕ್ಕೆ ಎಲ್ಲಾ ಸಂಗತಿಗಳು, ನಂಗೆ ಉತ್ತಮವಾದಂತಹ ಮನೆ ಇದೆ, ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ, ನಂಗೆ ಅಷ್ಟೇ ಸಾಕು, ದೇವರು ನಂಗೆ ಬೇಡ, ಮುಂದೆ ನಂಗೆ ವಯಸ್ಸಾದಾಗ ನೋಡ್ಕೊಳ್ಳೋಣ ಅಂತ ಹೇಳ್ತಿದ್ದೀನ, ಅಥವಾ ಪ್ರತಿನಿತ್ಯ ದೇವರ ಅನ್ಯೋನ್ಯತೆಯನ್ನು ನಾನು ಬಯಸ್ತಿದ್ದೇನೆ, ಪ್ರತಿನಿತ್ಯ ದೇವರ ಒಂದು ಸಂಗತಿಗಳನ್ನ ನಾನು ಆಶೆ ಪಡ್ತಿದ್ದೇನ ಎಂಬುದಾಗಿ ನಮ್ಮನ್ನ ನಾವು ಆಲೋಚಿಸಿಕೊಳ್ಳುವಂತವರಾಗಿರೋಣ. ಅದು ಮಾತ್ರವಲ್ಲ, ಈ 12 ರೊಟ್ಟಿಗಳು ನಮಗೆ ಇನ್ನೇನು ಸಂಗತಿಗಳನ್ನ ತಿಳಿಸ್ತವೆ. ಈ 12 ರೊಟ್ಟಿಗಳ ವಿಚಾರವಾಗಿ ನಾವು ನೋಡ್ತಾ ಬರುವಾಗ, ಈ 12 ರೊಟ್ಟಿಗಳು ಇಸ್ರಾಯೇಲರ 12 ಕುಲಗಳನ್ನ ನಾವು ಗುರುತಿಸಿದವೆ ಎಂಬುದಾಗಿ ನಾವು ನೋಡ್ತೇವೆ. ಪ್ರತಿಯೊಂದು ಕುಲವನ್ನ ದೇವರ ಮುಂದೆ ಪ್ರತಿನಿಧಿಸಬೇಕೆಂಬುದಾಗಿ ಆ 12 ರೊಟ್ಟಿಗಳನ್ನ ದೇವರಲ್ಲಿ ಇಡಬೇಕೆಂಬುದಾಗಿ ಹೇಳಿದ್ರು. ಅದೇ ಹೊಸ ಒಡಂಬಡಿಕೆ ಯಾಜಕರಂತ ನಮಗೆ 12 ರೊಟ್ಟಿಗಳು ಏನನ್ನ ಪ್ರತಿನಿಧಿಸುತ್ತದೆ, ಅಥವಾ 12 ರೊಟ್ಟಿಗಳು ನಮಗೆ ಹೊಸ ಒಡಂಬಡಿಕೆಯ ಯಾಜಕರಂತ ನಮಗೆ ಯಾವ ರೀತಿಯಲ್ಲಿ ಅದು ಪ್ರತಿನಿಧಿಸ್ತದೆ. ನಾವು ಇಸ್ರಾಯೇಲರ 12 ಕುಲಕ್ಕೆ ಸೇರಿಲ್ಲ, ಅಥವಾ ನಾವು ಕೇವಲ 12 ವಿವಿಧ ಜನಾಂಗಗಳಿಂದ ಜಾತಿಗಳಿಂದ ಬಂದಿಲ್ಲ. ಹಾಗಾದ್ರೆ ಈ 12 ರೊಟ್ಟಿಗಳು ನಮಗೆ ಏನನ್ನ ಅದು ತಿಳಿಯಪಡಿಸ್ತದೆ ಎಂಬುದಾಗಿ ನಾವು ಆಲೋಚನೆ ಮಾಡೋದಾದ್ರೆ, ನಾವು ಅದಕ್ಕೆ ಒಂದು ಎಕ್ಸಾಂಪಲ್ ನ ಯೋಹಾನನ ಸುವಾರ್ತೆಯಲ್ಲಿ ತೆಗೆದುಕೊಳ್ಬಹುದು. ಯೋಹಾನನ ಸುವಾರ್ತೆ 6ನೇ ಅಧ್ಯಾಯದ 12ನೇ ವಚನ. ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ, ಇದರಲ್ಲಿ ಯಾವುದೂ ವ್ಯರ್ಥವಾಗಬಾರದು ಎಂದು ಹೇಳಿದನು. ಹಾಗೆ ಮತ್ತಾಯ 15ನೇ ಅಧ್ಯಾಯದ 37ನೇ ವಚನ. ಎಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹೆಡಿಗೆ ತುಂಬಿದವು. ಊಟ ಮಾಡಿದವರು ಹೆಂಗಸರು ಮಕ್ಕಳು ಅಲ್ಲದೆ ಗಂಡಸರೇ 4,000 ಮಂದಿ. ಇಲ್ಲಿ ನಾವು ನೋಡುವಂತ ಸಂಗತಿ 2 ವಿಚಾರಗಳು. ಕ್ರಿಸ್ತನು 2 ಬಾರಿ ಇಸ್ರಾಯೇಲರಿಗೆ ಆಹಾರವನ್ನ ಉಣಬಡಿಸ್ತಾನೆ, ಅಥವಾ ರೊಟ್ಟಿಯನ್ನ ಉಣಬಡಿಸ್ತಾನೆ, ಮತ್ತು ಆತನು ಆ ರೀತಿ ಆಹಾರವನ್ನು ಕೊಡುವಾಗ ನಾವು ನೋಡ್ತೇವೆ, ಒಂದು ಬಾರಿ 5,000 ಗಂಡಸರಿಗೆ, ಇನ್ನೊಂದು ಸಲ 7,000 ಗಂಡಸರಿಗೆ ಆತನು, ಅಥವಾ ಅವರಿಗಿಂತಲೂ ಹೆಚ್ಚಿನ ಜನರಿಗೆ ಆತನು ಆಹಾರವನ್ನು ಉಣಬಡಿಸ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ರೆ ಯೋಹಾನನು ಬರೆಯುವಂತಹ ಸಂಗತಿ 12ನೇ ವಚನದಲ್ಲಿ, ಅವರಿಗೆ ತೃಪ್ತಿಯಾದ ಮೇಲೆ ಯೇಸು ತನ್ನ ಶಿಷ್ಯರಿಗೆ ಮಿಕ್ಕ ತುಂಡುಗಳನ್ನು ಕೂಡಿಸಿರಿ, ಇದರಲ್ಲಿ ಯಾವುದೂ ವ್ಯರ್ಥವಾಗಬಾರದು ಎಂಬುದಾಗಿ. ಸೊ ದೇವರು ಹೇಳ್ತಿರುವಂತಹ ಸಂಗತಿ, ದೇವರು ಅತ್ಯದ್ಭುತವಾದಂತಹ ರೀತಿಯಲ್ಲಿ ಆಶ್ಚರ್ಯಕರವಾಗಿ ಅದನ್ನ ಆಹಾರವನ್ನು ಕೊಟ್ಟಿದ್ದಾನೆ ಇಸ್ರಾಯೇಲರಿಗೆ. ಈಗಾಗಲೇ ಅವರೆಲ್ಲರೂ ಹೊಟ್ಟೆ ತುಂಬಾ ತಿಂದು ಸಂತೃಪ್ತರಾಗಿದ್ದಾರೆ. ಕೇವಲ 5 ರೊಟ್ಟಿಗಳು 5,000ಕ್ಕಿಂತಲೂ ಹೆಚ್ಚಿನ ಜನ, ಅಲ್ಲಿ ಸುಮಾರು 20,000ಕ್ಕಿಂತಲೂ ಹೆಚ್ಚಿನ ಜನ ಇರಬಹುದು ಎಂಬುದಾಗಿ ಸತ್ಯದ ಪಂಡಿತರು ಹೇಳ್ತಾರೆ. ಈ ರೀತಿ 20,000ಕ್ಕಿಂತಲೂ ಹೆಚ್ಚಿನ ಜನರು ಕೇವಲ 5 ರೊಟ್ಟಿ ಮತ್ತು 2 ಮೀನನ್ನು ಅವರು ತಿಂದಿದ್ದಾರೆ. ಹೊಟ್ಟೆ ತುಂಬಿದೆ ಅವರಿಗೆ. ಹೊಟ್ಟೆ ತುಂಬಿ ಅವರು ಎದ್ದು ಹೋಗುವಾಗ, ಆಹಾರವನ್ನು ತಿಂದು ಸಂತೃಪ್ತರಾಗಿ ಎದ್ದು ಹೋಗುವಾಗ ನಾವು ನೋಡ್ತೇವೆ, ಯೇಸು ಸ್ವಾಮಿ ಶಿಷ್ಯರಿಗೆ ಹೇಳುವಂತ ಒಂದು ಮಾತು, ಉಳಿದಂತಹ ಎಲ್ಲಾ ತುಂಡುಗಳನ್ನ ನೀವು ಕೂಡಿಸಿರಿ, ಇದರಲ್ಲಿ ಯಾವುದು ವ್ಯರ್ಥವಾಗಬಾರದು ಎಂಬುದಾಗಿ. ಹಾಗಾದ್ರೆ ಈ ಆಲೋಚನೆಗಳು ಅಥವಾ ಈ ವಾಕ್ಯದಿಂದ ನಾವು ಯಾವ ಸಂಗತಿಗಳನ್ನ ಕಲ್ತ್ಕೊಳ್ಬಹುದು? ಹಾಗೆ ಅದೇ ನಾವು ಈಗ ತಾನೇ ಓದ್ತಾ ಬಂದ ಹಾಗೆ ಮತ್ತಾಯನ ಸುವಾರ್ತೆಯಲ್ಲಿ ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತಾ ಬಂದ್ವಿ. ಅಲ್ಲಿ 4,000 ಗಂಡಸರಿಗೆ ಆತನು ಆಹಾರವನ್ನು ಕೊಡ್ತಾನೆ, ಅಥವಾ ರೊಟ್ಟಿಯನ್ನು ಅವ್ರು ತಿಂತಾರೆ. ಅವರು ಸಹ ಊಟ ಮಾಡಿ 37ನೇ ವಚನದಲ್ಲಿ ತೃಪ್ತರಾಗಿ ಅವರು ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 7 ಹೆಡಿಗೆ ತುಂಬಿದವು ಎಂಬುದಾಗಿ. ಹಾಗಾದ್ರೆ ಈ 2 ಆಲೋಚನೆಗಳನ್ನು ನಾವು ಯೋಚನೆ ಮಾಡೋದಾದ್ರೆ, ಒಂದು ಕಡೆ ದೇವರು ಹೇಳ್ತಿದ್ದಾರೆ 12 ಪುಟ್ಟಿಗಳು ತುಂಬಿದೆ, 5,000 ಜನರು ಊಟ ಮಾಡುವಾಗ, 4,000 ಅಥವಾ 4,000 ಜನರು ಊಟ ಮಾಡುವಾಗ 7 ಪುಟ್ಟಿ ತುಂಬಿದೆ. ಮತ್ತು ಇಲ್ಲಿ ಯೇಸುಸ್ವಾಮಿ ಯೋಹಾನ ಸುವಾರ್ತೆಯಲ್ಲಿ ಯೋಹಾನನ್ನು ಬರೆಯುವಂತ ಒಂದು ಸಂಗತಿ, ಯೇಸುಸ್ವಾಮಿಯ ಮಾತು, ಮಿಕ್ಕ ತುಂಡುಗಳನ್ನು ಕೂಡಿಸಿರಿ, ಇಲ್ಲಿ ಯಾವುದು ವ್ಯರ್ಥವಾಗಬಾರದು ಎಂಬುದಾಗಿ. ದೇವರ ಒಂದು ಆಶೆ ಎಷ್ಟರ ಮಟ್ಟಿಗಿದೆ ಎಂಬುದಾಗಿ ನಾವು ಆಲೋಚನೆ ಮಾಡುವಾಗ,
ಆತನು ಆಹಾರವನ್ನು ಈಗಾಗಲೇ ಹೊಟ್ಟೆ ತುಂಬಾ ಕೊಟ್ಟಿದ್ದಾನೆ 20,000 ಜನರಿಗೆ. ಆದ್ರೆ ಅವರು ತಿಂದು ಸಂತೃಪ್ತರಾಗಿ ಉಳಿದ ತುಂಡುಗಳನ್ನ ನೀವು ಸ್ವಲ್ಪವೂ ಸಹ ವೇಸ್ಟ್ ಮಾಡಬಾರದು. ಅದ್ನೆಲ್ಲವನ್ನು ಸಹ ನೀವು ಅದನ್ನ ಆ ಕಲೆಕ್ಟ್ ಮಾಡಿ ಎಂಬುದಾಗಿ ಹೇಳುವಾಗ, ಆಗ ಅವರು ಒಂದು ಪೀಸನ್ನ ಬಿಡದೆ 12 ಎಲ್ಲಾ ತುಂಡುಗಳನ್ನ ಅವರು ಆದುಕೊಳ್ಳುವಾಗ ಅಥವಾ ಅವರು ಎತ್ತಿ ಅವರು ಸೇರಿಸುವಾಗ ಬುಟ್ಟಿಯಲ್ಲಿ 12 ಬುಟ್ಟಿಗಳಾದವು ಎಂಬುದಾಗಿ ನಾವು ನೋಡ್ತೇವೆ. ಮತ್ತೆ ಇದೇ 4,000 ಜನರಲ್ಲಿ ಸಹ ಅವರು ತೃಪ್ತರಾಗಿ ಅವರು ಇಲ್ಲಿ ಆ ಮಾತು ಬರಲಿಲ್ಲ. ಆದ್ರೂ ಸಹ ನಾವು ಯೇಸು ಸ್ವಾಮಿ ಹೇಳಿರುವಂತ ಒಂದು ಸಂಗತಿ, ಇಲ್ಲೂ ಸಹ ಒಂದೇ ಒಂದು ತುಂಡನ್ನ ಸಹ ನೀವು ವೇಸ್ಟ್ ಮಾಡ್ಬಿಡ್ರಿ, ಎಲ್ಲವನ್ನು ಸಹ ಕೂಡಿಸ್ರಿ ಎಂಬುದಾಗಿ ಹೇಳುವಾಗ 7 ಹೆಡಿಗೆ ತುಂಬಿತು ಎಂಬುದಾಗಿ ನಾವು ನೋಡ್ತೇವೆ. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ 7 ಎನ್ನುವಂಥದ್ದು ಸಂಪೂರ್ಣತೆಯ ಒಂದು ಸಂಗತಿ, ಸಂಪೂರ್ಣತೆಯ ಒಂದು ಆಲೋಚನೆ. ಹಾಗಾದ್ರೆ ನಾವು ಈ ವಾಕ್ಯಗಳನ್ನ ಹಿಡ್ಕೊಂಡು ಆಲೋಚನೆ ಮಾಡುವಾಗ, ದೇವರ ಒಂದು ಆಲೋಚನೆಯಲ್ಲಿ ದೇವರ ಸಂತೃಪ್ತಿಯಾಗಿ ಕೊಡುವಾಗಲೂ ಸಹ ಆತನು ಆ ಒಂದು ಜನರು ಬಿಟ್ಟು ಹೋದಂತಹ ರೊಟ್ಟಿಯ ತುಂಡುಗಳನ್ನ ಇಸ್ರಾಯೇಲ್ಯರು ಸಂಪೂರ್ಣವಾಗಿ ಸೇರಿಸಿದಾಗ ಮಾತ್ರವೇ ಅದು 12 ಬುಟ್ಟಿಗಳಾಯ್ತು ಅಥವಾ 7 ಹೆಡಿಗೆ ಆಯ್ತು ಎಂಬುದಾಗಿ. ಸೊ ದೇವರ ಸನ್ನಿಧಾನದಲ್ಲಿ ಕೂಡಿಕೊಂಡಿರುವಂತಹ ಯಾಜಕರಾದಂತಹ ನಾವು, ದೇವರ ಆಲಯದಲ್ಲಿ ದೇವರ ಮಕ್ಕಳಾಗಿ ಕೂಡಿಕೊಳ್ಳುವಂತಹ ಯಾಜಕರಾದಂತಹ ನಾವೆಲ್ಲರೂ ಒಬ್ಬನು ಬಿಡದ ಹಾಗೆ ಅಥವಾ ಒಬ್ಬನು ಆ ದೇವರ ಸನ್ನಿಧಾನಕ್ಕೆ ಸೇರಿಕೊಳ್ಳದ ಹಾಗೆ ಎಲ್ಲರೂ ಸಹ ಸೇರಿ ಬರುವಾಗ ಮಾತ್ರ ದೇವರು ಅದನ್ನು ಸಂಪೂರ್ಣವಾಗಿ ಎಣಿಸ್ತಾರೆ. ಅಥವಾ ಇನ್ನೊಂದು ರೀತಿಯಲ್ಲಿ ಆಲೋಚನೆ ಮಾಡುವಾಗ, ನನ್ನ ನನ್ನ ಒಂದು ಜೀವಿತ ಅಥವಾ ನನ್ನ ಒಂದು ಜೀವಿತದಲ್ಲಿ ದೇವರು ತಲಾಂತುಗಳನ್ನ ಕೊಟ್ಟಿದ್ದ, ಪ್ರತಿಯೊಬ್ಬ ವಿಶ್ವಾಸಿಯ ಜೀವಿತದಲ್ಲಿ ದೇವರು ತಲಾಂತುಗಳನ್ನ ಕೊಟ್ಟಿದ್ದಾನೆ. ಆ ತಲಾಂತುಗಳು ಕೆಲವರಿಗೆ ಅದನ್ನು ಶ್ರೇಷ್ಠವಾದಂತ ತಲಾಂತುಗಳು ಅಂದ್ರೆ ಜನರ ಮಧ್ಯದಲ್ಲಿ ತೋರಿಸಲ್ಪಡುವಂತ ತಲಾಂತುಗಳು. ಕೆಲವು ತಲಾಂತುಗಳನ್ನ ನಾವು ಮನುಷ್ಯರಾಗಿ ಇದು ಉನ್ನತವಾದಂತ ತಲಾಂತು ಮತ್ತು ಇದು ಚಿಕ್ಕದಾದಂತ ತಲಾಂತು ಅಥವಾ ಯಾರು ನೋಡಲಾಗದಂತ ತಲಾಂತು. ಅಕಸ್ಮಾತ್ ನನಗೆ ಸಭೆಯಲ್ಲಿ ಕಸ ಗುಡಿಸುವಂತ ಒಂದು ಜವಾಬ್ದಾರಿ ಅಥವಾ ಆ ಒಂದು ಕಾರ್ಯದಲ್ಲಿ ನನಗೆ ದೇವರು ತಲಾಂತನ್ನು ಕೊಟ್ಟಿದ್ದಾನೆ ಅಥವಾ ಆ ಒಂದು ಕೆಲಸನ ಮಾಡಲು ದೇವರು ನನ್ನ ಕರೆದಿದ್ದಾನೆ ಎಂಬುದಾಗಿ ಹೇಳುವಾಗ, ಎಲ್ಲರೂ ಸಭೆಯನ್ನು ಬಿಟ್ಟು ಆಚೆ ಹೋದ್ಮೇಲೆ ನಾನು ಕೆಲಸವನ್ನು ಮಾಡ್ತಿದ್ದೇನೆ. ನನಗೆ ಕೊಟ್ಟಿರುವಂತಹ ಕೆಲಸವನ್ನ ಯಾರು ಸಹ ನೋಡ್ತಿಲ್ಲ, ಗಮನಿಸ್ತಿಲ್ಲ, ಅದನ್ನ ಯಾರು ಸಹ ಹೊಗಳ್ತಿಲ್ಲ. ಆದ್ರೆ ದೇವರು ಹೇಳುವಂತ ಒಂದು ಸಂಗತಿ, ನೀನು ನಿನ್ನ ಕೆಲಸವನ್ನು ಮಾಡುವಾಗ ಮಾತ್ರ ಸಭೆಯಾಗಿ ಮಾಡುವಂತ ಎಲ್ಲಾ ಕಾರ್ಯಗಳದ್ದು ಸಂಪೂರ್ಣವಾಗ್ತವೆ. ಅಥವಾ ನಾನು ನನಗೆ ದೇವರು ಯಾವ ಕೆಲಸವನ್ನು ಕೊಟ್ಟಿದ್ದಾನೋ ಅದನ್ನು ನಾನು ಸಂಪೂರ್ಣವಾಗಿ ಮಾಡುವಾಗ ಮಾತ್ರ ಅದರಲ್ಲಿ ದೇವರು ಸಂತೋಷ ಪಡುವಾತನಾಗಿರ್ತಾನೆ ಅಥವಾ ಅದು ಸಂಪೂರ್ಣವಾಗುವಂತದ್ದಾಗಿರ್ತದೆ. ಎಷ್ಟೋ ಬಾರಿ ನಾವು ಕೇವಲ ಕೆಲವು ತಲಾಂತುಗಳನ್ನ ಮಾತ್ರ ಬಹಳ ಹೆಚ್ಚಾಗಿ ವೈಭವೀಕರಿಸ್ತೇವೆ, ಹೆಚ್ಚಾಗಿ ಅದನ್ನು ಕೊಂಡಾಡ್ತೇವೆ. ಆದ್ರೆ ದೇವರ ಒಂದು ಆಲೋಚನೆಯಲ್ಲಿ ಪವಿತ್ರಾತ್ಮನು ಯಾವ ರೀತಿಯಲ್ಲಿ ಒಬ್ಬೊಬ್ಬನಿಗೆ ತಕ್ಕ ವರಗಳನ್ನು, ಒಬ್ಬೊಬ್ಬನಿಗೆ ತಕ್ಕ ತಲಾಂತುಗಳನ್ನ ಆತನು ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಯಾವ ತಲಾಂತುಗಳು ಸಹ ಚಿಕ್ಕದಾಗ್ಲಿ ದೊಡ್ಡದು ಎಂಬುದಾಗಿ ದೇವರು ಆತನು ಆ ಮೇಲು ಕೀಳು ಮಾಡೋದಿಲ್ಲ. ದೇವರು ಒಂದು ತಲಾಂತನ್ನು ಒಬ್ಬನಿಗೆ ಕೊಟ್ಟಿದ್ದಾನೆ ಎಂಬುದಾಗಿ ಹೇಳುವಾಗ ಅದು ಆ ಅದು ಸಂಪೂರ್ಣವಾದದ್ದು. ಮತ್ತು ವಿಶ್ವಾಸಿಗಳಾಗಿ ನಾವು ಸಭೆಯಾಗಿ ನಾವೆಲ್ಲರೂ ಕೂಡಿಕೊಳ್ಳುವಾಗ ಮಾತ್ರವೇ ಇದು ಸಂಪೂರ್ಣತೆಯ ಒಂದು ಸೂಚನೆ. ಈ ಯಾವ ರೀತಿಯಲ್ಲಿ 12 ಹೆಡಿಗೆಗಳು ಅಥವಾ 12 ಬುಟ್ಟಿಗಳಲ್ಲಿ ಅವರು ಪ್ರತಿಯೊಂದೊಂದು ತುಂಡುಗಳನ್ನ ಸಹ ಅವರು ಆದುಕೊಂಡು ಅವರು ಜೋಡಿಸುವಾಗ ಮಾತ್ರ ಅದು 12 ಬುಟ್ಟಿ ತುಂಬಿತು. ಅಥವಾ 4,000 ಜನರ ಒಂದು ಎಕ್ಸಾಂಪಲ್ ನೋಡುವಾಗ 4,000 ಜನರು ಊಟ ಮಾಡಿ ಬಿಟ್ಟಂತಹ ಎಲ್ಲಾ ತುಂಡುಗಳನ್ನ ಅವರು ಒಂದನ್ನು ಬಿಡದೆ ಅವರು ಆದುಕೊಳ್ಳುವಾಗ ಮಾತ್ರ 7 ಹೆಡಿಗೆ ತುಂಬಿತು ಎಂಬುದಾಗಿ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ವಿಶ್ವಾಸಿಯಾದಂತ ನಾನು ಲೌಕಿಕವಾಗಿ ಬಡವನಾಗಿರಬಹುದು, ವಿದ್ಯಾಭ್ಯಾಸ ಇಲ್ಲದೆ ಇರಬಹುದು, ಅಥವಾ ನನಗೆ ಕೊಟ್ಟಿರುವಂತ ತಲಾಂತು ಬಹಳ ಲೆಕ್ಕಕ್ಕೆ ಬಾರದಂತ ಈ ಲೋಕದಲ್ಲಿ ಯಾರು ಸಹ ಎಣಿಸಲು ಯಾರು ಸಹ ನನ್ನನ್ನ ಹೊಗಳ್ತಿಲ್ಲ, ನನ್ನ ಕೆಲಸವನ್ನು ಹೊಗಳ್ತಿಲ್ಲ, ನನ್ನ ಒಂದು ಜವಾಬ್ದಾರಿಯನ್ನು ನಾನು ನನ್ನ ಜವಾಬ್ದಾರಿಯನ್ನು ಮಾಡುವಾಗ ಅದ್ರಲ್ಲಿ ಯಾರು ಸಹ ನನ್ನ ಹೊಗಳ್ತಿಲ್ಲ. ಆದ್ರೆ ಕೆಲವರು ತಮಗೆ ಕೊಟ್ಟಂತ ತಲಾಂತುಗಳನ್ನ ಅವರು ದೇವರ ಮಹಿಮೆಗಾಗಿ ಉಪಯೋಗಿಸುವಾಗ ಎಲ್ಲರೂ ಬಂದು ಅವ್ರನ್ನ ಹೊಗಳ್ತಾರೆ ಎಂಬುದಾಗಿ ನಾನು ಅಕಸ್ಮಾತ್ ಅದರಲ್ಲಿ ನಾನು ದುಃಖ ಪಡುವನಾಗಿದ್ರೆ, ದೇವರು ಹೇಳುವಂತ ಒಂದು ಆಲೋಚನೆ ಅಥವಾ ದೇವರ ವಾಕ್ಯದಲ್ಲಿ ನಾವು ಕಂಡುಕೊಳ್ಳುವಂತ ಒಂದು ಸಂಗತಿ, ನನ್ನ ಕರ್ತವ್ಯ ಜವಾಬ್ದಾರಿ ಚಿಕ್ಕದೇ ಆಗಿದ್ದಾಗಿ ದೊಡ್ಡದೇ ಆಗಿದ್ದಾಗಿ ದೇವರು ಅದನ್ನು ನೋಡ್ತಾ ಇಲ್ಲ. ಆದ್ರೆ ನಾನು ನನ್ನ ಜವಾಬ್ದಾರಿಯನ್ನ, ನಾನು ನನ್ನ ಕೆಲಸವನ್ನ, ನಾನು ನನ್ನ ಯಾಜಕ ಸೇವೆಯನ್ನ ಎಷ್ಟು ಮಟ್ಟಿಗೆ ವಿಧೇಯನಾಗಿ ಸಂತೋಷದಿಂದ ಸಂತೃಪ್ತಿಯಿಂದ ಮಾಡ್ತಿದ್ದೇನೆ ಎಂಬುದಾಗಿ ಅದನ್ನು ಮಾತ್ರ ಅದನ್ನು ಬಯಸ್ತಾನೆ. ಮತ್ತು ಅದನ್ನ ನಾನು ಸಂಪೂರ್ಣ ಗಮನವಿಟ್ಟು ಮಾಡುವಾಗ ಮಾತ್ರ ಅದರಲ್ಲಿ ಆತನು ಸಂತೋಷ ಪಡುವಾತನಾಗಿರ್ತಾನೆ.
ಹೊಸ ಒಡಂಬಡಿಕೆಯ ಯಾಜಕರಾದಂತಹ ದೇವಜನರೇ, ಪವಿತ್ರ ಯಾಜಕ ವರ್ಗದವರಾಗಿ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವಂತಹ ರಾಜವಂಶಸ್ಥಾಂತ ಯಾಜಕ ವರ್ಗದವರಾಗಿರುವಂತಹ ದೇವಜನರೇ, ನಮ್ಮಲ್ಲಿ ಯಾವುದಾದರೂ ಆ ರೀತಿಯ ಆಲೋಚನೆಗಳಿದೆಯಾ? ನಾನು ಮಾಡುವಂತ ಕೆಲಸವನ್ನು ಯಾರು ಗಮನಿಸೋದಿಲ್ಲ, ಅಥವಾ ನನಗೆ ದೇವರು ಕೊಟ್ಟಿರುವಂತಹ ತಲಾಂತುಗಳನ್ನ ನಾನು ತೋರ್ಪಡಿಸುವಾಗ ಅಥವಾ ದೇವರ ಚಿತ್ತಕ್ಕೆ ನಾನು ವಿಧೇಯನಾಗಿ ನಡೆಯುವಾಗ ಯಾರು ಸಹ ನನ್ನನ್ನ ಆ ನನ್ನನ್ನ ಹೊಗಳ್ತಿಲ್ಲ ಅಥವಾ ನನ್ನ ಕೆಲಸಗಳನ್ನ ಗಮನಿಸ್ತಿಲ್ಲ ಎಂಬುದಾಗಿ ನಮ್ಮಲ್ಲಿ ಆಲೋಚನೆ ಇದೆಯಾ? ಖಂಡಿತವಾಗಿ ಯೋಚನೆ ಮಾಡ್ಬೇಡ್ರಿ. ಯಾಕಂದ್ರೆ ನಂಬಿಗಸ್ತನಾದಂತಹ ಯಾಜಕನು, ನಂಬಿಗಸ್ತನಾದಂತಹ ಅಧಿಕಾರಿ ನಮ್ಮ ಮೇಲಿದ್ದಾನೆ. ನಾವು ಮಾಡುವಂತಹ ಎಲ್ಲಾ ಕೆಲಸಗಳನ್ನ ಆತನು ಗಮನಿಸ್ತಿದ್ದಾನೆ ಮತ್ತು ಅದಕ್ಕೆ ತಕ್ಕ ಪ್ರತಿಫಲವನ್ನು ಆತನು ತಾನೇ ಕೊಡುವಾತನಾಗಿರ್ತಾನೆ. ಆತನಲ್ಲಿ ಯಾವುದೇ ಪಕ್ಷಪಾತ ಇಲ್ಲ, ಆತನು ಯಾವುದೇ ಸಂಗತಿಗಳನ್ನ ನೋಡೋದಿಲ್ಲ. ಆದ್ರೆ ಆತನು ನನ್ನ ಕೆಲಸ ಹೇಗಿದೆ, ನಾನು ಯಾವ ರೀತಿಯಲ್ಲಿ ಆತನಿಗೆ ಯಾಜಕ ಸೇವೆಯನ್ನು ಮಾಡಿದ್ದೇನೆ, ನನ್ನ ಕರ್ತವ್ಯವನ್ನು ಹೇಗೆ ನಾನು ನಿಭಾಯಿಸಿದ್ದೇನೆ ಎಂಬುದನ್ನು ಆತನು ಗಮನಿಸಿ ಆ ನಂತರದಲ್ಲಿ ಆತನು ಅದಕ್ಕೆ ತಕ್ಕ ಪ್ರತಿಫಲವನ್ನು ಕೊಡುವಾತನಾಗಿರ್ತಾನೆ ಮತ್ತು ಎಲ್ಲರ ಮುಂದೆ ಆತನು ಕೊಡುವಾತನಾಗಿರ್ತಾನೆ. ಮತ್ತು ಆತನು ಕೊಡುವಾಗ ನಾವು ನೋಡ್ತೇವೆ, ಅನೇಕ ಮೊದಲಿನವರು ಕಡೆಯವರಾಗುವರು ಮತ್ತು ಅನೇಕ ಕಡೆಯವರು ಮೊದಲಿನವರಾಗುವರು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಆದ್ದರಿಂದ ನಮ್ಮ ಯಾಜಕ ಸೇವೆಯ ಕರೆ, ನನಗೆ ಸಿಕ್ಕಿರುವಂತ ಜವಾಬ್ದಾರಿಗಳು, ನನಗೆ ಸಿಕ್ಕಿರುವಂತ ತಲಾಂತುಗಳು, ಅದನ್ನ ನಾವು ಸಂತೋಷದಿಂದ ಮಾಡುವಂತವರಾಗಿರೋಣ. ಇತರರು ನೋಡ್ಲಿ ಎಂಬುದಾಗಿ ನಾವು ಮಾಡಿದೆ, ಕರ್ತನು ನನ್ನ ನೋಡ್ತಿದ್ದಾನೆ, ಕರ್ತನು ಮೆಚ್ಚಿಸಲು ನಾನು ಸಂಗತಿಗಳನ್ನ ಮಾಡ್ಬೇಕೆಂಬುದಾಗಿ ಮಾತ್ರ ನಾನು ಅದನ್ನ ಮಾಡುವಾತನಾಗಿರ್ಬೇಕು. ದೇವರು ಹೇಳುವಂತ ಒಂದು ಆಲೋಚನೆ ಮಿಕ್ಕ ತುಂಡುಗಳನ್ನ ಕೂಡಿಸಿರಿ ಎಂಬುದಾಗುತ್ತೆ. ಮಿಕ್ಕ ತುಂಡುಗಳನ್ನ ಕೂಡಿಸುವಾಗ ಮಾತ್ರ ಆತನ ಒಂದು ಕಾರ್ಯ, ಆತನ ಕಾರ್ಯ ಅಥವಾ ಆತನ ಆಲೋಚನೆ ಸಂಪೂರ್ಣವಾಗ್ತದೆ. ನಾನು ಚಿಕ್ಕವನಾಗಿರ್ಬೋದು, ಈಗ ತಾನೇ ರಕ್ಷಣೆ ಹೊಂದಿರಬಹುದು, ಅಥವಾ ನಾನು ರಕ್ಷಣೆ ಹೊಂದಿ ಪ್ರಬುದ್ಧತೆಗೆ ಬಂದು ನಾನು ಸಭಾ ಹಿರಿಯನಾಗಿರ್ಬಹುದು. ಅದೇ ದೇವರು ಕೇಳುವಂತದ್ದು, ನನಗೆ ದೇವರು ಯಾವ ಜವಾಬ್ದಾರಿಗಳನ್ನು ಕೊಟ್ಟಿದ್ದಾನೋ ಅದನ್ನ ನಾನು ಮಾಡ್ತಿದ್ದೇನ ಅಷ್ಟೇ. ಅದನ್ನ ನೀನು ಮಾಡ್ತಿದ್ರೆ ದೇವರಲ್ಲಿ ಸಂತೋಷ ಪಡ್ತಾನೆ ಖಂಡಿತವಾಗಿ, ಮತ್ತು ಅದಕ್ಕೆ ತಕ್ಕ ಪ್ರತಿಫಲವನ್ನು ಸಹ ಆತನು ಕೊಡುವಾತನಾಗಿರ್ತಾನೆ. ಮತ್ತು ನಾವು ಮುಂದುವರಿಯುತ್ತಾ ಈ ಸಂಗತಿನ ನಾವು ನೋಡುವಾಗ ಯೋಹಾನನ ಸುವಾರ್ತೆ 6ನೇ ಅಧ್ಯಾಯ 12ನೇ ವಚನದಲ್ಲಿ, ನೀವು ಮಿಕ್ಕ ತುಂಡುಗಳನ್ನ ಕೂಡಿಸ್ರಿ ಎಂಬುದಾಗಿ ಹೇಳುವಾಗ ಅವರು ಯಾಕೆ ಅದನ್ನ ಮಾಡ್ತಿದ್ದಾರೆ ಎಂಬುದಾಗಿ ನಾವು ನೋಡುವಾಗ, 5,000 ಜನರಿಗೆ ಆಹಾರವನ್ನು ಕೊಡುವಾಗ ಈ ಶಿಷ್ಯರು ಇನ್ನೂ ಸಹ ಆಹಾರವನ್ನು ಸೇವಿಸಿಲ್ಲ. ಶಿಷ್ಯರು ಇದೆಲ್ಲ ಕೆಲಸವನ್ನ ಮಾಡಿ ಆದ್ಮೇಲೆ ಅವರು ಆಹಾರವನ್ನು ಮಾಡಬೇಕು. ಅವರಿಗೆ ಆಹಾರವಾಗಿ ಏನು ಸಿಗ್ತದೆ ಎಂಬುದಾಗಿ ನಾವು ನೋಡುವಾಗ ಸತ್ಯದ ಪಂಡಿತರು ಹೇಳುವ ಹಾಗೆ, ಈ ಮಿಕ್ಕ 12 ಪುಟ್ಟಿಗಳಲ್ಲಿರುವಂತಹ ರೊಟ್ಟಿಯನ್ನ ಅವರು ತಿನ್ಬೇಕಾಗಿದೆ. ಅಥವಾ 4,000 ಆಹಾರವನ್ನು ಸೇವಿಸುವಾಗ ಮಿಕ್ಕಿದಂತ 7 ಹೆಡಿಗೆ ರೊಟ್ಟಿಗಳು, ಅದನ್ನ ಅವ್ರು ಸೇವಿಸಬೇಕಾಗಿದೆ. ಎಂಜಲು ಆಹಾರ ತಿಂದು ನನಗೆ ಸಾಕಾಗಿದೆ, ನನಗೆ ಬೇಡ ಎಂಬುದಾಗಿ ಇತರರು ಬಿಟ್ಟು ಹೋದಂತ ಆಹಾರ ಅಥವಾ ರೊಟ್ಟಿ, ಅದನ್ನ ಸೇವಿಸಲು ಮಾತ್ರ ಅದನ್ನ ಮಾತ್ರ ಸೇವಿಸೋದಕ್ಕೆ ಯೇಸುಸ್ವಾಮಿ ಅವರು ಹೇಳ್ತಿದ್ದಾರೆ. ಮತ್ತು ನಾವು ಸ್ವಲ್ಪ ಗಮನಿಸೋದಾದ್ರೆ ಯೇಸುಸ್ವಾಮಿ ಆತನ ಹೇಳ್ತಿದ್ದಾನೆ ಎಂಬುದಾಗಿ ಹೇಳುವಾಗ ಖಂಡಿತವಾಗಿ ಶಿಷ್ಯರು ಅದನ್ನು ಮಾಡ್ತಾರೆ. ಯಾಕಂದ್ರೆ ಆತನಿಗೆ ಎಲ್ಲವೂ ಸಹ ತಿಳಿದದೆ, ಅದನ್ನ ಮಾಡ್ಲೇಬೇಕು ಎಂಬುದಾಗಿ ಯೇಸುಸ್ವಾಮಿ ಹೇಳುವಾಗ ಶಿಷ್ಯರನ್ನ ತಿಂದಿರಬಹುದು. ಆದ್ರೆ ನಾವು ಎಷ್ಟೋ ಬಾರಿ ಆಹಾರವನ್ನ ಏಂಜಲ್ ಆಹಾರವನ್ನ ತಿನ್ನೋದಕ್ಕೆ ಬಯಸುದಿಲ್ಲ. ಎಷ್ಟೋ ಬಾರಿ ನಾವು ಎಸ್ದು ಬಿಡ್ತೇವೆ. ಅದೇ ದೇವರು ಹೇಳ್ತಿರುವಂತ ಸಂಗತಿ, ನೀನು ಶಿಷ್ಯನಾಗಿದ್ದೀಯಾ, ನೀನು ಯಾಜಕನಾಗಿದ್ದೀಯಾ, ನೀನು ಮಾಡಬೇಕಾಗಿರುವಂತ ಕೆಲಸ ಎಷ್ಟೇ ಕೀಳಾಗಿರುವಂತ ಒಂದು ಕೆಲಸ ಅಥವಾ ಎಷ್ಟೇ ಎಂಜಲ್ ಆಗಿರುವಂತ ಆಹಾರ ಆಗಿರ್ಲಿ, ಅದನ್ನ ತಿನ್ಬೇಕು. ಇದನ್ನೇ ನಾವು ಯಾಜಕರ ಸೇವೆಯಲ್ಲಿ ನಾವು ನೋಡ್ತೀವಲ್ಲ. ರೊಟ್ಟಿ ಈಗಾಗಲೇ 1 ವಾರ ಹಳೆಯದಾಗಿದೆ ಮತ್ತು ಅದು ಆತನ ಆಹಾರವಾಗಿ ಅದು ಕೊಡಲ್ಪಟ್ಟಿಲ್ಲ, ಆಹಾರಕ್ಕೆ ಬೇರೆ ಏನೋ ಇದೆ. ಆದ್ರೆ ದೇವರು ಹೇಳುವಂತ ಸಂಗತಿ, ಆ ರೊಟ್ಟಿನ ನೀನು ತಿನ್ನುವಾಗ ಅದು ಮಹಾಪರಿಶುದ್ಧವಾಗ್ತದೆ ಎಂಬುದಾಗಿ. ಶಿಷ್ಯತ್ವದ ಕರೆಯನ್ನು ಹೊಂದಿರುವುದಾದ್ರೆ ಅಥವಾ ಯಾಜಕನ ಕರೆಯನ್ನು ನೀನು ಹೊಂದಿರೋದಾದ್ರೆ, ದೇವರು ಹೇಳುವಂತ ಸಂಗತಿ, ಮೊದಲು ನೀನು ಕೂಡ್ಸಿಡ್ಬೇಕು. ಮೊದಲು ಎಲ್ಲಾ ಬಿದ್ದಿರುವಂತ ತುಂಡುಗಳನ್ನ ಕೂಡ್ಸಿಡ್ಬೇಕು, ಆನಂತರ ನೀನು ಅದನ್ನ ತಿನ್ಬೇಕು. ಆಗ ಮಾತ್ರ ನೀನು ದೇವರ ಕರೆಗೆ ವಿಧೇಯನಾಗ್ತೀಯ. ಆಗ ಮಾತ್ರ ನೀನು ಮಾಡುವಂತ ಸಂಗತಿ ಅದು ಬಹಳ ಪರಿಶುದ್ಧವಾಗಿ ಅದು ಮಾರ್ಪಡ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ. ಹಾಗಾದ್ರೆ ದೇವರ ಕರೆ ಎಷ್ಟೋ ಬಾರಿ ನಮಗೆ ಕಠಿಣವಾಗಿ ಕಾಣಿಸಬಹುದು. ಇದೇ ಯೋಹಾನನ 6ನೇ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, ನೀನು ಹೇಳುತ್ತಿರುವಂತ ಮಾತು ಬಹಳ ಕಠಿಣವಾದದ್ದು, ಅದನ್ನ ಹೇಗೆ ಫಾಲೋ ಮಾಡೋಣ ಎಂಬುದಾಗಿ ಹೇಳಿ ಎಷ್ಟೋ ಮಂದಿ ಶಿಷ್ಯರು ಆ ದಿನದಿಂದ ಅದನ್ನು ಬಿಟ್ಟು ಹೋಗ್ತಾರೆ. ಅದಕ್ಕಿಂತಲೂ ಮೊದಲು ಅವರು ಅದ್ಭುತವಾಗಿ ಆಹಾರವನ್ನು ಸೇವಿಸಿದ್ದಾರೆ. ಮೋಶೆ ಆ ದಿನದಲ್ಲಿ ಮನ್ನಾ ಕೊಟ್ಟ, ನೀನು ನಮಗೆ ಪ್ರತಿದಿನ ಆಹಾರವನ್ನು ಕೊಡು ಎಂಬುದಾಗಿ ತನ್ನ ಬಳಿಗೆ ಬಂದಿದ್ದಾರೆ. ಆದ್ರೆ
ಆತನು ಹೇಳುವಂತ ಕೆಲವು ಮಾತುಗಳಿಂದ ಅವರೆಲ್ಲರೂ ಸಹ ಹಿಂಜರಿದು ಹೋಗ್ತಿದ್ದಾರೆ. ಆದ್ರೆ ಆ ಸಮಯದಲ್ಲಿ ಆತನೊಂದಿಗೆ ನಿಂತದ್ದು ಕೇವಲ 12 ಮಂದಿ ಶಿಷ್ಯರು ಮಾತ್ರ. ಯಾಜಕನ ಪದವಿಗೆ ಕರೆಯಲ್ಪಟ್ಟಿರುವಂತ ನಾನು ನೀನು ಈ ದಿನದಲ್ಲಿ ಕ್ರಿಸ್ತನು ಆ ನೀನು ಈ ಕೆಲಸವನ್ನು ಮಾಡ್ತಿಲ್ಲ, ಬೇಡ, ನೀನು ಇನ್ನೂ ಕೀಳಾದ ಕೆಲಸವನ್ನು ಮಾಡು, ಅಥವಾ ಇನ್ನು ನೀನು ಡಾಕ್ಟರೇಟ್ ಓದ್ಕೊಂಡಿರ್ಬೋದು, ಆದ್ರೆ ಡಾಕ್ಟರೇಟ್ ಬಿಟ್ಬಿಟ್ಟು ನನ್ನ ಸೇವೆಗೆ ಬಾ, ಹಳ್ಳಿಗೆ ಹೋಗು, ನೀನು ಹಳ್ಳಿಗೆ ಹೋಗಿ ಸೇವೆ ಮಾಡು ಎಂಬುದಾಗಿ ಹೇಳೋದಾದ್ರೆ ನಾವು ಮಾಡ್ತೇವೆ. ಈ ಕರೆಯನ್ನು ದೇವರು ನಮಗೆ ಕೊಡುವಾತನಾಗಿದ್ದಾನೆ. ಯಾವನು ಎಲ್ಲವನ್ನು ಬಿಟ್ಟು ನನ್ನನ್ನು ಹಿಂಬಾಲಿಸುವುದಿಲ್ಲವೋ ಅಂಥವನನ್ನ ಸೇವೆಗೆ ಯೋಗ್ಯನಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಯೇಸು ಸ್ವಾಮಿಯ ಸೇವೆಗೆ ನಾನು ವಿಧೇಯನಾಗಿದ್ದೇನೆ ಎಂಬುದಾಗಿ ಹೇಳುವಾಗ ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಟ್ರೆ ಎಂಬುದಾಗಿ ಹೇಳ್ತಾರೆ. ಮತ್ತು ಎಲ್ಲವನ್ನ ಬಿಟ್ಟು ಬಿಡ್ರಿ, ತಂದೆ ತಾಯಿ, ಗಂಡ ಹೆಂಡತಿ, ಮಕ್ಕಳು, ಅಣ್ಣಂದಿರು, ಆಸ್ತಿ, ಇದೆಲ್ಲವನ್ನ ಬಿಟ್ಟಾಗ ಮಾತ್ರ ನಾವು ದೇವರ ಸೇವೆಯನ್ನು ಮಾಡಲು ಯೋಗ್ಯರಾಗ್ತೇವೆ ಎಂಬುದಾಗಿ ದೇವರ ನಮಗೆ ತಿಳಿಸ್ತೇವೆ. ಹಾಗಾದ್ರೆ ಯಾಜಕ ಸೇವೆಗೆ ಕರೆಯಲ್ಪಟ್ಟುವಂತ ನನಗೂ ಸಹ ನನ್ನ ಪರ್ಸನಲ್ ಟೈಮ್, ನಾನು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೇಕು. ದೇವರು ಮೊದಲು ಹೇಳುವಂತದ್ದು, ನೀನು ನನ್ನ ಸೇವೆ ಮಾಡು, ಎಲ್ಲವನ್ನ ಬಿಟ್ಟು ನನ್ನ ಬಳಿಗೆ ಬಾ, ನಾನು ಏನ್ ತೋರಿಸ್ತೀನೋ ಅದು ಹಳೇದಾಗಿರ್ಲಿ, 1 ವಾರ ಹಳೇದಾಗಿರ್ಲಿ, ಅಥವಾ ಎಂಜಲ ಆಹಾರ ಆಗಿರ್ಲಿ, ನೀನ್ ತಿನ್ಬೇಕು ಅದನ್ನ ಎಂಬುದಾಗಿ ದೇವರು ಕರೆ ಕೊಡುವಾಗ ಅದಕ್ಕೆ ನಾನು ವಿಧೇಯನಾಗ್ತಿದ್ದೇನೆ, ಅದನ್ನು ನಾನು ಮಾಡಲು ಸಂತೋಷ ಪಡುವಾತನಾಗಿದ್ದೇನ, ನನ್ನನ್ನು ನಾನು ಪ್ರಶ್ನಿಸಿಕೊಳ್ಳಬೇಕಂತ ಒಂದು ಸಂಗತಿ. ಮತ್ತು ಈ ರೊಟ್ಟಿ ವಿಚಾರವಾಗಿ ಅಥವಾ ಈ ರೊಟ್ಟಿಯ ಒಂದು ಸಂಗತಿಯನ್ನು ನಾವು ಮುಂದುವರಿಸುತ್ತಾ ನಾವು ಈ ಯಹೂದ್ಯರು ಈ ರೊಟ್ಟಿ ಮತ್ತು ಇದೇ ಯೋಹಾನನ 6ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಬರುವಾಗ ಅವರು ದೇವರ ಒಂದು ಸಂಗತಿಯನ್ನ, ಮಹತ್ ಕಾರ್ಯಗಳನ್ನ ಅವರು ಸಂತೋಷಿಸುತ್ತಾ, ಅದರಲ್ಲಿ ಆನಂದಿಸುತ್ತಾ, ಅವರು ಅನಂತರದಲ್ಲಿ ತಿರಸ್ಕರಿಸ್ತಾ ಬರ್ತಾರೆ. ಅವರು ಆ ದೇವರ ಒಂದು ಮಹತ್ ಕಾರ್ಯಗಳನ್ನ ನೆನೆಸಿ, ಮೋಶೆ ಇಂಥ ಕಾರ್ಯಗಳನ್ನ ಮಾಡಿದ್ನಲ್ಲ, ನೀನ್ ಯಾಕೆ ಮಾಡ್ತಿಲ್ಲ, ನಮಗಿರುವಂತ ದೇವರು ಅಂತ ಶ್ರೇಷ್ಠ ಸಂಗತಿ ಎಂಬುದಾಗಿ ಅದನ್ನ ಹೇಳ್ತಾ ಬಂದ್ರು. ಆದ್ರೆ ಈ ಯಹೂದ್ಯರು ಮಾಡ್ತಿದ್ದಂತ ಒಂದು ಸಂಗತಿ, ಈ ಯಹೂದ್ಯರ ವಿಚಾರವಾಗಿ ಆಗ್ಲಿ ಅಥವಾ ಈ ಫರಿಸಾಯರ ವಿಚಾರದಲ್ಲಿ ಆಗ್ಲಿ, ದೇವರು ಹೇಳ್ತಾ ಬಂದಂತ ಒಂದು ಸಂಗತಿ, ನೀನು ಮಾಡುವಂತ ಕಾರ್ಯಗಳು, ನೀವು ಮಾಡುವಂತ ಕಾರ್ಯಗಳು ದೇವರಿಗೆ ಮೆಚ್ಚುಗೆ ಆಗ್ತಿಲ್ಲ ಎಂಬುದಾಗಿ. ದೇವರು ಅದನ್ನು ಸಂತೋಷಿಸ್ತಿಲ್ಲ, ದೇವರು ಅದನ್ನು ಆನಂದಿಸ್ತಿಲ್ಲ. ನೀನು ಮೊದಲು ಎಲ್ಲಾ ಸಂಗತಿಗಳನ್ನ ಬಿಟ್ಟು ವಿಧೇಯನಾಗಿ ದೇವರ ಬಳಿಗೆ ಬಾ ಎಂಬುದಾಗಿ ದೇವರು ತನ್ನ ಕರೆಯನ್ನ ಫರಿಸಾಯರಿಗೆ ಆಗಲಿ ಅಥವಾ ಇಸ್ರಾಯೇಲರಿಗಾಗ್ಲಿ ಕೊಟ್ಟನು. ಆದ್ರೆ ಆತನು ಈ ಸಮಾರ್ಯದ ಸ್ತ್ರೀಯ ಬಳಿಗೆ ಬರುವಾಗ, ಸಮಾರ್ಯದ ಸ್ತ್ರೀಯೊಂದಿಗೆ ಆತನು ಮಾತನಾಡುವಾಗ ಆತನು ಸ್ಪಷ್ಟವಾಗಿ ಹೇಳ್ತಾ ಬರ್ತಾನೆ, ಈ ಸಮಾರ್ಯರಿಗೆ ತಿಳಿದಿರಲಿಲ್ಲ ಸಂಗತಿಗಳು, ಸಮಾರ್ಯರು ಸ್ಪಷ್ಟವಾಗಿ ಯಾವ್ದನ್ನು ಸಹ ತಿಳ್ಕೊಂಡಿರಲಿಲ್ಲ. ಅದು ಸಹ ಸಮಾರ್ಯದ ಸ್ತ್ರೀ ಹೇಳಿದಂತ ಒಂದು ಪ್ರಶ್ನೆ ಮತ್ತು ಯೋಹಾನನ 6ನೇ ಅಧ್ಯಾಯದಲ್ಲಿ ನಾವು ನೋಡುವಂತ ಸಂಗತಿ, ಇಸ್ರಾಯೇಲ್ಯರು ಅಥವಾ ಫರಿಸಾಯರು ಕೇಳಿದಂತ ಪ್ರಶ್ನೆ, ನಮಗೆ ಈ ರೊಟ್ಟಿಯನ್ನು ಯಾವಾಗಲೂ ಕೊಡು. ಆದ್ರೆ ಸಮಾರ್ಯದ ಸ್ತ್ರೀ, ಆಕೆ ಯಾವ ಅದ್ಭುತನೂ ಸಹ ಕಂಡಿಲ್ಲ. ಸಮಾರ್ಯದ ಸ್ತ್ರೀ ಅದನೊಂದಿಗೆ ಸ್ವಲ್ಪ ಸಮಯ ಮಾತ್ರ ಆತನೊಂದಿಗೆ ಮಾತಾಡಿದ್ದಾಳೆ, ಮತ್ತು ಆ ಸ್ವಲ್ಪ ಸಮಯದ ಮಾತುಕತೆಯಲ್ಲಿ ಆಕೆ ತಿಳ್ಕೊಂಡಿದ್ದಾಳೆ ಈತನ ನಿಜವಾದ ಮೆಸ್ಸೆ ಎಂಬುದಾಗಿ. ಆಕೆ ಕೇಳುವಂತ ಒಂದು ಪ್ರಶ್ನೆ, ನಾವು ಆರಾಧನೆ ಮಾಡುವಂತದ್ದು ಸರಿಯಾ, ನಮಗೆ ನಮ್ಮ ಹಿರಿಯರು ಈ ರೀತಿ ಹೇಳಿದ್ದಾರೆ, ಅದು ಸರಿನಾ ಎಂಬುದಾಗಿ ಕೇಳುವಾಗ ಯೇಸು ಸ್ವಾಮಿ ಹೇಳಿದ್ದಾರೆ, ಸಮಾರ್ಯ ಅಂತ ನೀವು ಮಾಡುವುದು ತಪ್ಪು, ನೀವು ಮಾಡ್ತಿರುವಂತಹ ಆರಾಧನೆ ತಪ್ಪು ಎಂಬುದಾಗಿ. ಹಾಗಾದ್ರೆ ಇಸ್ರಾಯೇಲರು ಸರಿಯಾಗಿ ಮಾಡ್ತಿದ್ರ ಎಂಬುದಾಗಿ ನಾವು ನೋಡುವಾಗ, ಇಸ್ರಾಯೇಲರು ಎಲ್ಲಾ ರೀತಿಯ ಸಂಪ್ರದಾಯಗಳನ್ನ ಮಾಡ್ತಿದ್ರು. ಮರುಗ, ಜೀರಿಗೆ, ಇನ್ನಿತರ ಸಂಗತಿಗಳಲ್ಲಿ ಅವರು ದಶಮಾಂಶ ಕೊಡ್ತಿದ್ರು, ಮತ್ತು ದೇವಾಲಯದ ಮೇಲೆ ಆಣೆ ಇಡ್ತಿರ್ಲಿಲ್ಲ. ಅವರು ಸಬ್ಬತ್ ದಿನದಲ್ಲಿ ಅನೇಕ ತಮ್ಮ ಸ್ವಕಲ್ಪಿತ ಆಲೋಚನೆಗಳನ್ನ ಮಾಡಿಕೊಳ್ತಿದ್ರು. ಹಾಗಾದ್ರೆ ಯೇಸು ಸ್ವಾಮಿ ಏನನ್ನು ಹೇಳ ಬಯಸಿದ್ದಾರೆ ಎಂಬುದಾಗಿ ನಾವು ನೋಡುವಾಗ, ಸಮಾರ್ಯದ ಸ್ತ್ರೀ ಆಶೆ ಪಟ್ಟಂತಹ ರೀತಿಯಲ್ಲಿ ಇಸ್ರಾಯೇಲರು ಆಶೆ ಪಡ್ಲಿಲ್ಲ. ಅನೇಕ ಸಂಪ್ರದಾಯಗಳಿದೆ, ಅನೇಕ ಆಲೋಚನೆಗಳಿದೆ, ಮನುಷ್ಯ ಕಲ್ಪಿತ ಆಲೋಚನೆಗಳನ್ನ ಮಾಡಿಕೊಂಡಿದ್ದೀರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾರೆ. ಈ ರೀತಿ ಮನುಷ್ಯ ಕಲ್ಪಿತವಾದಂತಹ ಆಲೋಚನೆಗಳನ್ನ ಮಾಡಿಕೊಂಡವರು ದೇವರ ಬಳಿಗೆ ಬರುವಾಗ ದೇವರನ್ನ ಮೆಚ್ಚಲಿಲ್ಲ. ನೀವು ನನ್ನ ದೇವಾಲಯವನ್ನು ಕಳ್ಳರ ಗವಿ ಮಾಡಿದ್ದೀರಿ ಎಂಬುದಾಗಿ ಹೇಳ್ತಾ ಬರ್ತಾರೆ. ಆದ್ರೆ ಹೊಸ ಒಡಂಬಡಿಕೆಯ ಯಾಜಕನಾಗಿ ಕರೆಯಲ್ಪಟ್ಟಿರುವಂತಹ ನಾನು, 2 ವಿಧವಾದಂತ ಯಾಜಕ ಸೇವೆಗೆ ಕರೆಯಲ್ಪಟ್ಟಿರುವಂತ ನಾನು, ನನ್ನ ಆರಾಧನೆ ಹೇಗಿದೆ, ಪ್ರತಿ ವಾರ ನಾನು ದೇವಾಲಯಕ್ಕೆ ಬರುವಾಗ, ಪ್ರತಿ ವಾರ ದೇವರ ಸನ್ನಿಧಾನಕ್ಕೆ ನಾನು ಬರುವಾಗ, ಅಥವಾ ನಾನು ಮೊದಲನೇದಾಗಿ ಸಿದ್ಧತೆಯೊಡನೆ ಬರ್ತಿದ್ದೇನೆ, ನಾನು ಪ್ರತಿ ವಾರ ನನ್ನ ಮನಸ್ಸನ್ನ, ನನ್ನ ದೇಹವನ್ನ, ನನ್ನ ಆಲೋಚನೆಗಳನ್ನ
ನಾನು ಕೇಂದ್ರೀಕರಿಸಿ ನಾನು ದೇವರ ಸನ್ನಿಧಾನಕ್ಕೆ, ದೇವರ ಆರಾಧನೆಗೆ ಬರ್ತಿದ್ದೇನೆ. ಅದರಲ್ಲಿ ನಾನು ಸಂತೋಷ ಪಡ್ತಿದ್ದೇನೆ. ದೇವರ ಮೇಜಿನ ಬಳಿಗೆ ಬರ್ತಿದ್ದೇನೆ. ಆ ಮೇಜಿನ ಮೇಲೆ ಕರ್ತನ ನೆನಪುಗಳಿದೆ. ಕರ್ತನು ನಮಗೆ ಇದೇ ರೀತಿಯಲ್ಲಿ ಮಾಡ್ರಿ ಎಂಬುದಾಗಿ ಅಪ್ಪಣೆ ಕೊಟ್ಟಿದ್ದಾನೆ. ಅದನ್ನೇ ನಾನು ಮಾಡ್ಬೇಕೆಂಬುದಾಗಿ ಬರ್ತಿದ್ದೇನಾ? ಅಥವಾ ನಾನು ಇತರರನ್ನು ನೋಡ್ಕೊಂಡು ಬರ್ತಿದ್ದೇನಾ? ಇತರರು ಬೇರೆಯವರು ಯಾಕಪ್ಪ ನೀನ್ ಬಂದಿಲ್ಲ ಅಂತ ಕೇಳ್ತಾರೆ. ಅಥವಾ ನಾನು ಆರಾಧನೆಗೆ ಬರ್ದೆ ಹೋದ್ರೆ, ರೊಟ್ಟಿ ಪಾತ್ರೆ ನಾನು ತೆಗೆದುಕೊಳ್ಳದೆ ಹೋದ್ರೆ ನನ್ಗೇನೋ ಆಗ್ಬಿಡುತ್ತೆ, ನಾನು ಅದನ್ನ ತಕೊಳ್ಳೇಬೇಕು. ಹಿಂದೂಗಳು ಅಥವಾ ಬೇರೆ ಜನರು ಹೇಳೋ ಹಾಗೆ ನಾ ಆ ಪ್ರಸಾದ ನಾನು ತಗೊಳ್ಳಿ ಹೋದ್ರೆ ನನ್ಗೆ ಅದು ಸಂಪೂರ್ಣ ಆಗುದಿಲ್ಲ ಎಂಬುದಾಗಿ ಅಂದ್ಕೊಂಡು ಬರ್ತಿದ್ದೇನೆ. ಅಥವಾ ನನ್ನ ಮುಖ್ಯ ಆಲೋಚನೆ ಕರ್ತನನ್ನು ನಾನು ನೆನೆಸಿಕೊಳ್ಬೇಕು, ಆತನ ಕಾರ್ಯಗಳನ್ನ ನಾನು ನೆನೆಸಿಕೊಳ್ಬೇಕು ಎಂಬುದಾಗಿ ಬರ್ತಿದ್ದೇನೆ. ಯಾಜಕ ಸೇವೆಯ ಮುಖ್ಯ ಜವಾಬ್ದಾರಿ, ಕರ್ತವ್ಯ ನನಗೆ ತಿಳಿದದ್ಯಾ? ಅಥವಾ ಎಲ್ಲಾ ಬರ್ತಾರಲ್ಲ ಎಂಬುದಾಗಿ ನಾನು ಮೇಜಿನ ಬಳಿಗೆ ಬಂದು ರೊಟ್ಟಿ ಪಾತ್ರನ ತಗೊಳ್ತಿದ್ದೇನೆ. ಅನೇಕ ಸತ್ಯ ಸಂಗತಿಗಳಲ್ಲಿ ಅಡಕವಾಗಿದೆ. ಅನೇಕ ವಿಚಾರಗಳನ್ನ ಯೇಸು ಸ್ವಾಮಿ ತಿಳಿಸಿದ್ದಾರೆ. ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರವಾಗಿ ಎಂಬುದಾಗಿ ಹೇಳುವಾಗ ಅನೇಕ ಸಂಗತಿಗಳನ್ನ ನಾನು ನೆನೆಸಿಕೊಳ್ಬಹುದು. ನನ್ನ ಮೆಮೊರಿ, ನಾನು ಒಬ್ಬರ ಕುರಿತಾಗಿ ಆಲೋಚನೆ ಮಾಡ್ತೇನೆ ಎಂಬುದಾಗಿ ಹೇಳುವಾಗ ನನ್ನ ಮನಸ್ಸಿನಲ್ಲಿ ಒಂದು ಕ್ಷಣದಲ್ಲಿ ಎಷ್ಟೋ ಆಲೋಚನೆಗಳು ಬಂದು ಹೋಗುತ್ತೆ. ಆದ್ರೆ ಇಲ್ಲಿ ದೇವರು ಹೇಳುತ್ತಿರುವಂತದ್ದು, ನನ್ನನ್ನು ನೆನೆಸಿಕೊಳ್ರಿ. ಯಾವುದನ್ನು ನೆನೆಸಿಕೊಳ್ರಿ? ನಂಗೆ ದೇವರು ಕೆಲಸ ಕೊಟ್ಟಿದ್ದಾನೆ, ನಂಗೆ ದೇವರು ಸಂಬಳದಲ್ಲಿ ಪ್ರಮೋಷನ್ ಕೊಟ್ಟಿದ್ದಾನೆ, ನಂಗೆ ದೇವರು ಒಳ್ಳೆ ಕಾಲೇಜ್ ಕೊಟ್ಟಿದ್ದಾನೆ, ಸ್ಕೂಲ್ ಕೊಟ್ಟಿದ್ದಾನೆ, ಒಳ್ಳೆ ಕೆಲಸ ಕೊಟ್ಟಿದ್ದಾನೆ, ಅಥವಾ ಒಳ್ಳೆ ಮನೆ ಕೊಟ್ಟಿದ್ದಾನೆ. ಅದು ನೆನೆಸ್ಕೊಳ್ಳೋದಕ್ಕೋಸ್ಕರ ನಾವು ಬರ್ತಿದ್ದೇವ? ಅಥವಾ ಜನಿಸಿದ ದಿನದಿಂದ ಇವರಿಗೂ ಸಹ ದೇವರು ಕಾದು ಕಾಪಾಡಿದ್ದೆ, ಅದಕ್ಕಾಗಿ ನಾವು ಬರ್ತಿದ್ದೇವ? ಅಥವಾ ದೇವರೇ ನನಗೆ ನಿನ್ನ ರಕ್ಷಣೆ ಮಾರ್ಗದಲ್ಲಿ ನಡೆಸ್ತಿದ್ದಿ, ಅಥವಾ ನನಗೆ ಸಂತೋಷವನ್ನು ಉಂಟು ಮಾಡಿದೀವಿ, ಅದಕ್ಕಾಗಿ ಬರ್ತಿದ್ದೇವ? ಅಥವಾ ನನ್ನನ್ನು ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡಿರಿ ಎಂಬುದಾಗಿ ಹೇಳಿದಂತ ದೇವರು ಆ ಆ ತಾನು ಪಟ್ಟಂತ ಬಾಧೆಗಳನ್ನ, ತಾನು ಪಟ್ಟಂತ ಹಿಂಸೆಗಳನ್ನ, ಯಾರಿಗಾಗಿ ಆತನು ಹಿಂಸೆ ಪಟ್ಟ, ಆತನು ಯಾಕೆ ಹಿಂಸೆ ಪಡ್ಬೇಕಾಗಿತ್ತು, ಅದರ ಹಿಂದಿನ ಉದ್ದೇಶ ಏನು, ಅದನ್ನ ನೆನೆಸಿಕೊಳ್ಳಲು ಬರ್ತಿದ್ದೇನೆ. ನಮ್ಮನ್ನು ನಾವು ಆಲೋಚಿಸಿಕೊಳ್ಳೋರಾಗಿರೋಣ. ನನ್ನ ಆರಾಧನೆ ಹೇಗಿದೆ? ನಾನು ಯಾವ ರೀತಿಯಲ್ಲಿ ದೇವರನ್ನ ಆರಾಧಿಸ್ತಿದ್ದೇನೆ? ಯಾಜಕರಾಗಿ ಯಜ್ಞಗಳನ್ನ ಸಮರ್ಪಿಸುವಂತಹ ಜವಾಬ್ದಾರಿ ನಮ್ಮದು. ಯಾಜಕರಾಗಿ ದೇವರ ಸನ್ನಿಧಾನದಲ್ಲಿ ನಿಂತುಕೊಂಡು ದೇವರ ವಾಕ್ಯಗಳನ್ನ, ದೇವರ ಧರ್ಮಶಾಸ್ತ್ರವನ್ನ ಇಸ್ರಾಯೇಲರಿಗೆ ಬೋಧಿಸುವಂತ ಜವಾಬ್ದಾರಿ ನನ್ನದು. ಯಾಜಕರಾಗಿ ಇಸ್ರಾಯೇಲರ ಕಲಹಗಳನ್ನ ಬಗೆಹರಿಸುವಂತ ಜವಾಬ್ದಾರಿ ನನ್ನದು. ಯಾಜಕನಾಗಿ ದೇವರ ಮಾತು ಏನಿದೆ, ದೇವರ ವಾಕ್ಯ ಏನಿದೆ, ಅದನ್ನು ಮಾತು ತಿಳಿಸುವಂತ ಜವಾಬ್ದಾರಿ ನನ್ನದು. ಯಾಜಕನಾಗಿ ಇಸ್ರಾಯೇಲರು ತಂದು ಕೊಡುವಂತ ಯಜ್ಞಗಳನ್ನ ದೇವರಿಗೆ ಸಮರ್ಪಿಸುವಂತ ಜವಾಬ್ದಾರಿ ನನ್ನದು, ಹಳೆ ಒಡಂಬಡಿಕೆಯಲ್ಲಿ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನನ್ನ ಜವಾಬ್ದಾರಿ ಹೇಗಿದೆ? ನಾನು ಯಾವ ರೀತಿಯಲ್ಲಿ ಆರಾಧನೆ ಮಾಡ್ತಿದ್ದೇನೆ? ದೇವರ ಸನ್ನಿಧಾನಕ್ಕೆ ನಾನು ಬರುವಾಗ, ನಾವು ಹಿಂದಿರುಗಿ ಹಿಂದಿನ ಸೆಷನ್ ಗಳಿಗೆ ಹೋಗುವಾಗ ನಾವು ಅದ್ರಲ್ಲಿ ತಿಳ್ಕೊಳ್ತಾ ಬಂದಿದ್ದೇವೆ, ನಾನು ಹೊಸ ಒಡಂಬಡಿಕೆ ಯಾಜಕನಾಗಿರುವಾಗ ನನ್ನ ಕ್ವಾಲಿಫಿಕೇಶನ್ ಹೇಗಿದೆ, ನನ್ನ ಜವಾಬ್ದಾರಿ ಹೇಗಿದೆ, ನಾನು ಯಾಕಾಗಿ ಯಾಜಕನಾಗಿ ಆದುಕೊಂಡಿರುವಾಗ ನಾನು ಏನು ಕೆಲಸಗಳನ್ನ ಮಾಡ್ಬೇಕೆಂಬುದಾಗಿ ನಾವು ದೇವರ ವಾಕ್ಯದ ಬೆಳಕಿನಡಿಯಲ್ಲಿ ಕುಳಿತವನಾಗಿ ನಾವು ಆಲೋಚನೆ ಮಾಡುವಂತವರಾಗಿರೋಣ. ಹಾಗೆ ಈ 12 ರೊಟ್ಟಿಗಳನ್ನ ನಾವು ಮೊದಲೇ ಗಮನಿಸ್ತಾ ಬಂದ ಹಾಗೆ, ಈ 12 ರೊಟ್ಟಿಗಳನ್ನ ಪರಿಶುದ್ಧ ಸ್ಥಳದಲ್ಲಿ ಅವರು ತಿನ್ಬೇಕು. ಆ ಪರಿಶುದ್ಧ ಸ್ಥಳದಲ್ಲಿ ತಿನ್ನುವಾಗ ಮಾತ್ರ ಅದು ಯಾಜಕ ಸೇವೆಗೆ ಅಥವಾ ದೇವರಿಗೆ ಮೆಚ್ಚುಗೆಯಾಗಿಯೂ ಮತ್ತು ಪರಿಶುದ್ಧವಾದದಾಗಿಯೂ ಅದು ಉಂಟಾಗ್ತಿತ್ತು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಬರ್ತೇವೆ. ನೋಡ್ರಿ, ಈ ಪರಿಶುದ್ಧ ಸ್ಥಳದಲ್ಲಿ ತಿನ್ನಬೇಕಂತ ರೊಟ್ಟಿಗಳು, ಈಗ ತಾನೇ ನಾವು ನೋಡ್ತಾ ಬಂದ್ವಿ, ಈ ರೊಟ್ಟಿಗಳು ಫ್ರೆಶ್ ಆಗಿಲ್ಲ, ಬಿಸಿಯಾಗಿಲ್ಲ. ಇಸ್ರಾಯೇಲರು ಪ್ರತಿದಿನ ತಿನ್ನುತ್ತಾ ಬಂದಂತಹ ಮನ್ನ ಪ್ರತಿ ಮುಂಜಾನೆಯಲ್ಲಿ ಅವರಿಗೆ ಸಿಕ್ತಿತ್ತು. ಅದನ್ನ ಮಾರನೇ ದಿನ ಅವ್ರು ಇಟ್ಕೊಂಡ್ರೆ ಹಾಳಾಗಿ ಹೋಗ್ತಿತ್ತು. ಸೊ ಹಾಗಾಗಿ ಅವರು ಪ್ರತಿ ಮುಂಜಾನೆಯಲ್ಲಿ ಎದ್ದು, ಪ್ರತಿ ಮುಂಜಾನೆಯಲ್ಲಿ ಅವರು ಆ ರೊಟ್ಟಿಗಳನ್ನ ಬೇಯಿಸಿ ಅಥವಾ ಅದನ್ನ ಪುಡಿ ಮಾಡಿ ಬೇಯಿಸಿ ಸುಟ್ಟು ತಿಂತಾ ಇದ್ರು. ಆದ್ರೆ ಈ ರೊಟ್ಟಿಗಳನ್ನ ಅವರು 1 ವಾರ ಹಳೆಯದಾಗಿದೆ, ಮೇಜಿನ ಮೇಲಿರುವಂತಹ ರೊಟ್ಟಿ 1 ವಾರ ಹಳೆಯದಾಗಿದೆ, ಅದು ಡ್ರೈ ಆಗಿದೆ, ಮತ್ತು ಆತನು ಯಾಜಕನಿಗೆ ಹಸಿದು ಕೂಡ ಇಲ್ಲ. ಆದ್ರೆ ಅದನ್ನು ತಿನ್ನಬೇಕು, ಮತ್ತು ಆ ರೀತಿ ದೇವರ ಆಜ್ಞೆಗೆ ವಿಧೇಯನಾಗಿ ನಡೆಯುವಾಗ ಅದು ಪರಿಶುದ್ಧವಾಗಿರ್ತಿತ್ತು. ಮತ್ತು ಈ ರೊಟ್ಟಿಗಳನ್ನ ಅವರು ರೆಡಿಮೇಡ್ ಆಗಿ ಸಿಗ್ತಿರ್ಲಿಲ್ಲ, ಅಥವಾ ಅವರು ತಮ್ಮ ಹೆಂಡತಿಗೂ ಅಥವಾ ತಮ್ಮ ಕೆಲಸದವರಿಗೂ ಹೇಳಿ ಅದನ್ನ ಸಿದ್ಧಪಡಿಸ್ತಿರ್ಲಿಲ್ಲ. ತಾವು ಶ್ರಮ ವಹಿಸಿ ಆ ರೊಟ್ಟಿಗಳನ್ನ ಸುಟ್ಟು ಅದನ್ನ ತಂದು ದೇವರ ಮುಂದೆ ಇಡ್ತಿದ್ರು. ಆದ್ರೆ ಈ ರೊಟ್ಟಿ ರುಚಿಯಾಗಿತ್ತ? ಆ ರೊಟ್ಟಿನ ತಿನ್ನೋದಕ್ಕೆ ಯಾಜಕರಿಗೆ ಆಸೆ ಇತ್ತ ಎಂಬುದಾಗಿ ನಾವು ಆಲೋಚನೆ ಮಾಡೋದಾದ್ರೆ, ನಾವು ಈ ಹಿಂದೆ ಕಲಿತಾ ಬಂದ ಹಾಗೆ ಈ ರೊಟ್ಟಿಗಳು 7 ದಿನ ಹಳೆಯದಾಗಿದೆ. ಈ ರೊಟ್ಟಿಗಳು
ಹುಳಿಯಿಲ್ಲದೆ ಮಾಡಿರುವಂತದ್ದು ಮತ್ತು ಅದನ್ನ ಬೇಗ ಬೇಲೆ ಎಂಬುದಾಗಿ ತೂತಗಳನ್ನ ಮಾಡಿರುವಾಗ ಅದ್ರಲ್ಲಿರುವಂತಹ ಎಲ್ಲಾ ಒಂದು ಮಾಯಿಶ್ಚರ್ ಏನಿದೆ ಅದು ಈಗಾಗಲೇ ಅದು ಹೋಗಿದೆ. ತುಂಬಾ ಒಣದಂತಹ ರೊಟ್ಟಿ. ಆದ್ರೂ ಸಹ ದೇವರು ಹೇಳುವಂತ ನೀನ್ ತಿನ್ಬೇಕು. ನೀನ್ ತಿನ್ನುವಾಗ ಮಾತ್ರ ಇದರಲ್ಲಿ ನಾನು ಆ ಇದರಲ್ಲಿ ನಾನು ಸಂತೋಷ ಪಡ್ತೇನೆ ಮತ್ತು ಇದು ಮಹಾಪರಿಶುದ್ಧವಾಗಿ ಅದು ಮಾರ್ಪಡ್ತದೆ ಎಂಬುದಾಗಿ. ಅದು ಮಾತ್ರವಲ್ಲ, ನಾವು ನೋಡುವಂತದ್ದು ಈ ರೊಟ್ಟಿಯ ಮೇಲೆ ಅದು ಕೇವಲ ರೊಟ್ಟಿಯಾಗಿ ಉಳಿದಿಲ್ಲ. ಆ ರೊಟ್ಟಿಯ ಮೇಲೆ ಅವರು ಧೂಪ ದ್ರವ್ಯವನ್ನ ಸಹ ಇಟ್ಟು 1 ವಾರ ಆ ಧೂಪ ಅದು ಅಲ್ಲೇ ಆ ರೊಟ್ಟಿಯ ಮೇಲೆ ಇದೆ ಮತ್ತು ಆ ಒಂದು ರೊಟ್ಟಿ ಸಹ ಆ ಧೂಪದ ವಾಸನೆಯಿಂದ ತುಂಬಿದೆ. ಮತ್ತು ಆ ರೊಟ್ಟಿನ ನಾನು ಬಾಯಿ ಹತ್ರ ತಗೊಳ್ಳುವಾಗ ಒಂದು ವಾಸನೆ, ಸುಗಂಧ ವಾಸನೆ ಬರ್ತದೆ. ಆ ಸುಗಂಧ ವಾಸನೆ ಬೆಣ್ಣೆನೋ ತುಪ್ಪನೋ ಅಲ್ಲ ಅಥವಾ ಜಾಮ್ ಅಲ್ಲ, ಆದರೆ ಅದು ಧೂಪದ ವಾಸನೆ. ಆ ಧೂಪದ ವಾಸನೆ ಅದು ತಿನ್ನೋದು ಇನ್ನೂ ಸಹ ಕಷ್ಟ ಮಾಡ್ತಿತ್ತು. ಆದ್ರೆ ದೇವರು ಹೇಳುವಂತ ಒಂದು ಸಂಗತಿ, ಈ ರೊಟ್ಟಿ ತುಂಬಾ ಒಣದಾಗಿರುವಂತಹ ರೊಟ್ಟಿ, 1 ವಾರ ಹಳೆದಂತಹ ರೊಟ್ಟಿ, ಧೂಪದ ವಾಸನೆಯಿಂದ ತುಂಬಿರುವಂತಹ ರೊಟ್ಟಿ, ಅದನ್ನ ನೀನು ಹೇಗೆ ತಿನ್ಬೇಕೆಂಬುದಾಗಿ ಹೇಳ್ತಾ ಬರುವಾಗ ಅದಕ್ಕೆ ನೀನು ಈ ಮೇಜಿನ ಮೇಲೆ ಇಟ್ಟಿರುವಂತಹ ಪಾನ ದ್ರವ್ಯದ ಪಾತ್ರೆ, ಪ್ರತಿ ವಾರದಲ್ಲಿ ಅರ್ಪಣೆಯಾಗುವಂತಹ ಯಜ್ಞದ ಜೊತೆ ನೀನು ಪಾನ ದ್ರವ್ಯವನ್ನು ಸಹ ಸೇರಿಸಬೇಕೆಂಬುದಾಗಿ, ಅದರೊಂದಿಗೆ ನೀನು ಸೇವಿಸಬೇಕೆಂಬುದಾಗಿ ದೇವರು ಹೇಳ್ತಿದ್ದಾರೆ. ಮತ್ತು ಅದರೊಂದಿಗೆ ನಾವು ಅದನ್ನ ಸೇವಿಸುವಾಗ ಆ ಒಣದಾದಂತಹ ರೊಟ್ಟಿಯನ್ನ ಈ ಪಾನ ದ್ರವ್ಯಕ್ಕೆ ಹೋಲಿಕೆಯಾದಂತಹ ದ್ರಾಕ್ಷಾರಸ ಅದರೊಂದಿಗೆ ನಾವು ಸೇವಿಸುವಾಗ ಅದನ್ನ ತಿನ್ನುವಾಗ ಅದು ದೇವರಿಗೆ ಮಹಾಪರಿಶುದ್ಧ ಒಂದು ಕಾರ್ಯವಾಗಿ ಉಂಟಾಯಿತು ಎಂಬುದಾಗಿ ನಾವು ನೋಡ್ತೇವೆ. ಸೊ ರೊಟ್ಟಿ ನಾವು ಈಗಾಗಲೇ ಕಲ್ತ್ಕೊಳ್ತಾ ಬಂದಿದ್ದೇವೆ. ರೊಟ್ಟಿ ಯಾವ ರೀತಿಯಲ್ಲಿ ಕರ್ತನನ್ನ ಪ್ರತಿನಿಧಿಸುತ್ತೆ, ಯಾವ ರೀತಿಯಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ಈ ರೊಟ್ಟಿ ಕರ್ತನ ಅನ್ಯೋನ್ಯತೆಯಲ್ಲಿ ಅಥವಾ ಕರ್ತನು ಯಾರ್ಯಾರನ್ನೆಲ್ಲ ಆದುಕೊಂಡಿದ್ದಾನೋ ಅವರೆಲ್ಲರೂ ಸಹ ಸೇರಿಕೊಳ್ಳುವಾಗ ಮಾತ್ರ ಅದು ಸಂಪೂರ್ಣತೆಯನ್ನು ಸೂಚಿಸ್ತದೋ. ಈ ರೊಟ್ಟಿ ಹೇಗೆ ಹೊಸ ಒಡಂಬಡಿಕೆಯ ಒಂದು ಪರಿಕಲ್ಪನೆಯಲ್ಲಿ ಕ್ರಿಸ್ತನ ಶ್ರಮೆಯನ್ನು ಪ್ರತಿನಿಧಿಸ್ತದೋ, ಅದೇ ರೀತಿಯಲ್ಲಿ ಪಾನ ದ್ರವ್ಯವೂ ಸಹ ನಮಗೆ ಅನೇಕ ಸಂಗತಿಗಳನ್ನ, ಸತ್ಯತೆಗಳನ್ನ ತಿಳಿಸುತ್ತದಾಗಿರ್ತದೆ. ನಾನು ನೆನೆಸಿಕೊಳ್ಳೋದಕ್ಕೋಸ್ಕರವಾಗಿ ಹೀಗೆ ಮಾಡ್ರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಾಗ, ಆ ಪಾತ್ರೆಯನ್ನ ಕೊಡುವಾಗ ಅಥವಾ ದ್ರಾಕ್ಷಾರಸವನ್ನು ಕರ್ತನು ಕೊಡುವಾಗ ಹೊಸ ಒಡಂಬಡಿಕೆಯ ಒಂದು ಗುರುತಾಗಿ, ಯಾವ ರೀತಿಯಲ್ಲಿ ಹಳೆ ಒಡಂಬಡಿಕೆಯಲ್ಲಿ ಒಂದು ಗುರುತಾಗಿ ಪಸ್ಕ ಹಬ್ಬದ ಒಂದು ಯಜ್ಞವನ್ನ ಅಲ್ಲಿ ಮೋಶೆ ಯೆಹೋವನ ಮುಖಾಂತರವಾಗಿ ನೇಮಿಸಿದ್ನು, ಅದೇ ರೀತಿಯಲ್ಲಿ ಕ್ರಿಸ್ತನು ಈ ಪಾನದ್ರವ್ಯವನ್ನ ಅಥವಾ ಈ ದ್ರಾಕ್ಷಾರಸವನ್ನು ಹಿಡುಕೊಂಡವನಾಗಿ ಹೊಸ ಒಡಂಬಡಿಕೆಯ ಕಾರ್ಯವನ್ನ ಆತನು ಅಪ್ಪಣೆಯನ್ನು ನೇಮಿಸ್ತಿದ್ದಾನೆ. ಈ ರೊಟ್ಟಿ ಅಂದ್ರೆ ಈ ಪಾನದ್ರವ್ಯ ಅದು ನನ್ನ ರಕ್ತಕ್ಕೆ ಗುರುತಾಗಿದೆ, ನಾನು ನಿಮಗಾಗಿ ಸುರಿಸುವಂತಹ ರಕ್ತಕ್ಕೆ ಗುರುತಾಗಿದೆ ಮತ್ತು ಇದು ಹೊಸ ಒಡಂಬಡಿಕೆಗೆ ಗುರುತಾಗಿದೆ ಎಂಬುದಾಗಿ. ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ ಎಂಬುದಾಗಿ ನಾವು ಎಷ್ಟೋ ಬಾರಿ ಕಲಿಯುತ್ತಾ ಕೇಳುತ್ತಾ ಬಂದಿದ್ದೇವೆ. ರಕ್ತವು ಜೀವಾಧಾರವಾದದ್ದು ಎಂಬುದಾಗಿ ನಾವು ಕಲ್ತ್ಕೊಳ್ತಾ ಬಂದಿದ್ದೇವೆ, ಮೋಶೆ ಹಳೆ ಒಡಂಬಡಿಕೆಯಲ್ಲೂ ಹೊಸ ಒಡಂಬಡಿಕೆಯಲ್ಲಿಯೂ. ಮತ್ತು ರಕ್ತವನ್ನ ಸುರಿಸದೆ ಹೋದ್ರೆ, ರಕ್ತವನ್ನ ಸುರಿಸದೆ ದೇವರು ಯಜ್ಞವನ್ನು ಮೆಚ್ಚೋದಿಲ್ಲ ಅಥವಾ ದೇವರು ನಮ್ಮ ಪಾಪಗಳನ್ನ ಕ್ಷಮಿಸೋದಿಲ್ಲ ಎಂಬುದಾಗಿ ನಾವು ಅನೇಕ ಕಡೆಗಳಲ್ಲಿ ನೋಡುತ್ತೇವೆ. ಈ ರಕ್ತ ಅಥವಾ ಈ ರಕ್ತವನ್ನು ಸೂಚಿಸುವಂತಹ ದ್ರಾಕ್ಷಾರಸ ಅದು ನಮಗಾಗಿ ಸುರಿಸಲ್ಪಟ್ಟಿತಲ್ವಾ, ನಮಗಾಗಿ ನಮ್ಮ ಪಾಪಗಳನ್ನು ತೊಳೆಯಬೇಕೆಂಬುದಾಗಿ ರಕ್ತಕ್ಕೆ ಈ ರಕ್ತ ನಮಗಾಗಿ ಚೆಲ್ಲಲ್ಪಟ್ಟಿತಲ್ವ, ಮತ್ತು ಆ ರಕ್ತದ ಹೋಲಿಕೆಗಾಗಿ ದ್ರಾಕ್ಷಾರಸವನ್ನು ಸಹ ನಾವು ಸೇವಿಸ್ತೇವಲ್ಲ ಕರ್ತನ ಮೇಜಿನಲ್ಲಿ. ಹಳೆ ಒಡಂಬಡಿಕೆಯಲ್ಲಿ ಸಹ ದೇವರು ಹೇಳುವಂತ ಸಂಗತಿ, ಈ ರೊಟ್ಟಿ ಒಣದಾಗಿದೆ, ಈ ರೊಟ್ಟಿ ರುಚಿ ಇಲ್ಲದಾಗಿದೆ ಮತ್ತು ಈ ರೊಟ್ಟಿ ಧೂಪ ದ್ರವ್ಯದ ವಾಸನೆ ತುಂಬಿದಾಗಿದೆ. ಆದ್ರೂ ಸಹ ನೀನು ದ್ರಾಕ್ಷಾರಸವನ್ನ ನೀನು ಅದರಲ್ಲಿ ಅದನ್ನ ಸೇರಿಸಿ ತಿನ್ನುವಾಗ ಅದು ಮಹಾಪರಿಶುದ್ಧವಾಗಿರ್ತದೆ ಎಂಬುದಾಗಿ ದೇವರು ಹೇಳ್ತಾ ಬರ್ತಾನೆ. ಸೊ ಈ ರೊಟ್ಟಿ ರುಚಿ ಇಲ್ಲ, ಈ ರೊಟ್ಟಿ ಒಣದಾಗಿದೆ, ಈ ರೊಟ್ಟಿ ವಾಸನೆ ತುಂಬಿದೆ. ಆದಾಗ್ಯೂ ಸಹ ದೇವರ ಸನ್ನಿಧಾನದಲ್ಲಿ ನಾವು ಈ ರೀತಿ ತಿನ್ನುವಾಗ, ದೇವರ ಸನ್ನಿಧಾನದಲ್ಲಿ ನಾವು ದೇವರು ಹೇಳಿದ ರೀತಿಯಲ್ಲಿ ತಿನ್ನುವಾಗ ದೇವರಲ್ಲಿ ಸಂತೋಷಿಸ್ತಾ ಯಾವ ರೀತಿಯಲ್ಲಿ ಇದು ಮಹಾಪರಿಶುದ್ಧವಾಗಿ ಮಾರ್ಪಡ್ತಾ, ಅದೇ ರೀತಿಯಲ್ಲಿ ಆತನ ಸಂಗತಿಗಳು ಎಷ್ಟೋ ಬಾರಿ ನಮಗೆ ಬೋರ್ ತರಿಸುತ್ತೆ. ದೇವರ ವಾಕ್ಯದಲ್ಲಿ, ದೇವರ ಸನ್ನಿಧಾನದಲ್ಲಿ ನಾವು 2 ಗಂಟೆ ಕೂರದೆ ಹೆಚ್ಚು, ಅದಕ್ಕಿಂತ ನಾವು ಹೆಚ್ಚಾಗಿ ಕೂರಿದರೆ ನಮಗೆ ಬೋರ್ ಆಗ್ತದೆ ಎಂಬುದಾಗಿ ಎಷ್ಟು ಜನ ಹೇಳ್ತಾರೆ. ದೇವರ ಸನ್ನಿಧಾನದಲ್ಲಿ ದೇವರ ರುಚಿಯನ್ನು ನಾವು ತಿಳ್ಕೊಂಡದ್ದೇ ಆಗಿದ್ರೆ, ದೇವರ ಕಾರ್ಯಗಳನ್ನ ನಾವು ಅದರಲ್ಲಿ ಸಂತೋಷಿಸದೇ ಆಗಿದ್ರೆ, ದಿನ ಹೇಗೆ ಕಳೆಯುತ್ತೆ, ಸಮಯ ಹೇಗೆ ಕಳೆಯುತ್ತೆ ಎಂಬುದಾಗಿ ನಮಗೆ ಗೊತ್ತಾಗುದೇ ಇಲ್ಲ. ಯಾಜಕ ಸೇವೆಗೆ ಯಾಜಕನು ಒಳಗಡೆ ಹೋಗುವಾಗ ಆತನು 5 ನಿಮಿಷದಲ್ಲಿ ಬರಬಹುದು, 10 ನಿಮಿಷ, ಅರ್ಧ ಗಂಟೆ. ಜಕರಿಯನ ಎಕ್ಸಾಂಪಲ್ ನಲ್ಲಿ ನಾವು ನೋಡ್ತೇವೆ, ಯೋಹಾನನ ತಂದೆಯಾದ ಜಕರಿಯ
ಆತನು ಹೋಗ್ತಾನೆ, ಆದ್ರೆ ಇಷ್ಟೊತ್ತಾರು ಯಾಕೆ ಬರ್ಲಿಲ್ಲ ಎಂಬುದಾಗಿ ಆಚೆ ನಿಂತಂತ ಜನ ಮಾತಾಡ್ಕೊಳ್ತಾರೆ. ಆದ್ರೆ ಒಳಗಡೆ ಏನಾಗ್ತಿದೆ ಆತನಿಗೆ ಮಾತ್ರ ಗೊತ್ತು. ಅದೇ ರೀತಿಯಲ್ಲಿ ನಾವು ಹೇಗೆ ಎಷ್ಟು ಮಟ್ಟಿಗೆ ಕರ್ತನ ಸನ್ನಿಧಾನದಲ್ಲಿ ನಾವು ನಿಂತ್ಕೊಳ್ತೇವೋ, ಕರ್ತನ ಕಾರ್ಯಗಳಲ್ಲಿ ನಾವು ಸಂತೋಷಿಸ್ತೇವೋ, ಆನಂದ ಪಡ್ತೇವೋ, ಆಗ ಮಾತ್ರ ಆತನ ರುಚಿಯನ್ನು ನಾವು ತಿಳ್ಕೊಳ್ತೇವೆ. ಆತನ ಬಳಿಗೆ ನಾವು ಹೆಚ್ಚಾಗಿ ಹೋದಷ್ಟು ಆತನ ಕುರಿತಾಗಿ ನಾವು ತಿಳ್ಕೊಳ್ಳುವಂತರಾಗಿರ್ತೇವೆ ಮತ್ತು ಆತನ ಅನ್ಯೋನ್ಯತೆ ನಮಗೆ ಸಂತೋಷ ಕೊಡುವಂತದ್ದಾಗಿರ್ತದೆ. ಆ ಸಂತೋಷ, ಆ ಒಂದು ತಿಳ್ಕೊಳ್ಳುವಿಕೆಯ ಆಶೆ ನಮ್ಮಲ್ಲಿದೆಯಾ? ಪೌಲನು ಹೇಳ್ತಾನಲ್ವಾ, ನಾನು ಕರ್ತನ ತಿಳ್ಕೊಳ್ಳುವುದೇ ನನಗೆ ಎಷ್ಟು ಸಂತೋಷ, ಆತನೊಂದಿಗೆ ಅನ್ಯೋನ್ಯತೆಯಲ್ಲಿ ಕಾಲ ಕಳೆಯುವುದೇ ನನಗೆ ಸಂತೋಷ ಎಂಬುದಾಗಿ ಪೌಲನು ಹೇಳ್ತಾ ಬರ್ತಾನೆ. ಮತ್ತು ಇದೇ ಪೌಲನು ಹೇಳ್ತಾ ಬರೋ ಸಂಗತಿ ಕೊರಿಂಥದ ಪತ್ರಿಕೆಯಲ್ಲಿ 2 ಕೊರಿಂಥ 7ನೇ ಅಧ್ಯಾಯದ 5ನೇ ವಚನ. 2 ಕೊರಿಂಥ 7ನೇ ಅಧ್ಯಾಯದ 5ನೇ ವಚನ. ನಾವು ಮೆಕದೋನಿಯಕ್ಕೆ ಬಂದಾಗ ನಮ್ಮ ಮನಸ್ಸಿಗೆ ಏನೂ ಉಪಶಮನವಾಗಲಿಲ್ಲ. ಎಲ್ಲಾ ವಿಷಯಗಳಲ್ಲಿಯೂ ನಮಗೆ ಸಂಕಟವಿತ್ತು. ಹೊರಗೆ ಕಲಹ, ಒಳಗೆ ಭಯ. ಆದರೆ ದೀನಾವಸ್ಥೆಯಲ್ಲಿರುವವರನ್ನು ಸಂತೈಸುವ ದೇವರು ತೀತನ ಬರುವಿಕೆಯಿಂದ ನಮ್ಮನ್ನು ಸಂತೈಸಿದನು. ನೋಡ್ರಿ, ಇಲ್ಲಿ ಪೌಲನು ಹೇಳ್ತಾ ಬರುವ ಒಂದು ಸಂಗತಿ, ಈ ರುಚಿನ ನಾವು ಯಾವಾಗ ತಿಳ್ಕೊಳ್ತೇವೋ, ಕರ್ತನನ್ನ ನಾವು ಎಷ್ಟು ಹೆಚ್ಚಿನ ಮಟ್ಟಿಗೆ ಆತನನ್ನು ಕಂಡುಕೊಳ್ತಾ ಹೋಗ್ತೇವೋ. ಫಿಲಿಪಿಯವರಿಗೆ ಬರೆದ ಪತ್ರಿಕೆಯಲ್ಲಿ ಕಳೆದ ಬಾರಿ ನಾವು ನೋಡ್ತಾ ಬಂದ್ವು, ಆತನ ಮರಣಕ್ಕೆ ಸಾರೂಪನಾಗಿ ಆತನ ಪುನರುತ್ಥಾನದಲ್ಲಿ ನಾನು ಸಹ ಸಂತೋಷವನ್ನು ಅನುಭವಿಸಿ ಆತನ ಸಾರೂಪನಾಗಬೇಕು ನನಗೆ ಇಷ್ಟ ಎಂಬುದಾಗಿ ಪೌಲ ಹೇಳ್ತಾನೆ. ಆದ್ರೆ ಆ ಪೌಲನು ಈ ಸಮಯದಲ್ಲಿ ಹೇಳ್ತಾ ಬರುವಾಗ ಎಲ್ಲಾ ವಿಷಯಗಳಲ್ಲಿ ಸಹ ನಮಗೆ ಸಂಕಟ ಇದೆ, ಹೊರಗೆ ಕಲಹ, ಒಳಗಡೆ ಭಯ. ಆದ್ರೆ ಅಂತ ಸ್ಥಿತಿಯಲ್ಲಿರುವಂತವರನ್ನು ಸಹ ದೇವರು ಸಂತೈಸ್ತಿದ್ದಾನೆ ಎಂಬುದಾಗಿ ಪೌಲನು ಹೇಳ್ತಾ ಬರ್ತಾನೆ. ಹೊಸ ಒಡಂಬಡಿಕೆಯ ಯಾಜಕನು ವಿಶ್ವಾಸಿಯೂ ಆದಂತಹ ದೇವಜನರೇ, ಕರ್ತನ ಸೇವೆಗೆ ಕರೆಯಲ್ಪಟ್ಟಿರುವಂತಹ ದೇವಜನರೇ, ನಮ್ಮ ವೈಯಕ್ತಿಕ ಅನುಭವ ಹೇಗಿದೆ? ದೇವರು ನಮಗೆ ಕೊಡುತ್ತಿರುವಂತಹ ರೊಟ್ಟಿ ಎಷ್ಟೋ ಬರೀ ನಮಗೆ ರುಚಿಸೋದಿಲ್ಲ, ಅಥವಾ ದೇವರು ನಮಗೆ ಕಲಿಸಿ ಕೊಡುತ್ತಿರುವಂತಹ ಪಾಠಗಳು, ದೇವರ ಸನ್ನಿಧಾನದಲ್ಲಿ ನಾವು ಕಾಲವನ್ನು ಕಳೆಯಲು ಬಯಸುತ್ತಿದ್ದೇವೆ, ದೇವರ ವಾಕ್ಯವನ್ನು ನಾವು ಓದುತ್ತಿದ್ದೇವೆ, ಪ್ರಾರ್ಥನೆಯಲ್ಲಿ ನಾವು ಕಾಲವನ್ನು ಕಳೆಯುತ್ತಿದ್ದೇವೆ ಎಂಬುದಾಗಿ ಹೇಳುವಾಗ ಎಷ್ಟೋ ಬಾರಿ ನಾವು ಯಾರೋ ಹೇಳಿದಿಲ್ಲ ಎಂಬುದಾಗಿ ಬರ್ತಿದ್ದೇವೆ ಹೊರತು ನಮ್ಮ ಮನಸ್ಸಿನ ಆಶೆನ ನಾವು ಬಾರದೆ ಹೋದ್ರೆ ನಾವು ಬೋರ್ ಆಗಿ ಹೋಗುತ್ತೆ. ಅದು ನಮಗೆ ಸುಮಾರು ಸಮಯ ಕಳೆಯೋದಕ್ಕೆ ನಾವು ಇಷ್ಟಪಡೋದಿಲ್ಲ, ಯಾವಾಗ ಈ ಕೂಟ ಮುಗಿಯುತ್ತೋ ಎಂಬುದಾಗಿ ನಾವು ಎಷ್ಟೋ ಬಾರಿ ಅಂದುಕೊಂಡಿದ್ದೇವೆ. ಆದಾಗ್ಯೂ ಸಹ ಪೌಲನು ಹೇಳುವಂತ ಒಂದು ಸಂಗತಿ, ನಾನು ಆತನ ಅನುಭವಿಸಿದಂತಹ ಹಿಂಸೆಗಳಲ್ಲಿ ಅದರಲ್ಲಿ ನಾನು ಸಂತೋಷ ಪಡ್ತೇನೆ. ಆತನ ಮರಣಕ್ಕೆ ಸದೃಶವಂತ ಮರಣ ಮತ್ತು ಆತನ ಪುನರುತ್ಥಾನಕ್ಕೆ ಸದೃಶವಂತ ಪುನರುತ್ಥಾನವನ್ನು ಹೊಂದಿ ಅದರಲ್ಲಿ ನಾನು ಸಂತೋಷ ಪಡಲು ಬಯಸ್ತೇನೆ ಎಂಬುದಾಗಿ ಹೇಳುವಾಗ ದೇವರಾತನನ್ನು ಅದೇ ಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗ್ತಾರೆ. ವಿಶ್ವಾಸಿಗಳಿಂದ ನಮಗೂ ಸಹ ಇರುವಂತಹ ಒಂದು ಎಚ್ಚರಿಕೆ, ನೀವು ಲೋಕದಲ್ಲಿ ಜೀವಿಸುವಾಗ ಸಂತೋಷದಿಂದ, ಸಮಾಧಾನದಿಂದ, ಅಭಿವೃದ್ಧಿಯ ಕಡೆಗೆ ಇರ್ತೀರಿ ಎಂಬುದಾಗಿ ಅದನ್ನು ಹೇಳ್ತಿಲ್ಲ, ಆದ್ರೆ ಲೋಕದಲ್ಲಿ ನಿಮಗೆ ಸಂಕಟ ಇದೆ ಎಂಬುದಾಗಿ ಹೇಳ್ತಿದ್ದಾನೆ. ಪುನಃ ಹೇಳುವಂತ ಒಂದು ಸಂಗತಿ, ಕ್ರಿಸ್ತಿಯ ವಿಶ್ವಾಸಿ ಜೀವಿತ ಅದು ಸಮೃದ್ಧಿಯ ಗುರುತಲ್ಲ. ಕ್ರಿಸ್ತಿಯ ವಿಶ್ವಾಸಿಯ ಜೀವಿತ ಈ ಲೋಕದಲ್ಲಿ ಸಮೃದ್ಧತೆಯನ್ನ, ಹಣವನ್ನ, ಮನೆಯನ್ನ ವಾಗ್ದಾನ ಮಾಡ್ತಿಲ್ಲ ದೇವರು ಎಲ್ಲೂ ಸಹ. ಆ ವಾಗ್ದಾನ ಇದ್ದಿದ್ದು ಕೇವಲ ಹಳೆ ಒಡಂಬಡಿಕೆ ವಿಶ್ವಾಸಿಗಳಿಗೆ. ಆದ್ರೆ ಹೊಸ ಒಡಂಬಡಿಕೆ ವಿಶ್ವಾಸಿಗಳಂತ ನಮಗೆ ಇರುವಂತಹ ವಾಗ್ದಾನ, ಇರುವಂತಹ ಭರವಸೆ, ನಾವು ಕೇವಲ ಕಷ್ಟದಲ್ಲಿ, ಹಿಂಸೆಯಲ್ಲಿ, ದುಃಖದಲ್ಲಿ ಹಾದು ಹೋಗ್ಬೇಕು. ಯಾವ ರೀತಿಯಲ್ಲಿ ನಮ್ಮ ಕುರುಬನು, ನಮ್ಮ ಮಹಾಯಾಜಕನು ಯಾವ ದಾರಿಯಲ್ಲಿ ನಡೆದು ಹೋದ್ನೋ ನಾವು ಸಹ ಅದೇ ದಾರಿಯಲ್ಲಿ ನಾವು ನಡೆದು ಹೋಗ್ಬೇಕು. ಕ್ರೈಸ್ತ ವಿಶ್ವಾಸಿಗಳಾಗಿ ಜೀವಿಸ್ತೇನೆ ಎಂಬುದಾಗಿ ಮನಸ್ಸು ಮಾಡುವವರೆಲ್ಲರೂ ಸಹ ಹಿಂಸೆಗೊಳಗಾಗ್ತಾರೆ ಎಂಬುದಾಗಿ ಪೌಲನು ಹೇಳ್ತಾ ಬರ್ತಾನೆ. ವಿಶ್ವಾಸಿಯ ಜೀವಿತ, ನಮ್ಮ ವೈಯಕ್ತಿಕ ಜೀವಿತದಲ್ಲಿ ನಾವು ಫಿಸಿಕಲ್ ಆಗಿ ನಾವು ಹಿಂಸೆಗಳನ್ನ ಹಾದು ಹೋಗದೆ ಇರಬಹುದು, ಆದ್ರೆ ಅನೇಕ ಬಾರಿ ನಾವು ಇರುವಂತ ಸ್ಥಳಗಳಲ್ಲಿ, ಕೆಲಸ ಮಾಡುವಂತ ಸ್ಥಳದಲ್ಲಿ, ಓದುವಂತ ಸ್ಥಳದಲ್ಲಿ ನಮ್ಮನ್ನ ದೇವರು ಪರೀಕ್ಷಿಸುವಾತನಾಗಿರ್ತಾನೆ. ಮಾನಸಿಕವಾಗಿ, ದೈಹಿಕವಾಗಿ ಅನೇಕ ರೀತಿಯ ಸಂಗತಿಗಳನ್ನ ನಾವು ಹಾದು ಹೋಗಬೇಕಾಗ್ತದೆ. ಈ ಲೋಕದವರ ಹಾಗೆ ನಾವು ಸಹ ಜೀವಿಸುವಂತ ಎಲ್ಲಾ ಒಂದು ಅನುಕೂಲತೆ ನಮಗಿದೆ. ಮತ್ತು ನಾವು ಯಾವಾಗ ದೇವರನ್ನ ಬಿಟ್ಟು ಹೋಗ್ತೇವೆ ಎಷ್ಟೋ ಬಾರಿ, ಆಗ ನಾವು ಲೌಕಿಕ ಸಂತೋಷಗಳಲ್ಲಿ ನಾವು ಅಭಿವೃದ್ಧಿ ಆಗ್ತಾ ಬರ್ತೇವೆ. ಈ ಲೋಕದ ದೇವರು, ನೀನು ನಿಜ ದೇವರಿಂದ ದೂರ ಹೋಗು ಎಂಬುದಾಗಿ ನಮ್ಮ ಮನಸ್ಸನ್ನ ಮಾರ್ಪಡಿಸಬೇಕೆಂಬುದಾಗಿ ಎಷ್ಟೋ ರೀತಿಯಲ್ಲಿ ಈ ಲೋಕದ ಸಂತೋಷಗಳಲ್ಲಿ ಕಾಲ ಕಳೆಯುವ ಹಾಗೆ ನಮ್ಮನ್ನು ಮಾಡಬೇಕೆಂಬುದಾಗಿ ಬಯಸ್ತಾನೆ. ಆದ್ರೆ ನಾನು ನಿಜವಾಗಿ ಕರ್ತನ ಬಳಿಗೆ ಬರ್ತಿದ್ದೇನೆ ಎಂಬುದಾಗಿ ಹೇಳುವಾಗ, ಕರ್ತನ ಅನ್ಯೋನ್ಯತೆಯಲ್ಲಿ ನಾನು ಹೆಚ್ಚಾಗಿ ಸಂತೋಷಿಸಲು ಬಯಸ್ತೇನೆ ಎಂಬುದಾಗಿ ಹೇಳುವಾಗ, ಖಂಡಿತವಾಗಿ ಹಿಂಸೆಗಳು, ಕಷ್ಟಗಳು, ದುಃಖಗಳು, ಕಣ್ಣೀರು
ನಮ್ಮನ್ನ ಬಿಡದೆ ಹಿಡುಕೊಳ್ಳುವಾಗಿರ್ತವೆ. ಖಂಡಿತವಾಗಿ ಫಿಸಿಕಲ್ ಆಗಿ ಯಾರೋ ಬಂದು ಹೊಡೆದು ನಮ್ಮನ್ನ ಜೈಲಿಗೆ ಹಾಕಿ ನಮಗೆ ಹಿಂಸೆ ಪಡಿಸುವುದು ಆ ರೀತಿಯಲ್ಲಿ ಮಾತ್ರ ಅಲ್ಲ, ನಾವು ಹಾದು ಹೋಗುವಂತ ಪ್ರತಿ ಹೆಜ್ಜೆಯಲ್ಲಿ ನಮ್ಮನ್ನ ಅನೇಕ ರೀತಿಯಲ್ಲಿ ಆ ಅನೇಕ ಸನ್ನಿವೇಶಗಳು ನಮ್ಮನ್ನ ಆ ಸಮಾಧಾನದಿಂದ ದೂರ ತಳ್ಳಲು ಬಯಸುವಂತವಾಗಿರ್ತವೆ. ಸೊ ಆ ದೇವರ ಮಗನಾಗಿ ಕರೆಯಲ್ಪಟ್ಟಂತಹ ವಿಶ್ವಾಸಿಯೇ, ಯಾಜಕ ಸೇವೆಗೆ ಕರೆಯಲ್ಪಟ್ಟಂತಹ ಯಾಜಕನೇ ಪೌಲನು ಹೇಳುವ ಹಾಗೆ ಕರ್ತನ ಸನ್ನಿಧಾನದಲ್ಲಿ ನೀನು ನಿಂತುಕೊಂಡು ಕರ್ತನ ಹೇಳುವ ಕೆಲಸಗಳನ್ನ ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಕರ್ತನ ನಿನ್ನನ್ನು ಆಶೀರ್ವದಿಸಿ ಲೌಕಿಕವಾಗಿ ಅಭಿವೃದ್ಧಿಪಡಿಸುವುದಿಲ್ಲ. ಆದ್ರೆ ಪೌಲನು ಹೇಳುವ ಹಾಗೆ ಹೊರಗೆ ಕಲಹ ಇದೆ, ಒಳಗಡೆ ಭಯ ಇದೆ. ಆ ಸ್ಥಿತಿಯಲ್ಲಿ ದೇವರು ಕರ್ಕೊಂಡು ಹೋಗ್ತಾನೆ. ಆದಾಗ್ಯೂ ಸಹ ಅವನು ಹೇಳುವಂತ ಒಂದು ಸಂಗತಿ, ಸಂತೈಸುವಂತಹ ದೇವರಾತನಾಗಿದ್ದಾನೆ. ಸೊ ರೊಟ್ಟಿಯ ಮೇಜು ನಮಗೆ ಎಲ್ಲಾ ಸಂಗತಿಗಳನ್ನ ಕಲಿಸಿಕೊಡುವಂತದ್ದಾಗಿದೆ. ರೊಟ್ಟಿಯ ಮೇಜು ಒಣದಾಗಿದೆ, ಆ ರೊಟ್ಟಿ ಒಣದಾಗಿದೆ, ಆ ರೊಟ್ಟಿ ಭಾರವಾಗಿದೆ, ಆ ರೊಟ್ಟಿಯಲ್ಲಿ ಯಾವುದೇ ರುಚಿ ಇಲ್ಲ. ಈ ಲೋಕದ ಆಚೆಯಿಂದ ನಾವು ನೋಡುವಾಗ, ಯಾವ ರೀತಿಯಲ್ಲಿ ಇಸ್ರಾಯೇಲರು ಆಚೆ ನಿಂತ್ಕೊಂಡು ನೋಡುವಾಗ ಅಲ್ಲಿ ಯಾವುದೇ ಶ್ರೇಷ್ಠತೆ ಇಲ್ಲ. ಆದಾಗ್ಯೂ ಸಹ ಯಾವಾಗ ಯಾಜಕನು ಒಳಗಡೆ ಬರ್ತಾನೋ, ಯಾವಾಗ ಯಾಜಕನು ಆ ರುಚಿ ಇಲ್ಲದಂತಹ ರೊಟ್ಟಿಯನ್ನ, ವಾಸನೆಯನ್ನು ತುಂಬಿರುವಂತಹ ರೊಟ್ಟಿಯನ್ನ ಪಾನದ್ರವ್ಯಗಳನ್ನ ಸೇರಿಸಿ ಅದನ್ನ ತಿಂತಾನೋ, ಅದರಲ್ಲಿ ಯೆಹೋವನು ಸಂತೋಷ ಪಡ್ತಾನೆ ಮತ್ತು ಅದರಲ್ಲಿ ದೇವರು ಅದನ್ನು ಮಹಾಪರಿಶುದ್ಧ ಎಂಬುದಾಗಿ ಎಣಿಸ್ತಾನೆ. ಅದೇ ರೀತಿಯಲ್ಲಿ ನಮ್ಮ ಜೀವಿತದಲ್ಲಿ ಸಹ ಈ ಲೋಕದ ಜನರು ನೋಡುವಾಗ ನಮ್ಮಲ್ಲಿ ಆಡಂಬರ ಇಲ್ಲದೆ ಇರಬಹುದು, ಸಂತೋಷ ಇಲ್ಲದೆ ಇರಬಹುದು, ಅಥವಾ ವೈಭವ ಇಲ್ಲದೆ ಇರಬಹುದು. ಆದ್ರೆ ದೇವರು ನನ್ನನ್ನು ನೋಡುವಾಗ ಬಲ ನಂಬಿಗಸ್ತಂತಹ ಒಳ್ಳೆಯ ಆಳು, ಬಲ ನಂಬಿಗಸ್ತಂತಹ ಒಳ್ಳೆಯ ಸೇವಕ, ಯಾಜಕನೇ ನೀನು ನಾನು ಹೇಳಿದ ಹಾಗೆ ಮಾಡಿದ್ದಿ, ನಿನ್ನ ಕಾರ್ಯಗಳಲ್ಲಿ ನಾನು ಸಂತೋಷಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಿದ್ದಾನೆ. ರೊಟ್ಟಿಯ ಮೇಜು ನಮಗೆ ಈ ಸಂಗತಿಗಳನ್ನು ತಿಳಿಸುವಾಗ ನನ್ನ ರೆಸ್ಪಾನ್ಸ್ ಹೇಗಿದೆ? ದೇವರು ಒಂದು ವಾರ ಹಳೆಯದಾಗಿರುವಂತಹ ರೊಟ್ಟಿಯ ಬಳಿಗೆ ನೀನು ಬಾ ಎಂಬುದಾಗಿ ದೇವರು ಕರೆಯನ್ನು ಕೊಡೋದಾದ್ರೆ, ನಾನು ಆ ಕರೆಗೆ ಎಷ್ಟು ಮಟ್ಟಿಗೆ ವಿಧೇಯನಾಗಿ ಆ ಕರೆಯಲ್ಲಿ ನಾನು ಸಂತೋಷ ಪಡ್ತಿದ್ದೇನೆ ಎಂಬುದಾಗಿ ಆಲೋಚನೆ ಮಾಡಿಕೊಳ್ಳುವಂತವರಾಗಿರೋಣ. ಈ ಆಲೋಚನೆಗಳೊಡನೆ ಈ ದಿನದ ಆ ಒಂದು ಸಂಗತಿಗಳನ್ನ ಮುಗಿಸೋಣ. ಮುಂದೆ ದೇವರ ಚಿತ್ರದಲ್ಲಿ ಇನ್ನೂ ಕೆಲವು ಆಲೋಚನೆಗಳಿದೆ, ಅದನ್ನ ನಾವು ಕಂಟಿನ್ಯೂ ಮಾಡುವಂತವರಾಗಿರೋಣ. ಹೇಗೂ ನಾವು ಕಲಿತುಕೊಂಡಿದ್ದ ಸಂಗತಿ, ರೊಟ್ಟಿಯ ಮೇಜಿನ ಮೇಲಿರುವಂತಹ ರೊಟ್ಟಿ, ಒಣದಾಗಿರುವಂತಹ ರೊಟ್ಟಿ, ಅದರಲ್ಲಿ ನಮಗೆ ಅನೇಕ ಸಂಗತಿಗಳನ್ನ ದೇವರು ತಿಳಿಸಿದ್ದಾರೆ. ದೇವರು ನಮಗೆ ಕರೆಯುವಾಗ, ದೇವರು ನಮ್ಮನ್ನ ಮೇಜಿನ ಅನ್ಯೋನ್ಯತೆಗೆ ಕರೆಯುವಾಗ ರೊಟ್ಟಿ ರುಚಿಯಾದಾಗಿಲ್ಲದಿರಬಹುದು, ಆದಾಗ್ಯೂ ಸಹ ಅದರಲ್ಲಿ ದೇವರು ಸಂತೋಷ ಪಡುವ ಆತನಾಗಿರ್ತಾನೆ. ಮತ್ತು ನಾವು ದೇವರ ಆಜ್ಞೆಗೆ ವಿಧೇಯರಾಗುವಾಗ ನಮಗೂ ಸಹ ದೇವರ ಅನ್ಯೋನ್ಯತೆಯಲ್ಲಿ ನಾವು ಸಂತೋಷ ಪಡುವುದು ಮಾತ್ರವಲ್ಲ, ದೇವರ ಮೆಚ್ಚುಗೆಯ ಒಂದು ಕರೆಗೆ ನಾವು ಒಳಪಡ್ತೇವೆ. ಅದರಿಂದ ಯಾಜಕನೇ, ನಮ್ಮ ಜೀವಿತ ಹೇಗಿದೆ, ನಮ್ಮ ರೊಟ್ಟಿಯ ಮೇಜಿನ ಕರೆ ಹೇಗಿದೆ, ರೊಟ್ಟಿಯ ಮೇಜಿನ ಕಡೆಗೆ ದೇವರು ನಮ್ಮನ್ನು ಕರೆಯುವಾಗ ನಾನು ಅದರಲ್ಲಿ ಎಷ್ಟು ಮಟ್ಟಿಗೆ ಸಂತೋಷ ಪಡ್ತೇವೆ, ನಮ್ಮನ್ನು ಆಲೋಚಿಸಿಕೊಳ್ಳುವಂತವರಾಗಿರೋಣ. ದೇವ್ರ ತಾನೇ ಈ ವಾಕ್ಯ ಭಾಗವನ್ನು ಆಶೀರ್ವದಿಸಿ.